ಹೇಗೆ ನೀವೊಂದು ಇಷ್ಟು ಕ್ರಿಯೇಟಿವ್ ಆಗಿ ಆ್ಯಂಡ್ ಕ್ರೇಜಿ ಆಗಿ ಡ್ರೆಸ್ಅಪ್ ಮಾಡ್ಕೊಂಡು ಬಂದಿದ್ದೀರಾ? ನೋಡೋರು ಕಣ್ಮುಚ್ಕೊಳ್ಳಿ ಬೇಕಾದ್ರೆ ತೊಂದರೆ ಇಲ್ಲ. ಸೊ ಈ ಕ್ರೇಜಿ ಮೈಂಡ್ ಅನ್ನೋ ಒಂದು ಥಾಟ್ ಸ್ಟಾರ್ಟ್ ಆಗಿದೆ ಯಾವಾಗ ನಿಮಗೆ? ಒಂದು ಹುಚ್ಚತನ ಇದೆ, ಏನೋ ಒಂದು ಹೊಸದು ಮಾಡಬೇಕು. ಸೊ ಈಗ ಡ್ರೋನ್ ಬಂದಾದ್ಮೇಲೆ ನೀವು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಆ ಒಂದು ಕೆಲಸನ? ಹೆಲಿಕಾಪ್ಟರ್ ಶೂಟ್ ಮಾಡೋ ಮಜಾನೇ ಬೇರೆ. ಯಾಕೆಂದ್ರೆ ಆ ಒಂದು ದೃಷ್ಟಿಕೋನದಲ್ಲಿ ನೋಡುವಾಗ ನಮಗೆ ಇಷ್ಟು ಬ್ಯೂಟಿಫುಲ್ ಆಗಿದೆಯಾ ಪ್ರಪಂಚ. ಥ್ಯಾಂಕ್ಫುಲಿ ಅದಕ್ಕೇನು ಬಂದಿಲ್ಲ ಪ್ರಾಪ್. ಈಗ ಡ್ರೋನ್ ಅಲ್ಲಿ ಹೀರೋ ಹತ್ತದ ಇಳಿಯೋದು ಬಂದ್ಬಿಟ್ರೆ ನೋಡಿ ಇದ್ರಲ್ಲೂ ಎಷ್ಟು ಕ್ರೇಜಿಯಾಗಿ ಥಿಂಕ್ ಮಾಡ್ತಾ ಇದಾರೆ ಅಂತ. ಈಗ ಪ್ಯಾನ್ ಇಂಡಿಯಾ ಸಿನಿಮಾ ಹೊಸದೇನಲ್ಲ. ಅಷ್ಟು ದೊಡ್ಡದಾಗಿ ಪ್ಯಾನ್ ಇಂಡಿಯಾ ಆಗ್ತಿರಲಿಲ್ಲ ಅಂದ್ರೆ ಪ್ರತಿಯೊಂದು ಪ್ರಿಂಟ್ಗೂ 60,000 ರೂಪಾಯಿ ಕಾಸ್ಟ್ ಆಗೋದು. ಅದನ್ನ ಹೇಳ್ಕೊಳಲ್ಲ, ಬಟ್ ನಾನು ಓಪನ್ ಆಗಿ ಹೇಳ್ತಿದ್ದೀನಿ. ನೀವು ಅಂಡರ್ ವಾಟರ್ ಶೂಟ್ ಸಹ ಮಾಡಿದ್ದೀರಿ? ಅಂಡರ್ ವಾಟರ್ ಶೂಟ್ ಮಾಡಿದ್ದೀನಿ. ಅಂತ ಸಿನಿಮಾಗಳು ಲಾಸ್ ಆಗಲ್ಲ. ನನಗೆ ದರ್ಶನ್ ಇಷ್ಟ ಅಂದ್ರೆ ನಿಂಗೆ ಸುದೀಪ್ ಇಷ್ಟ, ಆ ಥರ. ಈಗ ಏನು ಫ್ಯಾನ್ ಫಾಲೋಯಿಂಗ್ ಅನ್ನೋದು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ. ಅವರೆಲ್ಲ ಸಿನಿಮಾ ನೋಡೋಂಗಿದ್ದಿದ್ರೆ ಎಷ್ಟೋ ಸಿನಿಮಾಗಳು ಬರೀ ಫ್ಯಾನ್ಸ್ ಇಂದ ನೋಡ್ಬಿಡ್ಬೇಕಿತ್ತಲ್ಲ. ಯಾಕೆ ಎರಡನೇ ದಿನ ಆದ್ಮೇಲೆ ಖಾಲಿ ಹೊಡಿಯತ್ತೆ? ಹ್ಯಾಶ್ಟ್ಯಾಗ್ ಜೊಲ್ಲು, ಇದ್ರ ಬಗ್ಗೆ ಏನ್ ಸರ್ ಕತೆ ಇದು ಹಿಂದೆ? ಐ ಆಮ್ ಎ ಫುಡಿ. ನನಗೆ ಹ್ಯಾಶ್ಟ್ಯಾಗ್ ಜೊಲ್ಲು ಅದಕ್ಕೆ ಅಂತ ಒಂದಷ್ಟು ಫ್ರೆಂಡ್ಸು ಫಾಲೋವರ್ಸ್ ಇದ್ದಾರೆ. ಬೇರೆ ದೇಶದಲ್ಲಿರೋ ಫ್ರೆಂಡ್ಸು ತುಂಬಾ ಶಾಪ್ ಹಾಕೊಂತಾರೆ, ತುಂಬಾ ಬೈಕೊಂತಾರೆ ನನ್ನ. ಈ ಥರ ಎಲ್ಲ ಹಾಕ್ಬೇಡ, ಖಾರ ಬಾತು, ಬಿಸಿಬೇಳೆ ಬಾತು, ಚಿತ್ರ ಈ ಥರದ್ದೆಲ್ಲ ಹಾಕ್ಬೇಡ ನೀನು. ಯಾವ ಥರ ಕೆಲಸ ಮಾಡಿದ್ರೆ ನಾವು ಬೇಗ ಜನಗಳನ್ನ ಮುಟ್ಬೋದು ಅಂತ ನೀವು ಹೇಳಕ್ ಇಷ್ಟಪಡ್ತೀರಾ? ಸಿನಿಮಾ ಎಷ್ಟು ಬೇಗ ಮುಗಿಸಿ ಎಷ್ಟು ಬೇಗ ಥಿಯೇಟರ್ಗೆ ತರ್ತಿರಲ್ಲ, ವಿತಿನ್ 6 months ಥಿಯೇಟರ್ಗೆ ಬಂದರೆ ಬಿ ಎ ಬರ್ಡ್ ನಾಟ್ ಎ ಟ್ರೀ. ಮರವಾಗಿ ನಿಲ್ಬೇಡ, ಹಕ್ಕಿಯಾಗಿ ಹಾರು. ಹಾಯ್, ಎಲ್ಲರಿಗೂ ನಮಸ್ಕಾರ. ಆನಂದ್ ಆಡಿಯೋ ಸೆಲೆಬ್ರಿಟಿ ಪಾಡ್ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ನಮ್ಮ ಪಾಡ್ಕಾಸ್ಟ್ ಸೆಲೆಬ್ರಿಟಿ ಬಗ್ಗೆ ಹೇಳೋದಾದರೆ, ಇವರು ಕ್ಯಾಮ್ರಾ ಕಣ್ಣಿಂದ ನಮಗೆ ಕತೆ ಹೇಳ್ತಾರೆ, ಎಡಿಟಿಂಗ್ ಮೂಲಕ ನಮಗೆ ಕತೆಗೆ ಜೀವ ತುಂಬಿಸ್ತಾರೆ. ಸೊ ಫ್ರೇಮ್ನ ಹಿಂದಿನ ಮಾಯಗಾರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇವರು ಯೋಚನೆ ಮಾಡೋ ಪ್ರತಿಯೊಂದು ಥಾಟ್ ಸಹ ತುಂಬ ಕ್ರೇಜಿ ಆಗಿರುತ್ತೆ. ಸೊ ಇವತ್ತಿನ ನಮ್ಮ ಪಾಡ್ಕಾಸ್ಟ್ ಸೀಟ್ನಲ್ಲಿ ಶ್ರೀ ಕ್ರೇಜಿ ಮೈಂಡ್ಸ್ ಅವರ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ, ಎಷ್ಟು ಕ್ರೇಜಿಯಾಗಿ ಅವರೊಂದು ಥಾಟ್ಸ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ತೆರೆ ಮೇಲೆ ಅಂತ ತಿಳ್ಕೊಳ್ಳೋಣ. ಹಾಯ್ ಸರ್, ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ಸರ್? ಸೂಪರ್, ನೀವು ಹೇಗಿದ್ದೀರಾ? ವೆರಿ ಗುಡ್ ಸರ್. ಸೊ ಫಸ್ಟ್ಲಿ ನಿಮ್ಮೊಂದು ಡ್ರೆಸ್ಸಿಂಗ್ಗೆ ಸಲಾಮ್ ಸರ್. ಸೊ ಹೇಳಿ ಸರ್, ಹೇಗೆ ನೀವೊಂದು ಇಷ್ಟು ಕ್ರಿಯೇಟಿವ್ ಆಗಿ ಆ್ಯಂಡ್ ಕ್ರೇಜಿ ಆಗಿ ಡ್ರೆಸ್ಅಪ್ ಮಾಡ್ಕೊಂಡು ಬಂದಿದ್ದೀರಾ? ಇಲ್ಲ, ನನಗೆ ಏನೋ ಹಾಕ್ಕೊಳ್ಳೋ ಬಟ್ಟೆ ನಮ್ಮ ಇಚ್ಛೆ. ಸೊ ನೋಡೋರು ಕಣ್ಮುಚ್ಕೊಳ್ಳಿ ಬೇಕಾದ್ರೆ ತೊಂದರೆ ಇಲ್ಲ. ಓಕೆ. ಸೊ ಅಲ್ಲ, ನನಗೆ ಈ ಫಾರ್ಮಲ್ಸ್ ಡ್ರೆಸ್ ಹಾಕೊಳ್ಳೋದು ಏನೋ ಅದೇನೋ ಮುಂಚಿಂದ ಸೆಟ್ಟೇ ಆಗಿಲ್ಲ. ನನ್ನ ಲೈಫಲ್ಲಿ ಯಾವುದೋ ಒಂದೇ ಒಂದು ಫಸ್ಟ್ ಜಾಬ್, ಒಂದು ಮಾರ್ಕೆಟಿಂಗ್ ಜಾಬ್ ಒಂದೇ ಒಂದು ತಿಂಗಳು ಕೆಲಸ ಮಾಡಿದ್ದೆ. ಆ ಒಂದು ತಿಂಗಳು ಮಾತ್ರ ಅನಿಸುತ್ತೆ ನಾನು ಏನೋ ಇನ್ಶರ್ಟ್ ಮಾಡಿಕೊಂಡು, ಶರ್ಟು ಪ್ಯಾಂಟು ಇನ್ಶರ್ಟು ಆ ಥರ. ಅದು ಬಿಟ್ಟರೆ ನಾನು ನನಗೆ ಯಾವುದು ಕಂಫರ್ಟಬಲ್ ಆಗಿರುತ್ತೋ ಅದನ್ನ ಹಾಕೊತೀನಿ. ಯಾವ್ದು ಇಷ್ಟ ಆಗುತ್ತೋ ಅದು ನಮ್ಗೆ ಇಷ್ಟ ಆಗಿದ್ದು ತೊಗೊಂಡು ಹಾಕೊಳ್ಳೋದು ಅಷ್ಟೇ. ಯಾರು ಏನು ಅನ್ಕೊಂತಾರೆ ಅದ್ರ ಬಗ್ಗೆ ನಾನು ಯಾಕೆ ಚಿಂತೆ ಮಾಡಬೇಕು? ಓಕೆ, ನಿಮ್ಮ ಕಾಸ್ಟ್ಯೂಮ್ನ ನೀವೇ ಡಿಸೈನ್ ಮಾಡ್ಕೊಳ್ತೀರಾ? ಹೌದು, ನನ್ನ ಸ್ಟೈಲಿಂಗ್ ಡಿಸೈನರ್ ಅನ್ನೋ ಪದನೇ ತಪ್ಪು ನನ್ನ ಪ್ರಕಾರ. ಅಂದರೆ ನಮ್ಮ ಸಿನಿಮಾ ಇಂಡಸ್ಟ್ರಿನಲ್ಲಿ ಸಾಕಷ್ಟು ಜನ ಕಾಸ್ಟ್ಯೂಮ್ ಡಿಸೈನರ್ ಅಂತ ಹೆಸರು ಹಾಕ್ಕೊಂತಾರೆ, ಬಟ್ ಅವ್ರು ಆ್ಯಕ್ಚುಲಿ ಡಿಸೈನೇ ಮಾಡಿರಲ್ಲ. ಅವ್ರು ಏನಿದ್ರು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದು ಸ್ಟೈಲಿಂಗ್ ಮಾಡ್ತಾರೆ. ಡಿಸೈನರ್ಸ್ ಅಂದರೆ ಪ್ರಾಪರಾಗಿ ಸ್ಕೆಚ್ ಮಾಡಿ ಏನು ಕಾಂಬಿನೇಷನ್ ಏನು ಅದು ಓದಿ ಕಲ್ತು ಬಂದಿರ್ತಾರೆ, ಅಕಾಡೆಮಿಕಲಿ ಕಲ್ತು ಬಂದಿರ್ತಾರೆ. ಆ ಥರ ತುಂಬ ಕೆಲವರು ಇದ್ದಾರೆ ಅಷ್ಟೇ ನಮ್ಮ ಇಂಡಸ್ಟ್ರಿನಲ್ಲಿ. ಇನ್ನು ಮಿಕ್ಕಿದವರೆಲ್ಲ ಸ್ಟೈಲಿಸ್ಟ್ಗಳು ಅಷ್ಟೇ. ಬ್ಯಾಂಕಾಕ್ ಇಲ್ಲಿಗೋ ಹೋಗ್ತಾರೆ, ಒಂದಷ್ಟು ಬಟ್ಟೆ ತೊಗೊಂಡ್ಬಂದ್ಬಿಡ್ತಾರೆ, ಅದನ್ನ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಸ್ಟೈಲಿಂಗ್ ಮಾಡ್ತಾರೆ. ಸೊ ನಾನು ಮಾಡೋದು ಸ್ಟೈಲಿಂಗ್ ಅಷ್ಟೇ, ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತೀನಿ, ಸ್ಟೈಲಿಂಗ್ ಮಾಡ್ತೀನಿ. ಆಕ್ಸೆಸರೀಸು ಅವೆಲ್ಲವೂ ಯಾವುದು ಇಷ್ಟ ಆಗುತ್ತೋ ಅದು ಹಾಕೊಂಡ್ಬಿಡೋದು. ಓಕೆ, ಸೂಪರ್ ಸರ್. ಹೇಗೆ ಸರ್ ನಿಮಗೆ ಇವಾಗ ಕ್ರೇಜಿ ಮೈಂಡ್ಸ್ ಅಂತ ಒಂದು ನೇಮ್ ತಗೊಳ್ತೀರಾ? ಶ್ರೀ ಅನ್ನೋದು ಹೋಗಿ ಶ್ರೀ ಕ್ರೇಜಿ ಮೈಂಡ್ಸ್ ಆಗುತ್ತೆ. ಸೊ ಈ ಕ್ರೇಜಿ ಮೈಂಡ್ ಅನ್ನೋ ಒಂದು ಥಾಟ್ ಸ್ಟಾರ್ಟ್ ಆಗಿದೆ ಯಾವಾಗ ನಿಮಗೆ? ಮೇ ಬಿ ನನ್ನ ಹುಚ್ಚತನ, ಕೆಲಸದ ವಿಧವಾದ ಕೆಲಸ ಮಾಡ್ತಾ ಇರ್ತೀನಿ. ಆಮೇಲೆ ಒಂದು ಹುಚ್ಚತನ ಇದೆ, ಏನೋ ಒಂದು ಹೊಸದು ಮಾಡಬೇಕು. ಈಗ ಕೆಲವು ವಿಷಯಗಳಲ್ಲಿ ರಿಸ್ಕ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೆಲಿಕಾಪ್ಟರಿಂದ ಶೂಟಿಂಗ್ ಮಾಡ್ತಿದ್ದೆ. ಈಗೆಲ್ಲ ಡ್ರೋನ್ ಯೂಸ್ ಮಾಡ್ತಿದ್ದಾರೆ. ಸೊ ಅದರಲ್ಲಿ ಡೋರ್ ಓಪನ್ ಮಾಡಿ ಈಚೆ ಕೂತು ಶೂಟಿಂಗ್ ಮಾಡ್ತಿದ್ದೆ. ನಾನು ಸಾಕಷ್ಟು ಬಾರಿ ಬಂಜಿ ಜಂಪ್ ಮಾಡಿದ್ದೀನಿ. ಸ್ಕೂಬಾ ಡೈವಿಂಗ್ ಲೈಸೆನ್ಸ್ ಇದೆ. ಒಂದು ತಕ್ಕ ಮಟ್ಟಿಗೆ 2 seat ಏರ್ಕ್ರಾಫ್ಟ್ ಹಾರಿಸೋದನ್ನು ಕಲ್ತಿದ್ದೆ. ಸೊ ಹಾಗಾಗಿ ಇವೆಲ್ಲವೂ ಎಲ್ಲರೂ ಇದೆಲ್ಲ ಮಾಡುವಾಗ ಏನು ಹುಚ್ಚಿಚ್ಚ ಏನು
ಯಾಕೆ ಅಷ್ಟೆಲ್ಲ ರಿಸ್ಕ್ ತೊಗೊಂತೀಯ ಇದು ಅಂತ ಹೇಳ್ತಿರೋರು, ಈಸ್ ಒನ್ ಕ್ರೇಜಿ ಫೆಲೋ ಅನ್ನೋರು. ಸೊ ಆವಾಗ ನನ್ನ ಕಂಪ್ನಿ ಏನು ಹೆಸರಿಡೋದು, ಹೌ ಪೀಪಲ್ ವಿಲ್ ರಿಲೇಟ್ ಟು ಮೀ ಅಂತ ಬಂದಾಗ ಕ್ರೇಜಿ ಮೈಂಡ್ಸ್ ಅಂತ ಒಂದು ಏನೋ ಹುಚ್ಚುತ್ತಲೆ ಅನ್ನೋರು. ಸೊ ಹಂಗೆ ನೋಡಿದ್ರೆ ಯಾವುದು ಟೋಪಿ ಎಲ್ಲ ಟೈಟ್ಲಲ್ಲೂ ಹಂಗೆ ಹಾಕಿರೋದು, ಹುಚ್ಚು ತಲೆ ಶ್ರೀ ಅಂತಾನೆ ಹಾಕಿರೋದು. ಸೊ ಅದ್ರಲ್ಲಿ ಎಲ್ಲರ ಎಲ್ಲರ ಟೈಟಲ್ಸು ವಿಚಿತ್ರವಾಗಿ ಏನೇನೋ ಹಾಕಿದೀವಿ ಅದರಲ್ಲಿ, ಆ ಸಿನಿಮಾದಲ್ಲಿ. ಸೊ ನಂದು ಹುಚ್ಚು ತಲೆ ಶ್ರೀ ಅಂತ ಉಪಿ ಸರ್ ಹೇಳಿದೆ, ನಿಮ್ದು ಹುಚ್ಚು ತಲೆ ಶ್ರೀ ಕ್ರೇಜಿ ಮೈಂಡ್ಸ್ ಅಲ್ವೇನ್ರಿ, ಅದನ್ನ ಕನ್ನಡದಲ್ಲಿ ಹಾಕಿದ್ರೆ ಹುಚ್ಚು ತಲೆ ಅಲ್ವಾ, ಹುಚ್ಚು ತಲೆ ಅಂತ ಹಾಕೋಣ. ಓಕೆ, ಸೊ ಅದು ಕನ್ನಡದಲ್ಲೇ ಕೇಳಕ್ಕೆ ಒಂದು ಬೇರೆ ತರ ಮೀನಿಂಗ್ ಕೊಡುತ್ತೆ ಇಂಗ್ಲೀಷಲ್ಲಿ. ಅಂದ್ರೆ ಇಂಗ್ಲೀಷಲ್ಲಿ ಹೇಳಿದಾಗ ಕೆಲವರು ಅಕ್ಸೆಪ್ಟ್ ಮಾಡ್ಬಿಡ್ತಾರೆ ಕ್ರೇಜಿ ಮೈಂಡ್, ಹುಚ್ಚುತ್ತಲೆ ಏನೋ ಅಂದ್ರೆ ಅದನ್ನ ಡಿಫ್ರೆಂಟ್ ಆಗಿ ನೋಡ್ತಾರೆ ಜನ. ಹೌದು. ಸೊ ಅದೇ ಏನೋ ಇಂಗ್ಲೀಷಲ್ಲಿ ಎಷ್ಟೋ ಪದಗಳು ನಿಮಗೆ ಅಷ್ಟು ಆಭಾಸವಾಗಿ ಕೇಳಿಸಲ್ಲ, ಅಂದ್ರೆ ಅಷ್ಟು ಕೆಡದಾಗ ಕೇಳಿಸಲ್ಲ. ಸಾಕಷ್ಟು ಸಾಕಷ್ಟು ಬೈಗಳನ್ನು ಅಷ್ಟೇ ಇಂಗ್ಲೀಷಲ್ಲಿ ಯಾರಾದ್ರೂ ಬೈದ್ರೆ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ, ಯಾಕೆಂತಂದ್ರೆ ಅದು ಇಂಗ್ಲೀಷ್ ಅಲ್ವಾ, ಸೊ ಸೌಂಡಿಂಗ್ ಚೆನ್ನಾಗಿದೆ ಅಂತ. ಈಗ ರೋಡಲ್ಲಿ ಹೋಗ್ತಿರೋ ಈಸ್ ವೆರಿ ಕ್ರೇಜಿ, ವೆರಿ ಕ್ರೇಜಿ ಅಂತಂದ್ರೆ ಓಕೆ ಅಂತ, ಹುಚ್ಚ ನೋಡು ಅಂತಂದ್ರೆ ಅದು ಬೇರೆ ತರ ಕೇಳಿಸುತ್ತೆ. ಸೊ ಹಂಗೆ ಅದಕ್ಕೆ ಕ್ರೇಜಿ ಮೈಂಡ್ ಅಂದ ತಕ್ಷಣ ಒಂಥರ ಈಗ ಒಂಥರ ಬ್ರ್ಯಾಂಡ್ ಆಗ್ಬಿಟ್ಟಿದೆ, ಒಂಥರ ಐಡೆಂಟಿಟಿ ಆಗ್ಬಿಟ್ಟಿದೆ. ಸೊ ಎಷ್ಟೋ ಜನಕ್ಕೆ ನಾನು ಶ್ರೀ ಅಂತಂದ್ರೆ ಗೊತ್ತಾಗಲ್ಲ, ಯಾರು ಅಂತಂದ್ರೆ ಕ್ರೇಜಿ ಮೈಂಡ್ಸ್ ಗೊತ್ತು ಅಂತಂತಾರೆ ಹಾಗೆ. ಸೊ ಕ್ರೇಜಿ ಮೈಂಡ್ಸ್ ಹ್ಯಾಸ್ ಬಿಕಮ್ ಪಾರ್ಟ್ ಆಫ್ ಮೈ ನೇಮ್. ಓಕೆ, ಸೊ ಹೇಗೆ ಇವಾಗ ಮೊದಲದಾಗಿ ನೀವು ಎಡಿಟರ್ ಆಗಿ ಬರ್ತೀರಾ ನಮ್ಮ ಕನ್ನಡ ಸಿನಿಮಾ ಚಲನಚಿತ್ರಕ್ಕೆ. ಸೊ ಅದರಲ್ಲಿ ನೀವು ಎಡಿಟರ್ ಆಗಿ ಅದಾದ ನಂತರ ಸಿನಿಮಾಟೋಗ್ರಫರ್ ಹಾಕ್ತೀರಾ. ಸೊ ಹೇಗೆ ನಿಮ್ಮ ಒಂದು ಪಯಣ ಶುರುವಾಯಿತು? ಇಲ್ಲ, ಸಿನಿಮಾ ನಂದು ಒಂಥರ ಇನ್ ಆ್ಯಂಡ್ ಔಟ್ ಥರ ಇತ್ತು. ಸಿನಿಮಾ ಮುಂಚೆ ನಾನು ಕಾರ್ಪೊರೇಟ್ ವಿಡಿಯೋಸು, ಕಮರ್ಷಿಯಲ್ಸ್, ಆ್ಯಡ್ ಫಿಲ್ಮ್ಸ್ ಎಲ್ಲ ಮಾಡ್ತಾ ಇದ್ದೆ. ಅಲ್ಲಿ ನಾನು ಕ್ಯಾಮ್ರಾ ವರ್ಕ್, ಎಡಿಟಿಂಗ್ ಎರಡೂ ಮಾಡ್ತಾ ಇದ್ದೆ. ಬಟ್ ಸಿನಿಮಾಕ್ಕೆ ಮೊದಲನೇ ಸರಿ ಅಂದರೆ ಸಿನಿಮಾ ಒಳಗೆ ಬಂದಾಗ, ಫುಲ್ ಟೈಮ್ ಫಿಲ್ಮ್ಗೆ ಬಂದಾಗ ಅಸೋಸಿಯೇಟ್ ಕ್ಯಾಮ್ರಾಮನ್ನ ಕೆಲಸ ಮಾಡಿದೆ ನಾನು. ಒಂದು 5-6 ಸಿನಿಮಾಗಳು ಮಾಡಿದೆ ಅಷ್ಟೇ. ನಂತರ ಸ್ವಲ್ಪ ಬ್ರೇಕ್ ತೊಗೊಂಡು ಮತ್ತೆ ಕಾರ್ಪೊರೇಟ್ ಇಂಡಸ್ಟ್ರಿ ಮತ್ತು ಆ್ಯಡ್ ಫಿಲ್ಮ್ಸ್ ಅದೆಲ್ಲ ಮಾಡ್ತಾ ಇದ್ದೆ. ಸೊ ಹೀಗೆ ಮಾಡ್ತಿರುವಾಗ ಸಿನಿಮಾ ಜೊತೆ ನಂಟು ಇದ್ದೇ ಇತ್ತು, ಆನ್ ಆ್ಯಂಡ್ ಆಫ್. ಅಂದರೆ ಕೆಲವು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೆ, ಈ ಬ್ರೇಕ್ ತೊಗೊಂಡಾಗ ಕೆಲವು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೆ, ಟ್ರೈಲರ್ಸ್ ಎಡಿಟ್ ಮಾಡ್ತಿದ್ದೆ, ಆಮೇಲೆ ಹೆಲಿಕಾಪ್ಟರ್ ಶೂಟ್ಗೆ ಕೋಆರ್ಡಿನೇಷನ್ ಮಾಡ್ತಾ ಇದ್ದೆ. ಸಾಕಷ್ಟು ಸಿನಿಮಾಗಳಿಗೆ ಹೆಲಿಕಾಪ್ಟರ್ ಶೂಟ್ ಕೋಆರ್ಡಿನೇಷನ್ ಮಾಡಿದ್ದೀನಿ, ಶೂಟು ಮಾಡಿದ್ದೀನಿ ನಾನೇ. ಸೊ ಎರಡೂ ಕಡೆ ಆ್ಯಡ್ ಫಿಲ್ಮ್ ಇಂಡಸ್ಟ್ರಿಲೂ ಅಷ್ಟೇ ಆಕ್ಸಿಡೆಂಟ್ಲಿ ಬಿಕೇಮ್ ಎನ್ ಎಡಿಟರ್, ಸಿನಿಮಾದಲ್ಲೂ ಅಷ್ಟೇ ಒಂದು ಮ್ಯೂಸಿಕ್ ವಿಡಿಯೋ ಡೈರೆಕ್ಟ್ ಮಾಡಿದ್ದೆ. ಸೊ ಆ ಮ್ಯೂಸಿಕ್ ವಿಡಿಯೋ ಡೈರೆಕ್ಟ್ ಮಾಡಿದ್ದು ತುಂಬ ಒಳ್ಳೆ ರೆಸ್ಪಾನ್ಸ್ ಇತ್ತು. ಅದಾದ ನಂತರ ಅದೇ ಸಂಸ್ಥೆಯವರು ಒಂದು ಸಿನಿಮಾ ಮಾಡಿದಾಗ ನಾನೇ ಎಡಿಟರ್ ಅಂತ ಫಿಕ್ಸ್ ಆದರು. ಸೊ ಎಡಿಟ್ ಮಾಡಿದೆ, ಪಿಕ್ಚರ್ ಹಿಟ್ ಆಗೋಯ್ತು. ಅದಾದಮೇಲೆ ಒಂಥರ ಒಂದು ಸಕ್ಸಸ್ ಸಿಕ್ಕ ತಕ್ಷಣ ಒಂದು ಜರ್ನಿ ಟೇಕ್ ಆಫ್ ಆಗುತ್ತಲ್ಲ, ಸೊ ಆ ಎಡಿಟಿಂಗ್ ಕರಿಯರ್ ಟೇಕ್ ಆಫ್ ಆಗೋಯ್ತು. ಸೊ ಅದು ಅಷ್ಟೇ ಅಚಾನಕ್ ಆಗಿದ್ದು. ಸೊ ಅದರಲ್ಲೇ ಬ್ಯುಸಿ ಆಗಿಬಿಟ್ಟೆ. ಜೊತೆಗೆ ನಾನು ಕೆಲವು ಸಿನಿಮಾ ಆ್ಯಕ್ಟ್ ಮಾಡಿದ್ದೆ, ಶೂಟ್ ಕೋಆರ್ಡಿನೇಷನ್ ಮಾಡ್ತಿದ್ದೆ, ಹೆಲಿಕಾಪ್ಟರ್ ಶೂಟ್ ಮಾಡ್ತಿದ್ದೆ. ನಂತರ ತುಂಬ ವರ್ಷಗಳ ನಂತರ ನನಗೆ ಫುಲ್ ಟೈಮ್ ಅಂದರೆ ಸೋಲೋ ಕಾರ್ಡ್ ಅಂತೀವಲ್ಲ, ಸಿಂಗಲ್ ಕಾರ್ಡ್ ಅಂತೀವಲ್ಲ, ಆ ಸಿಂಗಲ್ ಕಾರ್ಡಾಗಿ ಸಿನಿಮಾಟೋಗ್ರಾಫರ್ ಅಂತ ಹಾಕಿದ್ದು ಲವ್ ಮಾಕ್ಟೇಲ್. ಓಕೆ ಸರ್, ಈಗ ಸಿನಿಮಾಟೋಗ್ರಫಿ ಆಗಿ ನೀವು ಶೂಟ್ ಮಾಡ್ತೀರಾ ಆ್ಯಂಡ್ ಆಲ್ಸೋ ನೀವೇ ಎಡಿಟ್ ಮಾಡ್ತೀರಾ. ಸೊ ಹೇಗೆ ಅನಿಸುತ್ತೆ ಅದು? ಅಂದರೆ ನೀವೇ ಶೂಟ್ ಮಾಡಿರೋಂಥ ಸೀನ್ಗಳಿಗೆ ನೀವೇ ಎಡಿಟ್ ಮಾಡಬೇಕು. ಅದೇ ಎಡಿಟಿಂಗ್ ಅಂತ ಬಂದಾಗ ಒನ್ ಹ್ಯಾಸ್ ಟು ಬಿ ಮರ್ಸಿಲೆಸ್. ಸೊ ನಾನೇ ಶೂಟ್ ಮಾಡಿದ್ರು, ಎಷ್ಟೋ ಸಿನಿಮಾಗಳು ನಾನೇ ಆ್ಯಕ್ಟ್ ಮಾಡಿರ್ತೀನಿ. ನಾನು ಕೆಲವು ಪಾತ್ರಗಳು ಮಾಡಿರ್ತೀನಲ್ಲ, ನಾನು ಆ್ಯಕ್ಟ್ ಮಾಡಿರೋ ಸಿನಿಮಾ ನಾನೇ ಎಡಿಟ್ ಮಾಡುವಾಗ ನಿರ್ದಾಕ್ಷಿಣ್ಯವಾಗಿ ಬೇಡದೇ ಇರೋದನ್ನ ಕತ್ತರಿಸಿ ಬಿಸಾಕ್ತಾ ಇರ್ತೀನಿ. ಸೊ ಆ್ಯಸ್ ಎನ್ ಎಡಿಟರ್ ಯು ಶುಡ್ ಫರ್ಗೆಟ್ ದಟ್ ಐಮ್ ದೇರ್ ಆನ್ ದ ಸ್ಕ್ರೀನ್. ಸೊ ನನ್ನ ಶಾರ್ಟ್ ಕಟ್ ಮಾಡಿಬಿಡ್ತಿದ್ದೀನಲ್ಲ ಅನ್ನೋದು ಬದಲು ಒಬ್ಬ ಆಡಿಯನ್ಸ್ ಆಗಿ ಇದು ಬೇಡ ಅಂತಂದ್ರೆ, ಬೇಡ ಅನ್ಸಿದ್ರೆ ತೆಗೆದು ಬಿಸಾಕಬೇಕು. ಸೊ ಯು ಹ್ಯಾವ್ ಟು ಬಿ ಮರ್ಸಿಲೆಸ್ ಆ್ಯಸ್ ಎನ್ ಎಡಿಟರ್. ಸೊ ಹಾಗಾಗಿ ನಾನು ಯಾವುದೇ ಈಗ ಕ್ಯಾಮ್ರಾಮನ್ ಆಗಿದ್ದೀನಿ ಅಥವಾ ಆ್ಯಕ್ಟರ್ ಆಗಿದ್ದೀನಿ, ಎಡಿಟ್ ಮಾಡ್ತಾ ಇದ್ದೀನಿ ಅಂದರೆ ಅನ್ಬಯಾಸ್ಡ್ ಆಗಿರಬೇಕು. ಸೊ ಫೇವರಿಸಮ್, ನಾನು ಶೂಟ್ ಮಾಡಿದ್ದು ಎಡಿಟ್ ಮಾಡಿಬಿಟ್ರೆ ಹಿಂಗೆ, ಕಟ್ ಮಾಡಿಬಿಟ್ರೆ ಹಿಂಗೆ ಚೆನ್ನಾಗಿದೆ ಶಾರ್ಟು, ಅದಲ್ಲ. ಸೊ ಎವ್ರಿ ಪ್ರೊಫೆಷನ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಲೈನ್ ಯು ಡ್ರಾ, ಅದನ್ನು ಮೀರಬಾರ್ದು. ಅಂದರೆ ಅದನ್ನು ದಾಟಿ ಕಾಂಪ್ರಮೈಸ್ ಆಗಕ್ಕೆ ಹೋಗ್ಬಾರ್ದು. ಸೊ ಕಾಂಪ್ರಮೈಸ್ ಆದರೆ ಎಂಡ್ ಆಫ್ ದ ಡೇ ಔಟ್ಪುಟ್ ಕೆಟ್ಟದಾಗ ಬರುತ್ತೆ. ಸೊ ಹಾಗಾಗಿ ಯಾವುದೇ ರೀತಿಯಲ್ಲೂ ಕಾಂಪ್ರಮೈಸ್ ಆಗಲ್ಲ ನಾನು ವೆನ್ ಇಟ್ ಕಮ್ಸ್ ಟು ಶೂಟ್ ಎಡಿಟ್ ಆರ್ ಆ್ಯಕ್ಟ್ ಎಡಿಟ್. ಸೊ ಎಷ್ಟು ಬೇಕೋ ಅಷ್ಟೇ. ಓಕೆ, ಸೊ ನಿಮಗೆ ಹತ್ತಿರವಾದಂಥ ಒಂದು ಕೆಲಸ ಯಾವುದು ಸರ್? ಶೂಟ್ ಮಾಡೋದಾ, ಎಡಿಟ್ ಮಾಡೋದಾ, ಅಥವಾ ಆ್ಯಕ್ಟ್ ಮಾಡೋದಾ? ಎಲ್ಲವೂ
ಓಕೆ. ಯಾಕೆಂದ್ರೆ ಎಲ್ಲದ್ರಲ್ಲೂ ಒಂದು ಮಜಾ ಇದೆ ಅಲ್ಲ. ಸೊ ನನ್ಗೆ ಎಲ್ಲದ್ರಲ್ಲೂ ಒಂದು ಮಜಾ ಕೊಡುತ್ತೆ. ಈ ಆ್ಯಕ್ಟ್ ಮಾಡುವಾಗ ಒಂದು ಮಜಾ ಅಂದರೆ ಈಗ ನನಗೆ ನಾನೊಂದು ಪಾಯಿಂಟ್ ಆ್ಯಕ್ಟ್ರಾಗಿ ನಿಂತ್ಕೊಂಡಾಗ ಕ್ಯಾಮ್ರಾದಲ್ಲಿ ನಾನು ಹೆಂಗೆ ಕಾಣಿಸ್ತಿದ್ದೀನಿ ಅಂತ ನನಗೆ ಗೊತ್ತಿರುತ್ತೆ ಆ್ಯಸ್ ಎ ಸಿನಿಮಾಟೋಗ್ರಾಫರ್. ಎಡಿಟ್ ಮಾಡಿದ್ಮೇಲೆ ಹೆಂಗೆ ಬರುತ್ತೆ ಇದು ಸೀನ್ ಅಂತಲೂ ಗೊತ್ತಿರುತ್ತೆ. ಸೊ ಆ ಒಂದು ಮಜಾ ಬೇರೆ. ಅಟ್ ದ ಸೇಮ್ ಟೈಮ್ ನಾನೇ ಶೂಟ್ ಮಾಡುವಾಗ ಇದು ಫೈನಲ್ ಔಟ್ಪುಟ್ ಹೇಗಿರುತ್ತೆ ಅನ್ನೋದು ಗೊತ್ತಿರುತ್ತಲ್ಲ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡೇ ಶೂಟ್ ಮಾಡೋದು. ಕೊನೆಗೆ ಎಡಿಟಿಂಗ್ ಬಂದಾಗ ಇಟ್ ಬಿಕಮ್ಸ್ ವೆರಿ ಈಸಿ. ಸೊ ಜಾಸ್ತಿ ಯೋಚನೆ ಮಾಡೋದೇ ಬೇಕಾಗಿರಲ್ಲ. ಯಾಕೆಂದರೆ ಆಲ್ಮೋಸ್ಟ್ ನನ್ನ ಕೆಲಸ ಅರ್ಧವಾಗ ಆ್ಯಸ್ ಎ ಕ್ಯಾಮ್ರಾಮನ್ ಮಾಡಿಬಿಟ್ಟಿರ್ತೀನಿ. ಎಡಿಟರ್ದು ಅರ್ಧ ಕೆಲಸ ಕ್ಯಾಮ್ರಾಮನಾಗಿ ಮಾಡಿಬಿಟ್ಟಿರ್ತೀನಿ. ಸೊ ಇಲ್ಲಿ ಬಾಕಿ ಒಂದು 50% ಅಷ್ಟೇ ಕೆಲಸ. ಸೊ ನನ್ನ ಕೆಲಸಗಳು ಈಸಿ ಆಗುತ್ತೆ. ನಾನೇ ಶೂಟ್ ಮಾಡಿ ನಾನೇ ಎಡಿಟ್ ಮಾಡೋದ್ರಿಂದ ಕೆಲವು ಸರಿ ನಾನೇ ಕ್ಯಾಮ್ರಾ ಫ್ರೇಮ್ ಇಟ್ಟು ಅಲ್ಲಿ ಹೋಗಿ ಆ್ಯಕ್ಟ್ ಮಾಡಿ ಬಂದು ಎಡಿಟ್ ಮಾಡಿದ್ದು ಉಂಟು. ಸೊ ಎಲ್ಲವೂ ಮಜಾ ಇದೆ. ಮಜಾ ಇದೆ. ಕ್ರೇಜಿ ಆಗಿದೆ. ಓಕೆ ಸರ್, ಈಗೆಲ್ಲ ಡ್ರೋನ್ ಬಳಸಿ ಶೂಟ್ ಮಾಡ್ತಾರೆ. ಸೊ ಮುಂಚೆ ಎಲ್ಲ ನೀವು ಹೇಳಿದಾಗೆ ನೀವು ಹೆಲಿಕಾಪ್ಟರ್ಸ್ ಅಲ್ಲಿ ಶೂಟ್ ಮಾಡ್ತಿದ್ರು. ಸೊ ಈಗ ಡ್ರೋನ್ ಬಂದಾದ್ಮೇಲೆ ನೀವು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಆ ಒಂದು ಕೆಲಸನ? ಫಸ್ಟ್ ಆಫ್ ಆಲ್ ಡ್ರೋನ್ ಹೆಲಿಕಾಪ್ಟ್ರಲ್ಲಿ ಶೂಟಿಂಗ್ ಮಾಡುವಾಗ ಬಿಫೋರ್ ನಮ್ಮ ಗೂಗಲ್ ಮ್ಯಾಪ್ಸ್ ಅದು ಬರೋಕ್ಕೆ ಮುಂಚೆ ನಾವು ಹೆಲಿಕಾಪ್ಟ್ರಲ್ಲಿ ಶೂಟಿಂಗ್ ಮಾಡುವಾಗ ಯಾವುದೋ ಒಂದು ಬೇರೆ ಊರಲ್ಲಿ ಎಲ್ಲಿ ಒಂದು ಪಾಯಿಂಟಲ್ಲಿ ಶೂಟಿಂಗ್ ಮಾಡಬೇಕು ಅಂತಂದರೆ ಒಂದು ವಾರ ಮುಂಚೆ ಹೋಗಿ ನಾನು ಮತ್ತು ನಮ್ಮ ಹೆಲಿಕಾಪ್ಟರ್ ಇಂಜಿನಿಯರ್ ಅವ್ರನ್ನ ಕರ್ಕೊಂಡು ಹೋಗಿ GPS ಡಿವೈಸ್ ಎತ್ಕೊಂಡು ಹೋಗಿ GPS ಕೋಆರ್ಡಿನೇಟ್ಸ್ನೆಲ್ಲ ನೋಟ್ ಮಾಡಿಕೊಂಡು, ಸೊ ಎಲ್ಲಿಂದ ಎಲ್ಲಿಗೆ ಫ್ಲೈ ಮಾಡ್ತೀವಿ, ಆ ಪಾಯಿಂಟಲ್ಲಿ ಏನು GPS ಕೋಆರ್ಡಿನೇಟ್, ಅಲ್ಲಿಂದ ಎಲ್ಲಿ ಲ್ಯಾಂಡ್ ಮಾಡ್ತೀವಿ, ಹತ್ತಿರದ ಯಾವುದು ಲ್ಯಾಂಡಿಂಗ್ ಅಂದರೆ ಲ್ಯಾಂಡಿಂಗ್ ಏರಿಯಾನು ನಾವು ಸೆಲೆಕ್ಟ್ ಮಾಡಿ ಒಂದು ಟೆಂಪ್ರರಿ ಹೆಲಿಪ್ಯಾಡ್ ಮಾಡ್ತಾ ಇದ್ವಿ ನಾವು. ಅಂದರೆ ಒಂದು ಮೆಷರ್ಮೆಂಟ್ ಇರುತ್ತೆ, ಒಂದಿಷ್ಟು ಜಾಗ ಇರಬೇಕು, ಒಂದು ದೊಡ್ಡದಾಗಿ ಹೆಚ್ಚಂತ ಬರೆದಿರಬೇಕು, ಆಮೇಲೆ ಸುತ್ತ ಯಾವುದು ಮರಗಳು ಇರಬಾರ್ದು, ಎಲೆಕ್ಟ್ರಿಕ್ ಲೈನ್ಸ್ ಪಾಸ್ ಆಗ್ತಿರಬಾರ್ದು. ಇವೆಲ್ಲವೂ ಗಮನದಲ್ಲಿ ಇಟ್ಕೊಂಡು ಒಂದು ಜಾಗ ಸೆಲೆಕ್ಟ್ ಮಾಡಿ ಆ ಜಾಗನ ಫುಲ್ಲು ಕ್ಲೀನ್ ಮಾಡಿಸಿ ಒಂದು ದೊಡ್ಡದಾಗಿ ಸರ್ಕಲ್ ಬರೆಸಿ ಅದ್ರ ಮೇಲೆ ದೊಡ್ಡದಾಗಿ ಹೆಚ್ಚು ಬರೆಸಿ ಇಷ್ಟೆಲ್ಲ ಪ್ರಿಪರೇಷನ್ ಬೇಕಾಗಿತ್ತು. ಸೊ ಇಷ್ಟೆಲ್ಲ ಪ್ರಿಪೇರ್ ಆಗ್ತಿದ್ವಲ್ಲ, ಸೊ ಟೀಮ್ ಕೂಡ ಅಷ್ಟೇ ಪ್ರಿಪೇರ್ ಆಗ್ತಿದ್ರು. ಎಷ್ಟು ಶಾರ್ಟ್ಸ್ ಬೇಕು, ಏನು ಬೇಕು ಎಲ್ಲ ಪ್ಲ್ಯಾನಿಂಗ್ ಇರೋದು. ಸೊ ಏನಾಗೋದು, ನಮ್ಗೆ ಎಷ್ಟು ಬೇಕೋ ಅಷ್ಟು ತೆಗಿತಿದ್ವಿ, ಕ್ವಿಕ್ಕಾಗಿ ಮುಗಿಸ್ತಿದ್ವಿ. ಆಮೇಲೆ ಹೆಲಿಕಾಪ್ಟ್ರಲ್ಲಿ ಶೂಟ್ ಮಾಡೋ ಮಜಾನೇ ಬೇರೆ. ಯಾಕೆಂದರೆ ಆ ಒಂದು ದೃಷ್ಟಿಕೋನದಲ್ಲಿ ನೋಡುವಾಗ ನಮಗೆ ಇಷ್ಟು ಬ್ಯೂಟಿಫುಲ್ ಆಗಿದೆಯಾ ಪ್ರಪಂಚ ಅಂತ ಅನಿಸುತ್ತೆ. ಸಾಕಷ್ಟು ಸಿನಿಮಾಗಳಿಗೆ ಈಗ ಟ್ರಾವೆಲಿಂಗ್ ಇರುತ್ತೆ, ಒಂದು ಗಾಡಿನ ಫಾಲೋ ಮಾಡಿರ್ತಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಒಂದು ಸಿನಿಮಾ ಪರಮಾತ್ಮ ಸಿನಿಮಾದಲ್ಲಿ ಅಪ್ಪು ಅವರು ಓಪನ್ ಕಾರಲ್ಲಿ ಹೋಗ್ತಾ ಇರ್ತಾರೆ. ಇದು ಯಾವುದು ಸಕಲೇಶ್ಪುರ ಘಾಟ್ ಸೆಕ್ಷನಲ್ಲಿ. ಸೊ ಇಲ್ಲಿಂದ ಇಲ್ಲಿಗೆ ಯೋಗರಾಜ್ ಭಟ್ ಅವರು ನನಗೆ ಈ ಥರ ಪ್ಲ್ಯಾನ್ ಮಾಡಿದ್ದೀನಿ, ಆಮೇಲೆ ಮಂಜೀರಾಬಾದ್ ಫೋರ್ಟ್ ಅಲ್ಲಿವರೆಗೂ ಈ ಒಂದು ಟಾಪ್ ಆ್ಯಂಗಲ್ ಹೆಂಗೆ ಕಾಣಿಸುತ್ತೆ, ಅದು ನಕ್ಷತ್ರದ ಆಕಾರದಲ್ಲಿ ಇದೆ ಅಂತ ಗೊತ್ತಿತ್ತೆ ಹೊರತು ಆ ಆ್ಯಂಗಲಲ್ಲಿ ಯಾರು ನೋಡೇ ಇರಲಿಲ್ಲ. ಸೊ ಅದನ್ನ ಫಸ್ಟ್ ಹಂಗೆ ತೋರಿಸ್ಬೇಕು ಅಂತ. ಸೊ ಅದಕ್ಕೆ ಒಂದು 10 days ಬಿಫೋರ್ ಹೋಗಿ ಫುಲ್ ರೂಟ್ ರೆಕಿ ಮಾಡಿ ಎಲ್ಲೆಲ್ಲಿ ಮರಗಳಿಲ್ಲ, ಎಲ್ಲಿಂದ ಕಾಣಿಸುತ್ತೆ. ಈಗ ಓಪನ್ ಕಾರ್ ಬಂತು ಅಂದರೆ ಎಲ್ಲಿಂದ ಎಲ್ಲೆಲ್ಲಿ ಯಾವ್ಯಾವ ಪಾಯಿಂಟಲ್ಲಿ ಬೋಲ್ಡಾಗಿ ಕಾರ್ ಕಾಣಿಸುತ್ತೆ, ಯಾವ್ಯಾವ ಪಾಯಿಂಟಲ್ಲಿ ನಾವು ಎಷ್ಟು ಕೆಳಗೆ ಬರ್ಬೋದು ಅದೆಲ್ಲವೂ ಪ್ಲ್ಯಾನ್ ಮಾಡಿ, ಆಮೇಲೆ ಮಂಜೀರಾಬಾದ್ ಫೋರ್ಟ್ ಅದು ಹೆಂಗೆ ಕೊರಿಯೋಗ್ರಾಫ್ ಮಾಡ್ಬೋದು, ಸೊ ಆರ್ಟಿಸ್ಟ್ ಎಲ್ಲಿಡಬೇಕು, ಯಾಕೆಂದರೆ ಮೇಲಿಂದ ಏನು ಕಾಣಿಸೋದೇ ಇಲ್ವಲ್ಲ. ಸೊ ಆರ್ಟಿಸ್ಟ್ ಎಲ್ಲಿರ್ತಾರೆ, ಆ ಫೋರ್ಟ್ ಒಳಗಡೆ ಎಲ್ಲಿರ್ತಾರೆ, ಸೊ ಇವೆಲ್ಲವೂ ಪ್ಲ್ಯಾನ್ ಮಾಡಬೇಕಾಗಿತ್ತು. ಆಮೇಲೆ ಕಮ್ಯುನಿಕೇಷನ್, ಏಕೆಂದರೆ ಒಂದು 500 ಅಡಿವರೆಗೂ ಮೊಬೈಲ್ ನೆಟ್ವರ್ಕ್ ಸಿಗುತ್ತೆ, ಬಟ್ ಹೆಲಿಕಾಪ್ಟ್ರಲ್ಲಿ ಹಾರುವಾಗ ಆ ಸೌಂಡಿಗೆ ಫೋನಲ್ಲಿ ಮಾತಾಡೋದು ಕೇಳಿಸಲ್ಲ. ಸೊ ಹಾಗೆ ನಾವು ಏನು ಮಾಡಿದ್ವಿ, ಎಲ್ರಿಗೂ ಅಂದರೆ ಕೆಲವು ಅಂದರೆ ಹೈ ರೇಂಜ್ ವಾಕಿ ಟಾಕಿನೂ ಇತ್ತು, ಈ ಕಡೆ ಫೋನು ಇತ್ತು. ಅಂದರೆ ಆ ಘಾಟ್ ಸೆಕ್ಷನಲ್ಲಿ ಕೆಲವು ನೆಟ್ವರ್ಕ್ಗಳು ಸಿಗ್ತಿರಲಿಲ್ಲ. ಯಾವ ನೆಟ್ವರ್ಕ್ ಬರುತ್ತೋ ಅಂತ ಆ ನೆಟ್ವರ್ಕ್ದು ಕೆಳಗಡೆನೂ ಗ್ರೌಂಡಲ್ಲೂ ನಮ್ಮ ಹತ್ರನೂ ಮೊಬೈಲೆಲ್ಲ ಇಟ್ಕೊಂಡು ಸೊ ಕೋಆರ್ಡಿನೇಟ್ ಮಾಡ್ಕೊಂಡು ಶೂಟ್ ಮಾಡಿದ್ದು. ಸೊ ಏಕೆಂತಂದರೆ ಕಮ್ಯುನಿಕೇಷನ್ ಕಷ್ಟ. ಆಮೇಲೆ ಈ ಜಾಗದಲ್ಲಿ ಅಂದರೆ ಮರಗಳೆಲ್ಲ ಇರುತ್ತೆ, ಈ ಜಾಗದಲ್ಲಿ ಓವರ್ಲ್ಯಾಪ್ ಆಗುತ್ತೆ, ಇಲ್ಲಿ ಓಪನ್ ಅಪ್ ಆಗುತ್ತೆ, ಆ ಜಾಗ ನಾವು ಕೋಆರ್ಡಿನೇಟ್ ಮಾಡಬೇಕು. ಆಮೇಲೆ ಜೊತೆಗೆ ಪೈಲಟ್ಗೆ ನಾನು ಇನ್ಸ್ಟ್ರಕ್ಟ್ ಮಾಡ್ತಾನೆ ಇರಬೇಕು, ಈ ಜಾಗದಲ್ಲಿ ಬರ್ತಾರೆ, ಅಲ್ಲಿ ಬರ್ತಿದ್ದಾರೆ, ಸೊ ಲೆಟ್ಸ್ ಗೋ ದಿಸ್ ವೇ, ಲೆಟ್ಸ್ ಗೋ ದಟ್ ವೇ ಅಂತ. ಸೊ ಸಾಕಷ್ಟು ಪ್ಲ್ಯಾನಿಂಗ್ ನಡೆಯೋದು. ಈಗೆಲ್ಲ ಹೆಂಗೆ ಅಂತಂದ್ರೆ ಎಲ್ಲಿ ಬೇಕಾದ್ರೂ ಒಂದು ಆಟದ ಸಾಮಾನು, ಅದು ಆ್ಯಕ್ಚುಲಿ ಟಾಯ್,
ಎಲ್ಲಿ ಬೇಕಾದ್ರೂ ಹಿಂಗೆ ಹಾರಿಸ್ಬಿಟ್ಟು ತೆಗೀರಿ 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 ಅಂತ. ಬಟ್ ಏನಾಗ್ತಿದೆ, ಅದನ್ನು ಓವರ್ ಯೂಸ್ ಮಾಡ್ತಿದ್ದಾರೆ, ಎಲ್ಲದಕ್ಕೂ ಒಂದು ಡ್ರೋನ್ ಶಾಟ್ ಹಾಕ್ಬಿಡ್ತಾರೆ. ನಾನು ಈ ನಡುವೆ ಸಾಕಷ್ಟು ನನ್ನ ಸಿನಿಮಾಗಳಲ್ಲೇ ಡ್ರೋನ್ ಬಳಸಿದ್ದೀನಿ ನಾನು. ಆದರೆ ಪ್ರತಿಯೊಂದು ಡ್ರೋನ್ ಶಾಟ್ ಕತೆ ಹೇಳಬೇಕೇ ಹೊರತು ಸುಮ್ಮನೆ ಜರ್ರ ಅಂತ ಹೋಗೋದಿಲ್ಲ. ಏನೋ ಒಂದು ಸೀನ್ ಟು ಸೀನ್ ಚೇಂಜ್ ಓವರ್ ಇಲ್ವಾ, ಚಕ್ ಅಂತ ಒಂದು ಡ್ರೋನ್ ಶಾಟ್ ಹಾಕ್ಬಿಡೋದು. ಸೊ ಹಂಗಾಗ್ಬಿಟ್ಟಿದೆ, ಆ ಡ್ರೋನ್ ಶಾರ್ಟ್ಸ್ಗೆ ಬೆಲೆನೇ ಇಲ್ಲ, ಅಂದರೆ ಆ ಏರಿಯಲ್ ವ್ಯೂಗೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟಿದೆ. ಏರಿಯಲ್ ವ್ಯೂ ಆಲ್ಸೋ ಒಬ್ಬ ಸಿನಿಮಾಟೋಗ್ರಾಫರ್ಗೆ ಒಬ್ಬ ಕತೆ ಹೇಳಬೇಕು. ಹೌದು, ಪ್ರತಿಯೊಂದು ಶಾಟು ಒಂದು ಕತೆ ಹೇಳಬೇಕು, ಏನೋ ಒಂದು ನರೇಷನ್ ಹೇಳಬೇಕಲ್ಲಿ. ಸುಮ್ಮನೆ ಡ್ರೋನ್ ಇದೆ, ಯಾವುದೊಂದು ಲೊಕೇಶನ್ ಚೆನ್ನಾಗಿದೆ, ಬೆಟ್ಟ ಚೆನ್ನಾಗಿದೆ ಸುಮ್ಮನೆ ತೋರಿಸ್ಬಿಡೋದಲ್ಲ. ಪ್ರತಿಯೊಂದರಲ್ಲೂ ಒಂದು ಶಾರ್ಟಲ್ಲಿ ಕತೆ ಹೇಳ್ತೀವಿ ನಾವು. ಸೊ ಅದೇ ಮಿಸ್ಯೂಸ್ ಆಗ್ತಾ ಇದೆ ಹೊರತು ಪ್ಲ್ಯಾನಿಂಗ್ ಇಲ್ಲ, ಸುಮ್ಮನೆ ಹಾರಿಸ್ತಾ ಇರೋದು. ಹಾಗಾದ್ರೆ ನೀವು ಮಾಡ್ತಾ ಇರೋಂಥ ಸಿನಿಮಾಗಳಿಗೆ ಸರ್, ಇವಾಗ ನೀವು ಹೇಳಿದ್ರಿ ಡ್ರೋನ್ ನೀವು ಯೂಸ್ ಮಾಡಿದ್ದೀರಾ ಅಂತ. ಸೊ ನಿಮ್ಗೆ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇರಬೇಕಾದ್ರೆ, ನಿಮಗೆ ಆ ಒಂದು ಕೆಲಸ ನಿಮಗೆ ಥ್ರಿಲ್ಲಿಂಗ್ ಕೊಡ್ತಾ ಇರಬೇಕಾದ್ರೆ, ನೀವು ಯಾಕೆ ಡ್ರೋನ್ನ ಪ್ರಿಫರ್ ಮಾಡ್ತೀರಾ? ನೀವು ಯಾಕೆ ಹೆಲಿಕಾಪ್ಟರ್ ಶಾಟ್ನ ಈಗಲೂ ಪ್ರಯತ್ನ? ಕಾಸ್ಟ್. ಓಕೆ, ಸೊ ಬಡ್ಜೆಟಲ್ಲಿ ಕಾಂಪ್ರಮೈಸ್ ಆಗ್ತಾ ಇದೆ? ಬಡ್ಜೆಟ್ ಅಬ್ಸಲ್ಯೂಟ್ಲಿ. ಈಗ ಹೆಲಿಕಾಪ್ಟರ್ ಅಲ್ಲಿ ತೆಗೆಯುವಾಗ ನಾನೇ ಎಷ್ಟೋ ಸರಿ ತುಂಬಾ ಎಕ್ಸ್ಪೆರಿಮೆಂಟ್ಗಳು ಮಾಡಿದ್ದೀನಿ. ಯಾಕಂದ್ರೆ ಹೆಂಗೆ ಸ್ಟಡಿ, ಯಾಕಂದ್ರೆ ಹ್ಯಾಂಡ್ ಹೆಲ್ಡ್ ಮಾಡ್ತಾ ಇದ್ದಿದ್ದು, ಕೈಯಲ್ಲಿ ಇಟ್ಕೊಂಡು ಕ್ಯಾಮ್ರಾ, ಸಿನಿಮಾ ಕ್ಯಾಮ್ರಾ ಆಗಲಿ ವಿಡಿಯೋ ಕ್ಯಾಮ್ರಾ ಆಗಲಿ ಕೈಯಲ್ಲಿ ಇಟ್ಕೊಂಡು ಆ ವೈಬ್ರೇಷನ್ ಬರೋದು, ಅದನ್ನ ಹೇಗೆ ಅವಾಯ್ಡ್ ಮಾಡೋದು, ಅವೆಲ್ಲವೂ ತುಂಬಾ ಅಂದರೆ ಒಂದು ಸ್ಕಿಲ್ ಬೇಕು ಅದು ಮಾಡ್ಬೇಕಂದ್ರೆ. ಆಮೇಲೆ ಅದಕ್ಕೆ ಯಾವುದು ರಿಗ್ ಹಾಕೋಕ್ಕಾಗಲ್ಲ, ಮೌಂಟ್ ಮಾಡ್ಲಿಕ್ಕಾಗಲ್ಲ. ಸೊ ಅದನ್ನು ಹೇಗೆ ಸ್ಮೂದನ್ ಮಾಡೋದು ಅವೆಲ್ಲವೂ ಪ್ಲ್ಯಾನ್ ಮಾಡಿ ಮಾಡ್ತಿದ್ದಿದ್ದು. ಬಟ್ ಡ್ರೋನಲ್ಲಿ ಏನಂದರೆ ಸ್ಮೂತಾಗಿರುತ್ತೆ ಶಾರ್ಟ್ಸು. ಆಮೇಲೆ ಡ್ರೋನ್ ಕಾಸ್ಟೇ ಒಂದು 1.5 ಲಕ್ಷ 2 ಲಕ್ಷ ಅಂದರೆ ಸಿನಿಮಾ ತಕ್ಕ. ಕೆಲವರು ಯೂಸ್ ಮಾಡ್ತಾರೆ, ಕೆಲವರು ಒಂದು 20 ಲಕ್ಷ ಇನ್ವೆಸ್ಟ್ ಮಾಡಿ ಯೂಸ್ ಮಾಡ್ತಾರೆ, ಅದು ಬಿದೋಗುತ್ತೆ, ಹೊಡೆದೋಗುತ್ತೆ, ಸುಮ್ಮನೆ ವೇಸ್ಟ್ ಆಫ್ ಮನಿ. ಬಟ್ ಹೆಲಿಕಾಪ್ಟರ್ ಶೂಟಿಂಗ್ ಮಾಡಬೇಕಾದ್ರೆ ಪ್ರತಿ ಗಂಟೆ 1 ರಿಂದ 1.5 ಲಕ್ಷ ಬೇಕು ನಿಮಗೆ ಪರ್ ಅವರ್ ಫ್ಲೈಯಿಂಗ್ ಟೈಮ್. ಸೊ ಫಾರ್ ಎಕ್ಸಾಂಪಲ್, ಇಲ್ಲಿಂದ ಯಾವುದೋ ಸಕಲೇಶ್ಪುರಲ್ಲಿ ಶೂಟಿಂಗ್ ಅಂತಂದರೆ, ಬೆಂಗಳೂರಿಂದ ಸಕಲೇಶ್ಪುರ್ಗೆ ಹೋಗೋದು, ಅಲ್ಲಿಂದ ವಾಪಸ್ ಬರೋದು ಕೂಡ ಕೌಂಟ್ ಆಗುತ್ತೆ. ಸೊ ಅಲ್ಲೇ ಅಪ್ ಆ್ಯಂಡ್ ಡೌನ್ ಒಂದು 4 hours 5 hours ಅಂತಂದರೆ ಬರೀ 7 ಲಕ್ಷ ಬರೀ ಹೋಗಿ ಬರೋಕ್ಕಾಗತ್ತೆ, ಜೊತೆಗೆ ಶೂಟಿಂಗ್. ಓಕೆ, ಹಾಗಾದ್ರೆ ಆ ಡೇಸ್ ಅಲ್ಲೆಲ್ಲಾನು ಎಷ್ಟು ಕಾಸ್ಟ್ ಆಗ್ತಿತ್ತು ಸರ್? ಇವಾಗ ನೀವು ಒಂದು ಶಾರ್ಟ್ ಮಾಡಬೇಕು, ಹೆಲಿಕಾಪ್ಟರ್ ಹತ್ತಿಳಿದ್ರೆ ಮಿನಿಮಮ್ 4-5 ಲಕ್ಷ ಖರ್ಚಾಗೋದು. ಕೆಲವು ಸರಿ ಈಗಲೂ ಹೆಲಿಕಾಪ್ಟರ್ ಯೂಸ್ ಮಾಡ್ತೀವಿ, ಆಸ್ ಎ ಪ್ರಾಪ್ ಯೂಸ್ ಮಾಡ್ತೀವಿ. ಅಂದರೆ ಹೀರೋ ಹತ್ತೋದು ಇಳಿಯೋದು, ಡೈನಮಿಕ್ ಆಗಿ ವಿಲನ್ ಹತ್ತೋದು ಇಳಿಯೋದು ಅಂಥವೆಲ್ಲ ಶಾರ್ಟ್ಸ್ ತೆಗಿತೀವಿ ಸಾಕಷ್ಟು ಬಾರಿ. ಈಗ ಈವನ್ 1 or 2 years ಬ್ಯಾಕ್ ಕೂಡ ಯಾವುದೋ ಒಂದು ತೆಲುಗು ಸಿನಿಮಾಗೆ ಇಲ್ಲಿಂದ, ಯಾಕೆಂದರೆ ಸೌತಲ್ಲಿ, ಇಡೀ ಸೌತ್ ಇಂಡಿಯಾದಲ್ಲಿ ಬೆಂಗಳೂರಲ್ಲಿ ಮಾತ್ರ ಇರೋದು ಹೆಲಿಕಾಪ್ಟರ್ಸ್. ನಿಮಗೆ ಎಲ್ಲರೂ ಹೇಳ್ತಾರೆ ಅಲ್ಲಿದೆ ಇಲ್ಲಿದೆ ಅಂತ, ಬಟ್ ಪ್ರಾಕ್ಟಿಕಲಿ ಸಿಗೋದು ಇಲ್ಲೇ. ಸೊ ಹೈದರಾಬಾದಲ್ಲಿ ಶೂಟಿಂಗ್ ಅಂದರೆ ಇಲ್ಲಿಂದ ಎತ್ಕೊಂಡು ಹೋಗ್ತೀವಿ. ಅಂದರೆ ಪ್ರೀವಿಯಸ್ ಡೇನೇ ಟ್ರಾವೆಲ್ ಮಾಡಿ ಅಲ್ಲಿ ಲ್ಯಾಂಡ್ ಮಾಡಿ ಸ್ಟೇ ಮಾಡಿ ನೆಕ್ಸ್ಟ್ ಡೇ. ಯಾಕೆಂದರೆ ನಾನು ಪ್ಲ್ಯಾನ್ ಮಾಡೋದು ಹಾಗೆ. ಈಗ ನೀವು ಇವತ್ತು ನಾಳೆ ಶೂಟಿಂಗ್ ಇದೆ ಅಂತಂದರೆ ಹೈದರಾಬಾದ್ನಲ್ಲಿ ಇವತ್ತೇ ಫ್ಲೈ ಮಾಡಿ ಅಲ್ಲಿ ನೈಟ್ ಲೇ ಓವರ್ ಅಂತೀವಿ, ಸ್ಟೇ ಮಾಡಿಬಿಡ್ತೀವಿ. ಯಾಕಂದರೆ ನಾಳೆ ವೆದರ್ ಹೆಂಗೇನು ಗೊತ್ತಿಲ್ಲ. ಎಷ್ಟು ಒಂದು 3 ಇನ್ಸಿಡೆಂಟ್ ಆಗಿದೆ ನನಗೆ ಹೈದರಾಬಾದಲ್ಲಿ ಶೂಟು. ನನ್ನ ಪ್ಲ್ಯಾನಿಂಗ್ ಪ್ರಕಾರ ಪ್ರೀವಿಯಸ್ ಡೇನೇ ಹೊರಡುವಾಗ ಫುಲ್ಲು ಮಳೆ, ಇಡೀ ದಿನ ಕಾದು ಟೇಕ್ ಆಫ್ ಮಾಡೋಕ್ಕೆ ಆಗಿಲ್ಲ. ಶೂಟಿಂಗ್ ದಿನ ನೆಕ್ಸ್ಟ್ ಡೇ ಬೆಳಗ್ಗೆ ಫಸ್ಟ್ ಲೈಟ್ ಅಂತೀವಿ ನಾವು, ಬೆಳಗ್ಗೆ ಸನ್ರೈಸ್ ಆದಮೇಲೆ ಫಸ್ಟ್ ಅವೈಲೇಬಲ್ ಟೈಮ್, ಅದಕ್ಕೆಲ್ಲ ಪ್ಲ್ಯಾನಿಂಗ್ ಇರುತ್ತೆ. ಸೊ 7-7:30 ಹೊರಟು ಅಲ್ಲೊಂದು 10:30 ಹಂಗೆ ರೀಚ್ ಆಗಿ, ಯಾಕೆಂದರೆ ಮಧ್ಯದಲ್ಲಿ ಒಂದು ಕಡೆ ಸ್ಟಾಪ್ ಮಾಡಿ ರೀಫ್ಯೂಲ್ ಮಾಡಿಕೊಂಡು ಮತ್ತೆ ಹೋಗಬೇಕು, ಡೈರೆಕ್ಟ್ ಹೈದರಾಬಾದ್ಗೆ ಹೋಗ್ಲಿಕ್ಕಾಗಲ್ಲ. ಸೊ ಆ ಥರ ಇನ್ಸಿಡೆಂಟ್ಗಳಾಗಿದೆ. ಸೊ ಹಾಗಾಗಿ ಅವತ್ತು ಶೂಟಿಂಗ್ ಇದೆ ಅಂದರೆ ಅವತ್ತೇ ಹೊರಡಲ್ಲ. ಸೊ ಪ್ರೀವಿಯಸ್ ಡೇ ಪ್ಲ್ಯಾನ್ ಮಾಡ್ಕೊಂಡು ಹೊರಡಿರ್ತೀವಿ. ಸೊ ಇಲ್ಲಿಂದ ಅಲ್ಲಿಗೆ ಹೋಗಿ ಬಂದು ಟೋಟಲ್ ಒಂದು 10 to 12 lakhs ಆಗಿಬಿಡುತ್ತೆ ಬರೀ ಪ್ರಾಪಾಗಿ ಯೂಸ್ ಮಾಡಲಿಕ್ಕೂ ಕೂಡ. ಇಲ್ಲಿಂದ ಹೈದರಾಬಾದ್ ಹೋಗಿ ವಾಪಸ್ ಅಲ್ಲಿ ಶೂಟಿಂಗ್ ಮುಗಿಸಿ ವಾಪಸ್ ಬರೋಕ್ಕೆ 10 ರಿಂದ 13 ಲಕ್ಷ ಕಾಸ್ಟ್ ಆಗುತ್ತೆ. ಆದರೆ ಅದೇ ಈಗ ಥ್ಯಾಂಕ್ಫುಲಿ ಅದಕ್ಕೇನು ಬಂದಿಲ್ಲ ಪ್ರಾಪ್. ಈಗ ಡ್ರೋನಲ್ಲಿ ಹೀರೋ ಹತ್ತೋದ ಇಳಿಯೋದು ಬಂದ್ಬಿಟ್ರೆ ನೋಡಿ, ಇದರಲ್ಲಿ ಎಷ್ಟು ಕ್ರೇಜಿಯಾಗಿ ಥಿಂಕ್ ಮಾಡ್ತಾ ಇದ್ದಾರೆ ಅಂತ. ಮುಂದಿನ ದಿನಗಳಲ್ಲಿ ಬರುತ್ತೋ ಏನೋ. ಈಗ ಒಂದು ಹಿಂದಿ ಸಿನಿಮಾಗೆ ಒಂದು ಎನ್ಕ್ವೈರಿ ಬಂದಿತ್ತು ನನಗೆ, ರೋಹಿತ್ ಶೆಟ್ಟಿ ಅವರ ಸಿನಿಮಾ. ಅಲ್ಲಿಂದ ಕಾಲ್ ಬಂದಿತ್ತು ಬಾಂಬೆಯಿಂದ, ಈ ಥರ ಒಂದು ಹೆಲಿಕಾಪ್ಟರ್ ಬೇಕು ನಮಗೆ ಶೂಟ್ಗೆ ಅಂತ ಅಂದ್ಬಿಟ್ಟು. ಶಾರ್ಟ್ ಡಿಸ್ಕ್ರಿಪ್ಷನ್ ಕೊಡಿ ನನಗೆ, ಅದ್ರ ಪ್ರಕಾರ ಪ್ಲ್ಯಾನ್ ಮಾಡೋಣ ಅಂತ ಹೇಳಿದ್ದಕ್ಕೆ ಮ್ಯಾನೇಜರ್ ಇಲ್ಲೆಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಫೋನ್ ಮಾಡಿಸ್ತೀನಿ ಅಂತ ಹೇಳಿ ಅಸೋಸಿಯೇಟ್ ಡೈರೆಕ್ಟರ್ ಒಬ್ಬ ಫೋನ್ ಮಾಡ್ದ. ಅವನು ಹಿಂಗೆ ಅಂತ ಎಕ್ಸ್ಪ್ಲೈನ್ ಮಾಡ್ದ. ಒಬ್ಬ ಜೆಟ್ ಸ್ಕೀನಲ್ಲಿ ಹೋಗ್ತಾ ಇರ್ತಾನೆ, ಹೀರೋ ಹೆಲಿಕಾಪ್ಟರ್ ನೇತಾಡ್ಕೊಂಡ್ಬಂದು ಅವನ್ನ ಹಿಂಗೆ ಪಿಕಪ್ ಮಾಡ್ಕೊಂಡು ಹೋಗ್ಬಿಡ್ತಾನೆ ಅಂತ.
ಯಾರು ಅಕ್ಷಯ್ ಕುಮಾರ್ ಅಂತಂದೆ. ಹೌದು, ನಿಮಗೆ ಗೊತ್ತಾಯ್ತು ಅಂದೆ. ಆ ಥರ ಮಾಡೋದಕ್ಕೆ ಅಕ್ಷಯ್ ಕುಮಾರ್ ಮಾತ್ರ ಸಾಧ್ಯ. ನಾನು ಹೇಳಿದೆ ಅವ್ರಿಗೆ, ಇಲ್ಲಿ ಇಂಡಿಯಾದಲ್ಲಿ ಅದು ಕಷ್ಟ ಮಾಡೋದು. ಯಾಕೆಂತಂದರೆ ಒಂದು ರಿಯಲ್ ಜೆಟ್ ಸ್ಕೀ ಸಮುದ್ರದಲ್ಲಿ ಮಾಡೋದು ಭಾಳ ರಿಸ್ಕು. ಸೊ ನಿಮಗೆ ಇದಿರಲ್ಲ, ಏನೋ ರಿಗ್ಗೆಲ್ಲ ಹಾಕೋಕ್ಕಾಗೋದಿಲ್ಲ. ಸೊ ರಿಸ್ಕ್ ಇರುತ್ತೆ. ನೀವು ಏನು ಮಾಡ್ಬೋದು, ಒಂದು ಓಪನ್ ಟ್ರೇಲರ್ ಲಾರಿ, ದೊಡ್ಡ ಟ್ರೇಲರ್ ಲಾರಿನಲ್ಲಿ ಜೆಟ್ ಸ್ಕೀ ಇಟ್ಬಿಟ್ಟು ಗ್ರೀನ್ ಸ್ಕ್ರೀನ್ ಎಲ್ಲ ಹಾಕಿ ಒಂದು ದೊಡ್ಡ ಹೈವೇನಲ್ಲಿ ಅದನ್ನ ಪ್ಲ್ಯಾನ್ ಮಾಡ್ಬೋದು. ಬಟ್ ಮೇಕ್ ಶೋರ್ ಅಂದರೆ ಮೇ ಬಿ ಪುಣೆ ಬಾಂಬೆ ಹೈವೇ ನಾನು ನೋಡಿಲ್ಲ ಹೇಗಿದೆ ಅಂತ. ಸೊ ಅಲ್ಲಿ ಲೈನ್ಸ್, ಪವರ್ ಲೈನ್ಸ್ ಎಲ್ಲ ಇರಬಾರ್ದು ಒಂದು. ಆಮೇಲೆ ಇದು ಸ್ಟ್ರೀಟ್ ಲೈಟ್ಸ್ ಇರಬಾರ್ದು, ಮಧ್ಯದಲ್ಲಿ ಸ್ಟ್ರೀಟ್ ಲೈಟ್ಸ್ ಇರುತ್ತಲ್ಲ, ಸ್ಟ್ರೀಟ್ ಲೈಟ್ಸ್ ಇರಬಾರ್ದು. ಇದೆಲ್ಲ ನೋಡ್ಕೊಳ್ಳಿ ಒಂದು. ಇನ್ನೊಂದು ಪರ್ಮಿಷನ್. ಇಂಥ ಶೂಟ್ ಮಾಡಲಿಕ್ಕೆ ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಕಡೆಯಿಂದ, ಅಂದರೆ ಅಥಾರಿಟೀಸ್ ಕಡೆಯಿಂದ ಪರ್ಮಿಷನ್ ಸಿಗಲ್ಲ. ಸೊ ಈಸಿ ಏನಂತಂದರೆ ಬ್ಯಾಂಕಾಕಲ್ಲೋ ಎಲ್ಲಾದರೂ ಶೂಟ್ ಮಾಡಿ ಅಲ್ಲಿ ಏನು ನೆಲದಿಂದ ಪಿಕಪ್ ಮಾಡ್ಬೇಕಾ ಅಷ್ಟು ಎಫಿಷಿಯೆಂಟಾಗಿ ಫ್ಲೈ ಮಾಡೋ ಪೈಲಟ್ಸ್ ನಮ್ಮಲ್ಲೂ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಪರ್ಮಿಷನ್ಸ್ ಪ್ರಾಬ್ಲಮ್. ನಮ್ಮಲ್ಲಿ ಎಕ್ಸ್ಟ್ರಾರ್ಡಿನರಿ ಪೈಲಟ್ಗಳಿದ್ದಾರೆ, ಎಲ್ಲಿ ಬೇಕಾದ್ರೂ ಹೆಂಗೆ ಬೇಕಾದ್ರೂ ಫ್ಲೈ ಮಾಡ್ತಾರೆ. ಬಟ್ ತುಂಬ ರಿಸ್ಟ್ರಿಕ್ಷನ್ಸ್ ಇದೆ ಇಲ್ಲಿ. ಸೊ ಹಾಗೆ ಹೇಳಿದ್ದೆ. ಸೊ ಅವರು ಒಂದು 2 ತಿಂಗಳು ಬಿಟ್ಕೊಂಡು ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ, ಫೋನ್ ಮಾಡಿದ್ರು. ಸರ್ ಜೋ आपने आइडिया दिया, वही हम लोग बैंकॉक में शूट कर रहे हैं ಅಂತ. ಆ ಶಾರ್ಟ್ ಹೆಂಗೆ ತೆಗೆದಿದ್ರೆ ಅಂತ ನೋಡೋಕ್ಕೋಸ್ಕರ ಸಿನಿಮಾ ನೋಡೋಕೆ ಹೋದ್ರೆ ತುಂಬ ಚೆನ್ನಾಗಿ ತೆಗೆದಿದ್ರು. ಸೊ ಅದೇ ಅನ್ಕೊಂತ ಇದ್ದೆ, ಡ್ರೋನಲ್ಲೂ ಏನಾದರೂ ನೇತಾಡ್ಕೊಂಡು ಹೋಗಂಗಿದ್ರೆ ಅಕ್ಷಯ್ ಕುಮಾರ್ ಡ್ರೋನಲ್ಲಿ ನೇತಾಡ್ಕೊಂಡು ಯಾವ್ದು ಈಗೆಲ್ಲ AI ಬಂದ್ಬಿಟ್ಟಿದೆಲ್ಲ ಸರ್ ಏನ್ ಮಾಡ್ಕೊಂಡು ಹೋಗ್ಬೋದು? ಏನು ಡ್ರೋನ್ ಸರ್ ನೀವು ಹೇಳ್ದಾಗೆ ನೀವು ನಿಮ್ ತರ ನಾನು ಕ್ರೇಜಿಯಾಗೆ ಥಿಂಕ್ ಮಾಡ್ತಾ ಇದೀನಿ ಸರ್. ಈಗ AI ಬಂದಿದೆ ಅಲ್ವಾ? AI ಬಂದಿದೆ, ಖಂಡಿತ AI ಬಂದಿದೆ. ನಾನು AI ತುಂಬ ಅಂದರೆ ಅಡಾಪ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಏನೇ AI ಬಂದ್ರೂ ಅಟ್ಲೀಸ್ಟ್ ಮೇ ಬಿ ಅನದರ್ 10 years ಆ ಒಂದು ಹ್ಯೂಮನ್ ಎಮೋಷನ್ಸ್ ಇದೆಯಲ್ಲ, ಅದು AI-ನಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಯಾಕಂದ್ರೆ ನಾನು ಸಾಕಷ್ಟು AI ವಿಚಾರಗಳಲ್ಲಿ ಸ್ಟಡಿ ಮಾಡ್ತಾ ಇದ್ದೀನಿ, ಅಡಾಪ್ಟ್ ಮಾಡ್ಕೊಳಕ್ಕೆ ನೋಡ್ತಾ ಇದ್ದೀನಿ. ವೆನ್ ಇಟ್ ಕಮ್ಸ್ ಟು ಸ್ಟಿಲ್ ಇಮೇಜಸ್ ಎಕ್ಸ್ಟ್ರಾರ್ಡಿನರಿ ಬರುತ್ತೆ. ಬಟ್ ಮೋಷನ್, ಈಗ ಒಬ್ಬ ಹ್ಯೂಮನ್ ಕ್ಯಾರೆಕ್ಟರ್ನ ಅದನ್ನು AI-ನಲ್ಲಿ ಮಾಡಬೇಕು ಅಂತಂದರೆ ಕನ್ಸಿಸ್ಟೆನ್ಸಿ ಇಲ್ಲ. ಈಗ ನಂದು 3 ಡೈಮೆನ್ಷನಲ್ ಎಲ್ಲ 360 ಡಿಗ್ರಿ. ಈಗ ರೀಸೆಂಟಾಗಿ ಒಂದು ಸಿನಿಮಾಗೆ ಒಂದು 3 years ಬ್ಯಾಕ್ ಇಲ್ಲೇ ಒಂದು ಬೆಂಗಳೂರಲ್ಲೇ ಒಂದು ಸ್ಟುಡಿಯೋ ಇದೆ, ವೇರಿನ್ ಫುಲ್ 360 ಡಿಗ್ರಿ ನಿಮಗೆ ಸ್ಟಿಲ್ಸ್ ತೊಗೊಂಡ್ಬಿಡ್ತಾರೆ. ಎಂಟೈರ್ ಹೆಡ್ ಟು ಟೋ, ಪಾದ ಕೆಳಗಡೆ ಬಿಟ್ಟು ಮಿಕ್ಕಿದೆಲ್ಲವೂ ಕ್ಯಾಪ್ಚರ್ ಆಗುತ್ತೆ. ಅದನ್ನು 3Dನಲ್ಲಿ ಇನ್ಕಾರ್ಪೊರೇಟ್ ಮಾಡ್ಬೋದು. ಸೊ ಯಾವುದಾದ್ರು ರಿಸ್ಕಿ ಶಾರ್ಟ್ಸು, ಫೈಟು ಅಂತಂದರೆ ಬಾಡಿ ಡಬಲ್ ಬದಲು ಈಗ ಯಾರೋ ಡೂಪ್ನ ಇಟ್ಕೊಂಡು ಶೂಟ್ ಮಾಡಿ ಬರೀ ಫೇಸ್ ಮಾತ್ರ ಇಲ್ಲ ಬಾಡಿ ಮಾತ್ರ ಸ್ಟ್ರಕ್ಚರ್ ಚೇಂಜ್ ಮಾಡ್ಬೋದು. ಅಥವಾ ಅದನ್ನು ಸ್ಟುಡಿಯೋದಲ್ಲೇ ಶೂಟ್ ಮಾಡಿ, ಈಗ ಅವತಾರ ಎಲ್ಲ ಮಾಡಿದಾರಲ್ಲ, ಅದೇ ಟೆಕ್ನಾಲಜಿ ಇಲ್ಲಿ ಇಂಡಿಯಾದಲ್ಲಿ ಇದೆ. ಸೊ ಆ ಥರ ಮಾಡ್ಬೋದು. ಬಟ್ ವೆನ್ ಇಟ್ ಕಮ್ಸ್ ಟು AI ಅಲ್ಲ, ನಿಮಗೆ ಹ್ಯೂಮನ್ ಎಮೋಷನ್ಸು, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಏನಿದೆಯಲ್ಲ, ಅದು ಇನ್ನೂ ಅಷ್ಟು ಇನ್ನೊಂದು ಟ್ರೆಂಡ್ ನನ್ನ ಪ್ರಕಾರ ರಿಯಲ್ ಹ್ಯೂಮನ್ ಶೂಟ್ ಮಾಡಿದ್ರೆ ಏನಿರುತ್ತಲ್ಲ ಅದ್ರದ್ದು 10-15% ಲೆವೆಲಲ್ಲಿ ಇದೆ ಇನ್ನು. ಸೊ ಇನ್ನೂ ಬಹಳಷ್ಟು ರಿಸರ್ಚ್ ಬಾಕಿ ಇದೆ. ಬಟ್ ಐ ಡೋಂಟ್ ನೋ, ಇಟ್ ವಿಲ್ ಟೇಕ್ ಟೈಮ್. ಬಟ್ ಸದ್ಯದ ಮಟ್ಟಿಗೆ AI-ನಲ್ಲಿ ನಾವು ಸಿನಿಮಾ ಮಾಡ್ಬಿಡ್ತೀವಿ, ಅದು ಮಾಡ್ಬಿಡ್ತೀವಿ ಅನ್ನೋದು ಸುಳ್ಳು. ಬಟ್ ವೆರಾಸ್ ವೆನ್ ಇಟ್ ಕಮ್ಸ್ ಟು ಮ್ಯೂಸಿಕ್, ನಾನು AI ಬಳಸಿ ಮ್ಯೂಸಿಕ್ ಪ್ರೊಡಕ್ಷನ್ ಶುರು ಮಾಡಿಬಿಟ್ಟಿದ್ದೀನಿ. ನಾನು ಸಾಕಷ್ಟು ನನ್ನ ಪ್ರಾಜೆಕ್ಟ್ಗಳಿಗೆ ಮ್ಯೂಸಿಕ್ ಕಂಪೋಸ್ ಮಾಡ್ತಾ ಇದ್ದೀನಿ. ಮ್ಯೂಸಿಕ್ ಕಂಪೋಸ್ ಮಾಡಿ ಅದರ ಒಂದು ರೆಫರೆನ್ಸ್ ಕೊಡುತ್ತೆ, ಅದಕ್ಕೆ ಒಂದಷ್ಟು ಇನ್ಸ್ಟ್ರೂಮೆಂಟ್ಸ್ ಆ್ಯಡ್ ಮಾಡಿ ಚೇಂಜಸ್ ಮಾಡಿ. ಬಟ್ ಇಟ್ ಇಸ್ ಅ ಟೈಮ್ ಟೇಕಿಂಗ್ ಪ್ರಾಸೆಸ್. ಈಗ ಹಂಗಂತ ಎಲ್ಲರೂ ಮ್ಯೂಸಿಕ್ ಪ್ರೊಡಕ್ಷನ್ ಮಾಡ್ಬೋದು ಅಂತಲ್ಲ, ಸಂಗೀತ ಜ್ಞಾನ ಇರಬೇಕು. ನನಗೆ ಅಲ್ಪ ಸ್ವಲ್ಪ ಸಂಗೀತ ಜ್ಞಾನ ಇರೋದ್ರಿಂದ ಒಂದು ಲೆವೆಲ್, ಒಂದು ತಕ್ಕ ಮಟ್ಟಿಗೆ ಎಡಿಟಿಂಗ್. ಎಲ್ಲ ಎಡಿಟರ್ಗೂ ಒಂದು ಮ್ಯೂಸಿಕ್ ಸೆನ್ಸ್ ಇರಲೇಬೇಕು, ರಿದಮ್ ಸೆನ್ಸ್ ಇರಲೇಬೇಕು. ನನಗೆ ಅದು ಚಿಕ್ಕ ಸಣ್ಣ ವಯಸ್ಸಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಕಲ್ತಿದ್ದೆ, ವೀಣೆ ಕಲ್ತಿದ್ದೆ ಒಂದು ಲೆವೆಲ್ಗೆ, ಒಂದು ಜೂನಿಯರ್ ಲೆವೆಲ್ಗೆ. ಬಟ್ ಅದಾದಮೇಲೆ ಬಿಟ್ಬಿಟ್ಟೆ, ಈಗ ಅಭ್ಯಾಸ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ಮ್ಯೂಸಿಕ್ ನಾಲೆಡ್ಜ್ ಇರೋದ್ರಿಂದ ನನಗೆ ಈಗ ಮ್ಯೂಸಿಕ್ ಪ್ರೊಡಕ್ಷನ್ಗೆ ಈಸಿ ಆಗಿದೆ AI ಬಳಸ್ಕೊಂಡು. ಅದನ್ನು ಇಟ್ಕೊಂಡು ನನಗೆ AI ಒಂದು ವರ್ಷನ್ ಕೊಡುತ್ತೆ, ಅದನ್ನು ಚೇಂಜಸ್ ಮಾಡ್ತೀನಿ. ಅದರಲ್ಲೊಂದು ಒಂದು ನೀಟಾಗಿ ಗೊತ್ತೇ ಆಗಲ್ಲ, ಎಷ್ಟೋ ಸರಿ ಗೊತ್ತೇ ಆಗಲ್ಲ AI ವಾಯ್ಸ್ ಆಯಿತು ಅಂತಲೂ ಗೊತ್ತಾಗಲ್ಲ. ಬಟ್ ಆದ್ರೂ ಅದನ್ನು ಸಪ್ರೇಟ್ ಟ್ರ್ಯಾಕ್ಸ್ ತೊಗೊಂಡು ಒಬ್ಬ ಸಿಂಗರ್ನ ಕರೆಸಿ ಹಾಡಿಸಿ
ಒಂದು ಫೈನಲ್ ಔಟ್ಪುಟ್ ತೆಗೆಯೋ ಮಟ್ಟಿಗೆ ನಾನು ವರ್ಕ್ ಮಾಡ್ತಾ ಇದ್ದೀನಿ ಈಗ. ಸೊ ದಟ್ ಈಸ್ ದಟ್ ಈಸ್ ಎಕ್ಸೈಟಿಂಗ್ ಮೀ ನಾವು. ಯಾಕೆಂದರೆ ಹೊಸದೇನಾದ್ರು ಕಲಿತಾ ಇರಬೇಕು. ಸೊ ಈಗ ಮ್ಯೂಸಿಕ್ ಪ್ರೊಡಕ್ಷನಲ್ಲಿ ನಾನು ಸ್ವಲ್ಪ ಸೀರಿಯಸ್ ಆಗಿ, ಜೊತೆಗೆ ಮ್ಯೂಸಿಕ್ ಕೂಡ ಮತ್ತೆ ಬ್ರಷ್ ಅಪ್ ಮಾಡ್ಕೊತಾ, ಅಂದರೆ ಕಲಿತಾ ಇದ್ದೀನಿ ಮ್ಯೂಸಿಕ್, ಮತ್ತೆ ಕಲಿತಾ ಇದ್ದೀನಿ. ಕೆಲವು ಇನ್ಸ್ಟ್ರೂಮೆಂಟ್ ಕಲಿಯೋ ಪ್ಲ್ಯಾನ್ ಇದೆ. ಅದನ್ನು ಇಟ್ಕೊಂಡು ಮ್ಯೂಸಿಕ್ ಪ್ರೊಡಕ್ಷನ್ ಮಾಡೋಕ್ಕೆ ಶುರು ಮಾಡಿದ್ದೀನಿ ಈಗ. ಸೊ ಸಾಕಷ್ಟು ಜನ ಈಗ ಸಾಕಷ್ಟು ಜನ ಎಷ್ಟೋ ಎಲ್ಲೆಲ್ಲಿಂದನೂ ರೆಫರೆನ್ಸ್ ತೊಗೊತಾರೆ, ಮಿಕ್ಸ್ ಮಾಡ್ತಾರೆ, ರೀಮಿಕ್ಸ್ ಮಾಡ್ತಾರೆ, ಯಾವುದೋ ಅಲ್ಲೋ ಕೇಳಿರ್ತೀವಿ ಅಂತ ಅನ್ನಿಸ್ತಾ ಇರುತ್ತೆ. ಅದನ್ನು ಹೇಳ್ಕೊಳಲ್ಲ. ಬಟ್ ನಾನು ಓಪನ್ ಆಗಿ ಹೇಳ್ತಿದ್ದೀನಿ, ಹೌದು ನಾನು AI ಬಳಸ್ಕೊಂಡು ಮ್ಯೂಸಿಕ್ ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ ಅಂತ. ಮುಂದೆ ಹಾಡು ಹೇಳೋಣ ಅಂತಿದ್ದೀನಿ, ಸಿಂಗರ್ ಆಗೋಣ ಅಂತಿದ್ದೀನಿ. ಏನಿದೆ, ಆಟೋ ಟ್ಯೂನ್ ಇದೆ, ಸಾಕಷ್ಟು ಟೂಲ್ಸ್ ಇದೆ. ಸೊ ದಟ್ ಇಸ್ ಪ್ರಯತ್ನ ಮಾಡ್ಬೇಡಣ ಅಂತ. AI ಇಟ್ ಇಸ್ ಗುಡ್, ಬಟ್ ಅಟ್ ಸೇಮ್ ಟೈಮ್ ಯು ನೀಡ್ ಹ್ಯೂಮನ್ ಟಚ್. ನನಗೆ ಒಂಚೂರು ಸಂಗೀತ ಜ್ಞಾನ ಇಲ್ಲ ಅಂತಂದರೆ ಆ ಲೆವೆಲ್ಗೆ ಮ್ಯೂಸಿಕ್ ಮಾಡ್ಲಿಕ್ಕೆ ಆಗಲ್ಲ. ಅದು ಕೊಟ್ಟಿದ್ದನ್ನು ನಾನು ತಗೋಬೇಕು. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಪಾಠ ಮಾಡೋಕೆ ಹೋದಾಗ ಇನ್ಸ್ಟಿಟ್ಯೂಟ್ ಕೆಲವು ಯೂನಿವರ್ಸಿಟಿಗಳಲ್ಲಿ ಪಾಠ ಮಾಡೋಕೆ ಹೋಗ್ತೀನಿ. ಸೊ ಅಲ್ಲಿ ಹೇಳ್ತಾ ಇರ್ತೀನಿ, ಯು ಶುಡ್ ಅಡ್ಯಾಪ್ಟ್ AI. ಇಫ್ ಯು ಅಡ್ಯಾಪ್ಟ್ AI ವಿಲ್ ಬಿಕಮ್ ಯುವರ್ ಸ್ಲೇವ್. ಅದರ್ವೈಸ್ ಯು ವಿಲ್ ಬಿಕಮ್ ಅ ಸ್ಲೇವ್. ಬಟ್ ಹಾಗಂತ ನೋಡೋಕೆ ಹೋದ್ರೆ ಸರ್, AI ಬಂದಮೇಲೆ ಎಷ್ಟೋ ಎಡಿಟರ್ಸ್ ಕೆಲಸ ಕಡಿಮೆ ಆಗಿದೆ ಅಂತ ಅನ್ನಿಸ್ತಲ್ವಾ ನಿಮಗೆ? ಎಡಿಟರ್ಸ್ ಕೆಲಸ ಕಡಿಮೆ ಆಗಿಲ್ಲ, ಎಡಿಟರ್ಗೆ ಕೆಲಸ ಕಡಿಮೆ ಆಗಿದೆ. ಅಂದರೆ ಅವರ ಪ್ರೋಸೆಸ್ ಫಾಸ್ಟ್ ಸ್ಪೀಡ್ ಅಪ್ ಆಗಿದೆ. ಎಸ್, ಹಂಗೆ ನೋಡಿದ್ರೆ ಮೊಬೈಲಲ್ಲಿ ಕ್ಯಾಮ್ರಾ ಬಂದ ತಕ್ಷಣ ಎಲ್ಲರೂ ಫೋಟೋಗ್ರಾಫರ್ ಆಗಿಬಿಡಿಲ್ವಾ? ಎಲ್ಲರೂ ನಾನು ಫೋಟೋಗ್ರಾಫರು ಅಂತ ಅಂದ್ಕೊಂಡು ಓಡಾಡ್ತಿದ್ದಾರೆ. ಒಂದು DSLR ಕ್ಯಾಮ್ರಾ ಇಟ್ಕೊಂಡು ಎಷ್ಟೊಂದು ಜನ ನಾವು ಸಿನಿಮಾ ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ಎಲ್ಲದಕ್ಕೂ ಒಂದು ಲಿಮಿಟೇಷನ್ಸ್ ಇದೆ. ಅಟ್ ಒನ್ ಪಾಯಿಂಟ್ ನಿಮಗೆ ಗೊತ್ತಾಗತ್ತೆ, ಇವನು ಕಲ್ತು ಬಂದಿದ್ದಾನ ಇಲ್ಲ ಹಾಗೆ ಬಂದಿದ್ದಾನ ಅಂತ ಒಂದು ಪಾಯಿಂಟಲ್ಲಿ ಅದು ಗೊತ್ತಾಗತ್ತೆ. ಸೊ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್, ಅಂದರೆ ನಿಮಗೆ ಸ್ವಲ್ಪ ಜ್ಞಾನ ಇದ್ದು ಇದನ್ನು ಬಳಸ್ಕೊಂಡು ನೆಕ್ಸ್ಟ್ ಲೆವೆಲ್ಗೆ ಏನಾದರೂ ತೊಗೊಂಡು ಹೋದರೆ ಯು ವಿಲ್ ಸರ್ವೈವ್. ಇಲ್ಲ ಅಂತಂದರೆ ಒಂದು 2 ದಿನ ಒಂದು ಕೆಲವು 1 or 2 years ಅವರು ಫುಲ್ ಫ್ಲರಿಶ್ ಆಗ್ತಾರೆ, ಆಮೇಲೆ. ಸೊ ಎಸ್, ರಿಸ್ಕ್ ಇದೆ, ಎಲ್ಲ ಫೀಲ್ಡಲ್ಲೂ ಈಗ ರಿಸ್ಕ್ ಇದೆ, AI ಇಂದ ರಿಸ್ಕ್ ಇದೆ. ಸೊ ಅಯ್ಯೋ AI ಬಂದು ನಮ್ಮ ಕೆಲಸ ಕಿತ್ಕೊಂಡು ಬಿಡುತ್ತೆ ಅನ್ನೋ ಬದಲು ಕಲೀರಿ, ಅದನ್ನು ಹೆಂಗೆ ಬಳಸ್ಕೋಬೋದು. ಸೊ ನಿಮ್ಗೆ ಕೆಲಸ ಗೊತ್ತಿದ್ದು ಆ ವಿಚಾರ ಕಲಿತು ನೀವು ಅಪ್ಗ್ರೇಡ್ ಆದರೆ ಯಾರು ನಿಮ್ಮನ್ನು ಮ್ಯಾಚ್ ಮಾಡ್ಲಿಕ್ಕೆ ಆಗಲ್ಲ. ಈಗ ಏನು ಕೆಲಸ ಗೊತ್ತಿಲ್ದಿರೋನು AI ಯೂಸ್ ಮಾಡಿಕೊಂಡು ನಿಮ್ಮ ಕೆಲಸ ಮಾಡೋದಕ್ಕೂ ಕೆಲಸ ಗೊತ್ತಿದ್ದು ನೀವು ಅಪ್ಗ್ರೇಡ್ ಆಗೋದಕ್ಕೂ ವ್ಯತ್ಯಾಸ ಇದೆ. ಅವನು ನಿಮ್ಮ ಜಾಗಕ್ಕೆ ಬಂದ, ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಅಲ್ವಾ? ಯು ಹ್ಯಾವ್ ಟು ಕೀಪ್ ಆನ್ ರೀಇನ್ವೆಂಟಿಂಗ್ ಯುವರ್ ಸೆಲ್ಫ್, rediscovering yourself. Unless you rediscover, reinvent, learn, keep on learning, otherwise it's an end of your career, your future. ಓಕೆ ಸರ್, ಹಾಗಾದರೆ ನಿಮ್ಮ ಒಂದು ಎಡಿಟಿಂಗ್ ಪ್ರೋಸೆಸ್ ಎಲ್ಲ ಹೇಗಿತ್ತು ಸರ್? ನಾನು ಮ್ಯಾನ್ಯುಯಲ್ ವಿಡಿಯೋ ಎಡಿಟಿಂಗ್ನಲ್ಲಿ ಎಡಿಟಿಂಗ್ ಕಲ್ತವನು. ಅಂದರೆ ನಾವು ಎರಡು ಪ್ಲೇಯರ್ ಇರೋದು, ಒಂದು ರೆಕಾರ್ಡರ್ ಇರೋದು, ಮ್ಯಾನ್ಯುಯಲ್ ವಿಷನ್ ಮಿಕ್ಸರ್ ಇರೋದು, ಮ್ಯಾನ್ಯುಯಲ್ ಆಡಿಯೋ ಮಿಕ್ಸರ್ ಇರೋದು. ಸೊ ಮ್ಯಾನ್ಯುಯಲಿ ನಾವು ಶಾರ್ಟ್ನ ಸೆಲೆಕ್ಟ್ ಮಾಡಿ ಈ ಕಡೆ ಒಂದು ರೆಕಾರ್ಡರ್ಗೆ ರೆಕಾರ್ಡ್ ಮಾಡಬೇಕಾಗಿತ್ತು. ಏನೇ ಟ್ರಾನ್ಸಿಷನ್ಸ್ ಇದ್ದರೂ ಮುಂಚೆನೇ ಪ್ಲ್ಯಾನ್ ಮಾಡಿ, ಒಂದು ಟ್ರಾನ್ಸಿಷನ್ ಇಷ್ಟು ಡ್ಯೂರೇಷನ್, ಒಂದು ಡಿಸಾಲ್ವ್, ಇಷ್ಟು ಡ್ಯೂರೇಷನ್ ಫೇಡ್ ಔಟ್, ಇಷ್ಟು ಡ್ಯೂರೇಷನ್ ಫ್ಲ್ಯಾಶ್, ಅದನ್ನು ಲೆಕ್ಕ ಮುಂಚೆನೇ ಗೊತ್ತಿದ್ದು ಅದು ಮಾಡ್ತಿದ್ವಿ. ಜೊತೆಗೆ ಫೈನಲ್ ಎಡಿಟ್ ಎಲ್ಲ ಆದಮೇಲೆ ಮ್ಯೂಸಿಕ್ ಮಿಕ್ಸ್ ಮಾಡ್ತಿದ್ವಿ. ಅಂದರೆ ಒಂದು ಸ್ಟಾಕ್ ಮ್ಯೂಸಿಕ್ ಇಟ್ಕೊಂಡು ಒಂದು CD ಪ್ಲೇಯರಲ್ಲಿ ಸ್ಟಾಕ್ ಮ್ಯೂಸಿಕ್ನ ಪ್ಲೇ ಮಾಡಿ, ಫಾರ್ ಎಕ್ಸಾಂಪಲ್ ಡಾಕ್ಯುಮೆಂಟ್ರಿ ಆಗಲಿ, ಕಾರ್ಪೊರೇಟ್ ಫಿಲ್ಮ್ ಆಗಲಿ, ಒಂದು ವಾಯ್ಸ್ ಓವರ್ ಇರೋದು. ಟಿಪಿಕಲಿ ಒಂದು ಕಾರ್ಪೊರೇಟ್ ಫಿಲ್ಮ್ ಅಂದರೆ ಒಂದು ಕಂಪ್ನಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ, ಒಂದು ವಾಯ್ಸ್ ಓವರ್ ಇರುತ್ತೆ. ವಾಯ್ಸ್ ಓವರ್ ಏನೇನು ಹೇಳುತ್ತೋ ಅದ್ರ ಪ್ರಕಾರ ಶಾರ್ಟ್ಸ್ ಆಗ್ತಾ ಹೋಗ್ತೀವಿ. ಎಲ್ಲೆಲ್ಲಿ ವಾಯ್ಸ್ ಓವರ್ ಮಧ್ಯದಲ್ಲಿ ಗ್ಯಾಪ್ ಇರುತ್ತೋ ಅಲ್ಲೆಲ್ಲ ಮ್ಯೂಸಿಕ್ ಮೇಲೆ ಬರಬೇಕು, ರೌಂಡ್ ಆಗಬೇಕು. ಅದನ್ನು ಮ್ಯಾನ್ಯುಯಲಿ ಮಾಡ್ತಾ ಇದ್ವಿ. ಸೊ ಐ ಹ್ಯಾವ್ ಡನ್ ದ್ಯಾಟ್ ಮ್ಯಾನ್ಯುಯಲಿ. ಈಗ ಒಂದು CD ಯಾವ ಮ್ಯೂಸಿಕ್ ಬೇಕು ಅದನ್ನ ಮುಂಚೆನೇ ಸೆಲೆಕ್ಟ್ ಮಾಡಿ, ಎಲ್ಲಿಂದ ಶುರು ಆಗಬೇಕು, ಎಲ್ಲಿ ಫೇಡಿಂಗ್ ಆಗಬೇಕು, ಎಲ್ಲಿ ಫೇಡ್ ಔಟ್ ಆಗಬೇಕು, ಎಲ್ಲಿ ಬ್ಯಾಲೆನ್ಸ್ ಆಗಬೇಕು. ಅಂದರೆ ಲೈವ್ ಅನ್ನೋದಕ್ಕಿಂತ ಆನ್ ದ ಗೋ
ಫೈನಲ್ ಮಿಕ್ಸ್ ಮಾಡುವಾಗ ಆನ್ ದ ಗೋ ಮಾಡ್ತಾ ಇದ್ವಿ. ಅದಾದ ನಂತರ ಕಂಪ್ಯೂಟರ್ ಎಡಿಟಿಂಗ್ ಬಂತು. ಸೊ ಕಂಪ್ಯೂಟರ್ನಲ್ಲಿ ಎಡಿಟಿಂಗ್ ಮಾಡೋದು ಭಾಳಷ್ಟು ಈಸಿ ಆಯಿತು. ಬಟ್ ಸೊ ಏನಂತಂದರೆ ಮ್ಯಾನ್ಯಲ್ ಮಾಡುವಾಗ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ, ಒಂದು ಟೋಟಲ್ ಡ್ಯೂರೇಷನ್ ಒಂದು 5 minutes, ಒಂದು ಕಾರ್ಪೊರೇಟ್ ವಿಡಿಯೋ ಅಂದರೆ 5 to 8 minutes ಇರುತ್ತೆ. 6ನೇ ನಿಮಿಷ ಎಡಿಟ್ ಮಾಡ್ತಾ ಇರ್ತೀನಿ. 3ನೇ ನಿಮಿಷದಲ್ಲಿ ಏನೋ ಒಂದು ಚೇಂಜಸ್ ಇದೆ ಅಂತಂದರೆ ಆ 3ನೇ ನಿಮಿಷ ನಾನು ಟಚ್ ಮಾಡಿದ್ರೆ ಎಡಿಟ್ಟು ಅಲ್ಲಿಂದ ಫುಲ್ಲು ಎಡಿಟ್ ಮಾಡಬೇಕು. ಯಾಕೆಂದರೆ ಅದು ಮ್ಯಾಗ್ನೆಟಿಕ್ ಟೇಬಲ್ ರೆಕಾರ್ಡ್ ಆಗೋದು. ಸೊ ಒಂದ್ಸರಿ ಒಂದು ಏನೋ ಒಂದು ಶಾರ್ಟ್ ರಿಪ್ಲೇಸ್ ಮಾಡಿದೆ, ಆ ರಿಪ್ಲೇಸ್ ಮಾಡಿರೋ ಜಾಗ ಎರೇಸ್ ಆಗಿಬಿಡುತ್ತೆ, ಮುಂದೆ ಇರೋದು ಎರೇಸ್ ಆಗಿಬಿಡುತ್ತೆ. ಡ್ಯೂರೇಷನ್ ಮ್ಯಾಚ್ ಆಗಿಲ್ಲ ಅಂದರೆ ಇನ್ಸರ್ಟ್ ಮಾಡ್ಬೋದಿತ್ತು, ಎಕ್ಸಾಕ್ಟ್ ಅದೇ ಡ್ಯೂರೇಷನ್ ಬೇಕಾದ್ರೆ ಇನ್ಸರ್ಟ್ ಮಾಡ್ಬೋದಿತ್ತು. ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ಫುಲ್ ಎಡಿಟ್ ಮಾಡ್ಕೊಂಬರ್ಬೇಕು. ಅದಕ್ಕೆ ನಾವು ಎಷ್ಟು ಪ್ರಿಪೇರ್ ಆಗಿರ್ತೀವಿ ಅಂದರೆ ಆ ಎಡಿಟ್ ಅನ್ನೋ ಕಾನ್ಸೆಪ್ಟೇ ನಮ್ಮ ತಲೆಯಲ್ಲಿ ಇರ್ತಿರ್ಲಿಲ್ಲ. ಎಡಿಟ್ ಮಾಡುವಾಗಲೇ ಫುಲ್ ಸ್ಟೋರಿ ಫೈನಲ್ ಇಲ್ಲಿವರೆಗೂ ಬರುತ್ತೆ, ಇಷ್ಟು ಬರುತ್ತೆ, ಅದನ್ನ ಪ್ಲ್ಯಾನ್ ಮಾಡಿ ಎಡಿಟ್ ಮಾಡ್ತಾ ಇದ್ವಿ. ಸೊ ಅದೇ ರೀತಿ ಸಿನಿಮಾ ನೆಗೆಟಿವ್ ಎಡಿಟಿಂಗ್ ಬಂದಾಗ, ಬಟ್ ನಾನು ಸಿನಿಮಾ ಎಡಿಟಿಂಗ್ ಸ್ಟಾರ್ಟ್ ಮಾಡಿದಾಗ ಒಂದು ಏನಂತಾರೆ ಹೈಬ್ರಿಡ್ ಮೋಡಲ್ಲಿ ಇತ್ತು. ಈಗೇನು ಹೆಂಗೆ ಹೈಬ್ರಿಡ್ ಕಾರ್ಗಳಿದೆಯಲ್ಲ, ಈ ಕಡೆ ಎಲೆಕ್ಟ್ರಿಕ್ ಇರುತ್ತೆ, ಪೆಟ್ರೋಲ್ ಇರುತ್ತೆ, ಅದೇ ಥರ ಹೈಬ್ರಿಡ್ ಮೋಡ್ ಅಂದರೆ ನೆಗೆಟಿವ್ ಇರೋದು ಸಿಸ್ಟಮಲ್ಲೂ ಎಡಿಟ್ ಮಾಡ್ತಿದ್ವಿ. ಸಿಸ್ಟಮಲ್ಲಿ ಎಡಿಟ್ ಮಾಡಿ ಅದನ್ನು ಒಂದು ಕಟ್ ಲಿಸ್ಟ್ ಅಂತ ತೊಗೊಂಡು ನೆಗೆಟಿವ್ನ ಇಟ್ಕೊಂಡು ಮ್ಯಾನ್ಯಲ್ ಕಟ್ ಮಾಡಿ ಜಾಯಿನ್ ಮಾಡ್ತಿದ್ವಿ, ಆ ಲಿಸ್ಟ್ನ ಇಟ್ಕೊಂಡು. ಅದಕ್ಕೆ ಮುಂಚೆ ಇನ್ನೂ ಕಷ್ಟ ಇತ್ತು. ಅಂದರೆ ಇಡೀ ನೆಗೆಟಿವ್ ಅಂದರೆ ಎಲ್ಲೆಲ್ಲಿ, ಅದಕ್ಕೆ ಮುಂಚೆ ಇದು ಈಗಲೂ ಬರ್ಕೊತಾರೆ ಕಟ್ ಲಿಸ್ಟ್ ಅಂತ, ಅಂದರೆ ಎಡಿಟಿಂಗ್ ರಿಪೋರ್ಟ್ ಅಂತ ಬರ್ಕೊತಿದ್ರು ಅಸೋಸಿಯೇಟ್ ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್ಗಳು. ಯಾವ ಶಾರ್ಟ್ ಓಕೆ, ಯಾವ ಶಾರ್ಟ್ ನಾಟ್ ಓಕೆ ಎಲ್ಲ ಬರ್ಕೊಂಡ್ರು. ಅದು ಆ ಲಿಸ್ಟ್ನ ತೊಗೊಂಡು ನೆಗೆಟಿವಿಂದ ಆ ಶಾರ್ಟ್ಸ್ನ ಪುಲ್ ಮಾಡಿ ಎಲ್ಲವೂ ಜೋಡಿಸಿ ಒಂದು ರಶ್ ಪ್ರಿಂಟ್ ಅಂತ ಮಾಡ್ತಿದ್ರು. ಆ ರಶ್ ಪ್ರಿಂಟ್ ನಾವು ಕೈಯಲ್ಲಿ ಹ್ಯಾಂಡಲ್ ಮಾಡ್ಬೋದಿತ್ತು, ನೆಗೆಟಿವ್ನ ಕೈಯಲ್ಲಿ ಹಾಗೆ ಹ್ಯಾಂಡಲ್ ಮಾಡ್ತಿರಲಿಲ್ಲ. ಯಾಕೆಂದರೆ ಸ್ಕ್ರ್ಯಾಚ್ ಆಗಿಬಿಟ್ರೆ ಫೈನಲ್ ಸಿನಿಮಾ ಮದರ್ ನೆಗೆಟಿವ್ ಅಂತ ಏನು ಕರಿತೀವಿ ಅದನ್ನು ಟಚೇ ಮಾಡ್ತಿರಲಿಲ್ಲ. ಈ ರಶ್ ಪ್ರಿಂಟಲ್ಲಿ ಎಲ್ಲ ಎಡಿಟ್ ಎಲ್ಲ ಮಾಡಿ ಒಂದು ಫೈನಲ್ ಆದಮೇಲೆ ಅದನ್ನು ನೋಡ್ಕೊಂಡು ಲಿಸ್ಟ್ ಮಾಡಿಕೊಂಡು ನೆಗೆಟಿವ್ ಇಟ್ಕೊಂಡು ಅದನ್ನ ಬ್ಯಾಲೆನ್ಸ್ ಅಂದರೆ ಅದನ್ನು ಮ್ಯಾಚ್ ಮಾಡ್ಕೊಂಡು ಎಡಿಟ್ ಕಟ್ ಆ್ಯಂಡ್ ಜಾಯಿನ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಬಟ್ ನಾನು ಸಿನಿಮಾ ಎಡಿಟಿಂಗ್ ಬಂದಾಗ ಹೈಬ್ರಿಡ್ ಮೋಡಲ್ಲಿಂದ ಅಂದರೆ ನೆಗೆಟಿವ್ ಇರೋದು, ನೆಗೆಟಿವ್ನ ಟೆಲಿಸಿನಿಮಾ ಅಂದರೆ ಟೇಪ್ ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡಿ ಟೇಪಿಂದ ನಾವು ಕ್ಯಾಪ್ಚರ್ ಮಾಡಿ ಸಿಸ್ಟಮಲ್ಲಿ ಎಡಿಟ್ ಮಾಡಿ ಅಲ್ಲಿಂದ ಒಂದು ಕಟ್ ಲಿಸ್ಟ್ ಬರೋದು. ಆ ಕಟ್ ಲಿಸ್ಟ್ ಇಟ್ಕೊಂಡು ನೆಗೆಟಿವ್ನ ಕಟ್ ಪೇಸ್ಟ್ ಮಾಡ್ತಾರೆ, ಕಟ್ ಮಾಡಿ ಜಾಯಿನ್ ಮಾಡ್ತಾ ಇದ್ವಿ. ಸೊ ಆ ಪ್ರಾಸೆಸ್ ಮಾಡಿ ಈಗ ಏನು ಡಿಜಿಟಲ್ ಫಾರ್ಮ್ಯಾಟಲ್ಲಿ ಏನಿದೆಯಲ್ಲ ಇದು ಬಹಳ ಈಸಿ, ಅಟ್ ದ ಸೇಮ್ ಟೈಮ್ ತುಂಬ ಟೈಮ್ ಕನ್ಸ್ಯೂಮಿಂಗ್ ಈಗ. ಯಾಕೆ ಅಂತಂದರೆ ಆವಾಗ ಎಷ್ಟು ಶೂಟ್ ಮಾಡ್ತೀವಿ ಅಂತ ರಿಸ್ಟ್ರಿಕ್ಟೆಡ್ ಆಗಿ ಶೂಟ್ ಮಾಡೋರು. 18 days ಒಂದು ಸಿನಿಮಾ ಶೂಟಿಂಗ್ ಮುಗಿಯೋದು, ಅಥವಾ ಮ್ಯಾಕ್ಸಿಮಮ್ 35 days ಒಂದು ಶೂಟಿಂಗ್, ಇಡೀ ಸಿನಿಮಾ ಶೂಟಿಂಗ್ ಮುಗಿಯೋದು. ದೊಡ್ಡ ಸಿನಿಮಾನ ಹೇಳ್ತಿರೋದು. ವಿತಿನ್ 4 months ಸಿನಿಮಾ ರಿಲೀಸ್ ಆಗೋದು. ಕಷ್ಟ ಇತ್ತು ಅಲ್ವಾ, ಮ್ಯಾನ್ಯಲ್ ಎಡಿಟಿಂಗ್ ಕಷ್ಟ ಅಲ್ವಾ. ಈಗಿನ ಹುಡುಗರಿಗೆ ಮ್ಯಾನ್ಯಲ್ ಎಡಿಟಿಂಗ್ ತೋರಿಸ್ಬಿಟ್ರೆ, ಆ ಕಾನ್ಸೆಪ್ಟ್ ಹೇಳ್ಬಿಟ್ರೆ ಎದುರು ಬಿಡ್ತಾರೆ. ಕಷ್ಟ ಇದ್ರೂ ಹೇಗೆ ಈಸಿಯಾಗಿ ಸಿನಿಮಾ ರಿಲೀಸ್ ಆಗೋದು? ಯಾಕೆಂದರೆ ಡಿಸಿಪ್ಲಿನ್ ಇತ್ತು ಅವಾಗ. ಇಷ್ಟೇ ಶೂಟ್ ಮಾಡ್ತೀವಿ, ಇಷ್ಟು ಇದೇ ಲೆಂತು. ಸೊ ಜಾಸ್ತಿ ಟೇಕ್ಗಳು ಇರ್ತಿರ್ಲಿಲ್ಲ, ತುಂಬ ಅನ್ನೆಸೆಸರಿ ಆ್ಯಂಗಲ್ಗಳಲ್ಲಿ ಶಾರ್ಟ್ಸ್ ತೆಗಿತಾ ಇರಲಿಲ್ಲ. ಈಗ ಹಂಗಲ್ಲ, ಡಿಜಿಟಲ್ ಬಂದ ತಕ್ಷಣ ಎಲ್ಲರೂ ಏನಂದ್ರೆ ನೆಗೆಟಿವ್ ಕಾಸ್ಟ್ ಕಮ್ಮಿ ಆಗೋಯ್ತು, ನಂಬರ್ ಆಫ್ ಡೇಸ್ ಅಲ್ಲ ಬಜೆಟ್ ಕಮ್ಮಿ ಆಗೋಗುತ್ತೆ ಅಂತ ಎಲ್ಲರೂ ಭ್ರಮೇಲಿದ್ರು. ಯಾಕೆಂದ್ರೆ ಹಾರ್ಡ್ ಡಿಸ್ಕ್ ಅಲ್ವಾ, ನಾವು ಅರೇಸ್ ಮಾಡಿ ಮತ್ತೆ ಯೂಸ್ ಮಾಡ್ಬೋದು ಅಂತ. ಒಬ್ಬ ಪ್ರೊಡ್ಯೂಸರ್ ತೋರಿಸಿ ಅವರು ಪ್ರೀವಿಯಸ್ ಸಿನಿಮಾದು ಹಾರ್ಡ್ ಡಿಸ್ಕ್ನ ರೀಯೂಸ್ ಮಾಡಿರೋನು ಒಬ್ಬರನ್ನು ತೋರಿಸಿ, ಯಾರೂ ಇಲ್ಲ. ಎಲ್ಲ ಹಾರ್ಡ್ ಡಿಸ್ಕ್ಗಳು ಒಂದು ಕಡೆ ಗುಡ್ಡೆ ಬಿದ್ದಿರುತ್ತೆ ಅಷ್ಟೇ ಹೊರತು ರೀಯೂಸ್ ಅಂತೂ ಯಾರೂ ಮಾಡ್ತಿಲ್ಲ. ಹೆಂಗೆ ಕಾಸ್ಟ್ ಕಮ್ಮಿ ಆಯಿತು? ಈಗ ಆ್ಯಕ್ಚುಲಿ ಕಾಸ್ಟ್ ಜಾಸ್ತಿ ಆಗಿದೆ. ಇನ್ನೊಂದು ಇನ್ಕ್ಲೂಡಿಂಗ್ ಹಾರ್ಡ್ ಡಿಸ್ಕ್ ಒಂದೊಂದು ಸಿನಿಮಾ 5 ಆ್ಯಂಗಲಲ್ಲಿ ತೆಗಿತಾರೆ. ಆಮೇಲೆ ಈ ಕೆಟ್ಟ ಒಂದು ಸಿಸ್ಟಮ್ ಬಂದ್ಬಿಟ್ಟಿದೆ ನಮ್ಮಲ್ಲಿ. ಈ ಫೈಟ್ ಅಂದರೆ ಸಾಕು 1000 ಫ್ರೇಮ್ಸಲ್ಲಿ ಶೂಟಿಂಗ್ ಮಾಡ್ತಾರೆ. ಅದು 1000 ಫ್ರೇಮ್ಸ್ ಇಡೋಕ್ಕೆ ಆಗೋದಿಲ್ಲ. 1000 ಫ್ರೇಮ್ಸ್ ಏನೋ ಒಂದು ಶಾಟ್ ಇಡಬೇಕು ಅಂದರೆ 10 ನಿಮಿಷ ಬೇಕು ಅದು ಪ್ಲೇಬ್ಯಾಕ್ ಆಗೋ ಅಷ್ಟೊತ್ತಿಗೆ. ಸೊ ಹಾಗಾದ್ರೆ ನೀವು ಎಡಿಟ್ ಮಾಡೋದ್ರಿಂದ ಇವಾಗ ನಿಮಗೆ ಒಂದು ಸೀನ್, ಇವಾಗ ಫೈಟ್ ಸೀನೇ ತೊಗೊಂಡ್ರೆ, ಸೊ ನಿಮಗೆ ಎಷ್ಟು ಶಾರ್ಟ್ಸ್ ಇದ್ರೆ ಒಂದು ಎಡಿಟಿಂಗ್ ಈಸಿಯಾಗಿ ಮುಗಿಸ್ಬೋದು? ಎಷ್ಟು ಅಗತ್ಯ ಇದೆ ಅಷ್ಟೇ. ನೀವು 10 ಕಡೆ ಆ್ಯಂಗಲ್ ಇಟ್ಟರು 3-4 ಆ್ಯಂಗಲ್ ಯೂಸ್ ಮಾಡ್ಬೋದೇ ಹೊರತು, ಈಗ 1000 ಫ್ರೇಮ್ಸ್ ಪರ್ ಸೆಕೆಂಡ್ 1000 ಫ್ರೇಮ್ಸ್ ಪರ್ ಸೆಕೆಂಡ್ ಅಂದರೆ ನಾವು ಪ್ಲೇಬ್ಯಾಕ್ ಮಾಡೋದು 24 ಫ್ರೇಮ್ಸ್ ಪರ್ ಸೆಕೆಂಡ್. 1000 ಫ್ರೇಮ್ಸ್ನ 24 ಪ್ಲೇ ಮಾಡಿದ್ರೆ ಎಷ್ಟೊತ್ತು ಬೇಕು? ನಾನು ಮ್ಯಾಥ್ಸಲ್ಲಿ ಬೇಕು, ನೀವು ಲೆಕ್ಕ ಹಾಕೊಂಡು ನೋಡಿ. ಹೋಗ್ತಾ ಅಂದರೆ ಹಿಂಗೆ ಹೋಗ್ತಾ ಇರುತ್ತೆ.
ಏನಾದ್ರು ಪಂಚ್ ಮಾಡೋಕೆ ಹೋದರೆ ಅದನ್ನ ಸ್ಪೀಡ್ ಮಾಡ್ಬಿಡೋದು ಅಂತ. ಅದಕ್ಕೆ ಆ ಖುಷಿಗೆ ಏನಕ್ಕೆ 1000 ಫ್ರೇಮ್ಸಲ್ಲಿ ಶೂಟಿಂಗ್ ಮಾಡ್ತೀರಾ? ವೇಸ್ಟ್ ಅಲ್ವಾ? ಟೈಮ್ ವೇಸ್ಟು. ಎಕ್ಸ್ಟ್ರಾ ಲೈಟ್ ಬೇಕು. 1000 ಫ್ರೇಮ್ ಎಕ್ಸ್ಪೋಸ್ ಮಾಡ್ಬೇಕಂದ್ರೆ ಇಲ್ಲಿ ಒಂದು 2 ಲೈಟ್ ಇದೆ ಅಂತಂದರೆ ನಾನು 5 ಲೈಟ್ ಹಾಕಬೇಕು. ನಾರ್ಮಲ್ ಫ್ರೇಮ್ಸಲ್ಲಿ ನಾನು ಶೂಟಿಂಗ್ ಮಾಡಿದ್ರೆ 2 ಲೈಟ್ ಸಾಕು ಅಂತ ಇಟ್ಕೊಳ್ಳಿ. 1000 ಫ್ರೇಮ್ಸಲ್ಲಿ ಶೂಟ್ ಮಾಡಿದ್ರೆ ಎಕ್ಸ್ಟ್ರಾ ಒಂದು 4 ಲೈಟ್ ಹಾಕ್ಬೇಕು ನಾನು. ಸೊ ಅಲ್ಲಿಗೆ ಕಾಸ್ಟ್ ಹೋಗುತ್ತೆ ಎಕ್ಸ್ಟ್ರಾ. ಅಗತ್ಯ ಇಲ್ಲ. ಮುಂಚೆ ಏನು ನೆಗೆಟಿವ್ ಕಾಲದಲ್ಲಿ ಆ್ಯಕ್ಷನ್ ಸಿನಿಮಾಗಳು ಮಾಡಿಲ್ವಾ? ಎಷ್ಟೋ ಆ್ಯಕ್ಷನ್ ಸಿನಿಮಾಗಳು ಮಾಡಿದ್ದಾರೆ. ಶೋಲೆಗಿಂತ ಬೇಕಾ ಒಂದು ಎಕ್ಸಾಂಪಲ್? ಇವತ್ತಿಗೂ ನಾನು ಎಷ್ಟೋ ಸರಿ ಆ ಒಂದು ಕೆಲವು ಸೀಕ್ವೆನ್ಸ್ನ ನೋಡ್ತಾ ಇರ್ತೀನಿ. ಒಂದು ಟ್ರೈನಲ್ಲಿ ಒಂದು ಟ್ರೈನ್ ಚೇಸ್ ಇದೆ, ಟ್ರೈನ್ ಫೈಟ್ ಇದೆ. ಅದನ್ನು ಇವತ್ತಿನ ಟೆಕ್ನಾಲಜಿ ಇಟ್ಕೊಂಡು ಅದನ್ನು 50% ಕೂಡ ಮ್ಯಾಚ್ ಮಾಡ್ತಿಲ್ಲ ನಮ್ಮವರು. ಆ್ಯಕ್ಷನ್ ಸಿನಿಮಾಗಳು ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಈಗೆಲ್ಲ ಏನಿದ್ರು ಸೆಟ್ಟಲ್ಲಿ ಯೂಸ್ ಮಾಡಿ. ಈಗ ಅದೇ ಗೋಯಿಂಗ್ ಬ್ಯಾಕ್ ಇನ್ ಏನೋ, ಈಗ ಫಾರ್ ಎಕ್ಸಾಂಪಲ್ ನೀವು ಫ್ಯಾಷನ್ ಅಂತಂದ್ರಿ, ಈಗ ಒಂದು ಮತ್ತೆ ಫ್ಯಾಷನ್ ಬಂದಿರೋದು ಲೂಸ್ ಬ್ಯಾಗಿ ಪ್ಯಾಂಟು, ಜೆನ್ ಝಿ ಲುಕ್ ಅಂತೆ. ಅದು ಯಾವಾಗಲೂ ಹಾಕೊಂತಿದ್ವಿ ನಾವು. ರೀಸೈಕಲ್ ಅಷ್ಟೇ. ಅದೇ ರೀತಿ ಸಿನಿಮಾ ಮೇಕಿಂಗು ಅಷ್ಟೇ. ಮುಂಚೆ ಬರೀ ಸೆಟ್ಟಲ್ಲೇ ಶೂಟಿಂಗ್ ಮಾಡೋರು, ಎಲ್ಲೂ ಹೊರಗಡೆ ಹೋಗ್ತಿರ್ಲಿಲ್ಲ. ಒಂದು ದೊಡ್ಡ ಮನೆ ಸೆಟ್ಟು ಎಲ್ಲ. ಈಗ ನೀವು ಹಳೆ ಪಿಕ್ಚರ್ ಯಾವುದೇ ನೋಡಿದ್ರು, ಒಬ್ಬ ಸಾಹುಕಾರನ ಮನೆ ಅಂತಂದ್ರೆ ಟಿಪಿಕಲ್ ಆಗಿ ಒಂದು ಸೆಟ್ ಇರೋದು, ಮಧ್ಯದಲ್ಲಿ ಒಂದು ದೊಡ್ಡ ಸ್ಟೇರ್ ಕೇಸು, ಆ ಸ್ಟೇರ್ ಕೇಸ್ ಹಿಂಗೆ ಹೋಗೋದು. ಈ ಕಡೆ ಆಪೋಸಿಟ್ ಅಲ್ಲಿ ಇಟ್ರೆ ಒಂದು ದೊಡ್ಡ ಡೋರು, ಹೊರಗಡೆ ಗಾರ್ಡನ್ ಥರ ಎಲ್ಲ ಕಾಣಿಸೋದು. ಆ ಗಾರ್ಡನ್ ಏನೂ ಇಲ್ಲ, ಒಂದು ಪೇಂಟಿಂಗ್ ಅಂದರೆ ಸ್ಟುಡಿಯೋ ಒಳಗಡೆ ಡೋರಿಂದ ಈಚೆ ಒಂದು ದೊಡ್ಡದಾಗಿ ಆರ್ಟ್ ವರ್ಕ್ ಇಟ್ಟಿರೋರು, ಆ ಥರ ಪೇಂಟ್ ಮಾಡಿ ಗಾರ್ಡನ್ ಥರ. ಅದನ್ನೇ ಈಗ ಮಾಡ್ತಿದ್ರೆ ಪೇಂಟ್ ಇಟ್ಟಿಲ್ಲ, ಬ್ಲೂ ಸ್ಕ್ರೀನ್ ಇಟ್ಟಿರ್ತಾರೆ ಅಷ್ಟೇ. ಬ್ಲೂ ಸ್ಕ್ರೀನು ಗ್ರೀನ್ ಸ್ಕ್ರೀನು ಇಟ್ಟಿರ್ತಾರೆ ಅಷ್ಟೇ. ಎಲ್ಲ ಕಡೆ ಗ್ರೀನ್ ಸ್ಕ್ರೀನ್ ಹಾಕ್ಬಿಟ್ಟು ಕೆಟ್ಟದಾಗಿ ಅದನ್ನು ಪೋಸ್ಟ್ ಪ್ರೊಡಕ್ಷನಲ್ಲಿ ಕೆಟ್ಟದಾಗಿ ತೋರಿಸ್ತಾರೆ. ಅದು ತುಂಬ ಜನ ಈಗ ಎಲ್ಲ ಅತಿ ಬುದ್ಧಿವಂತರು ಕಮೆಂಟು ಮಾಡೋಕ್ಕೆ ಶುರು ಮಾಡ್ತಾರೆ. ಅದನ್ನ ಸರ್ಕಲ್ ಬೇರೆ ಹಾಕ್ಬಿಟ್ಟು ಕಮೆಂಟ್ ಮಾಡ್ತಾರೆ, ಇಲ್ಲಿ ನೋಡು ಇಲ್ಲಿ ಇದು ಅಂತ. ಸೊ ಅಗತ್ಯನೇ ಇಲ್ಲ. ರಿಯಲ್ ಲೊಕೇಶನಲ್ಲಿ ಶೂಟ್ ಮಾಡೋಕೆ ಏನು ಪ್ರಾಬ್ಲಮ್ಮು? ಆಮೇಲೆ ಒಂದು 8 ಅಡಿ ಸೆಟ್ ಹಾಕ್ತಾರೆ, ಅದ್ರ ಮೇಲೆಲ್ಲ ಬ್ಲೂ ಇರುತ್ತೆ. ಅದನ್ನು ದೊಡ್ಡದಾಗಿ ಏನೋ ಒಂದು ದೊಡ್ಡ ಇಡೀ ಊರೇ ಕ್ರಿಯೇಟ್ ಮಾಡಿದೀವಿ ಅಂತ ತೋರಿಸೋದು. ಆ ಊರು ಫೇಕ್ ಅಂತ ಎಲ್ರಿಗೂ ಗೊತ್ತು, ಮಾಡೋರ್ಗೂ ಗೊತ್ತು, ನೋಡೋರ್ಗೂ ಗೊತ್ತು, ಫೇಕ್ ಆಗಿರುತ್ತೆ ಅದು. ಬಟ್ ಒಂದು ಭ್ರಮಾಲೋಕದಲ್ಲಿ ಇದೀವಿ ನಾವು. ಬರುತ್ತೆ ಎಲ್ಲ, ಏನೋ ಜನ ರಿಜೆಕ್ಟ್ ಮಾಡಕ್ಕೆ ಶುರು ಮಾಡ್ತಾರಲ್ಲ, ಆವಾಗ ವಾಪಸ್ ಬರ್ತಾರೆ ರಿಯಲಿಸ್ಟಿಕ್ ಫಿಲ್ಮ್ಸ್ಗೆ ವಾಪಸ್ ಬರ್ತಾರೆ ಜನ. ಹಾಗಾದ್ರೆ ಹಳೆ ಸಿನಿಮಾಗಳಿಗೂ ಈಗ ಬರ್ತಿರೋಂಥ ಸಿನಿಮಾಗಳಿಗೂ ಇಷ್ಟೊಂದು ವ್ಯತ್ಯಾಸ ಯಾಕೆ ಆಗ್ತಾ ಇದೆ ಸರ್? ಅಂದ್ರೆ ಈಗ ಬರ್ತಿರೋ ಜನನೇ ಆ ಥರ ಕೇಳ್ತಾ ಇದ್ದಾರೆ ಸಿನಿಮಾನ, ಅಥವಾ ಸಿನಿಮಾ ಇಂಡಸ್ಟ್ರಿಯವರು ಇಲ್ಲ ನಾವು ಈ ಥರ ಮಾಡ್ಬೋದು, ನಾವು ಮಾಡ್ತೀವಿ? ಜನ ನಿಮ್ಮ ಮನೆಗೆ ಬಂದು ಕೇಳಲ್ಲ ಈ ಥರ ಸಿನಿಮಾ ಮಾಡಿ ಅಂತ. ಒಂದು ಹೈಪ್ ಇದೆಯಲ್ಲ, ಓವರ್ ಹೈಪ್ ಮಾಡಿಬಿಡ್ತಾರೆ. ಈಗ ಪ್ಯಾನ್ ಇಂಡಿಯಾ ಸಿನಿಮಾ ಹೊಸದೇನಲ್ಲ, ಮುಂಚೆನೂ ಪ್ಯಾನ್ ಇಂಡಿಯಾ ಇತ್ತು. ನಮ್ಮ ಸಿನಿಮಾಗಳು ಬೇರೆ ಲ್ಯಾಂಗ್ವೇಜಲ್ಲಿ ಡಬ್ಬಿಂಗ್ ಆಗೋದು, ರೀಮೇಕ್ ಆಗೋದು, ದಟ್ ಈಸ್ ಪ್ಯಾನ್ ಇಂಡಿಯಾ. ಈಗ ಅಡ್ವಾಂಟೇಜ್ ಏನಂತಂದರೆ, ನಿಮಗೆ ಆವಾಗ ಏನಕ್ಕೆ ಅಷ್ಟು ದೊಡ್ಡದಾಗಿ ಪ್ಯಾನ್ ಇಂಡಿಯಾ ಆಗ್ತಿರಲಿಲ್ಲ ಅಂದರೆ, ಪ್ರತಿಯೊಂದು ಪ್ರಿಂಟ್ಗೂ 60,000 ರೂಪಾಯಿ ಕಾಸ್ಟ್ ಆಗೋದು. ಸೊ ಇಡೀ ಇಂಡಿಯಾ ರಿಲೀಸ್ ಮಾಡ್ಬೇಕಂತಂದರೆ ಎಷ್ಟು ಇನ್ವೆಸ್ಟ್ ಮಾಡಬೇಕಿತ್ತು. ಈಗ ಹಂಗಲ್ಲ, ಡಿಜಿಟಲ್ ಕಾಪಿ. ಈಗ ಒಂದು ಮಾಲ್ಗೆ ಹೋದರೆ, ಯಾವುದಾದ್ರು ಒಂದು ಸೋ ಕಾಲ್ಡ್ ಪ್ಯಾನ್ ಇಂಡಿಯಾ ಸಿನಿಮಾ ರಿಲೀಸ್ ಆಯಿತು ಅಂತಂದರೆ, ಒಂದು ಮಾಲಲ್ಲಿ 11 ಸ್ಕ್ರೀನ್ ಇತ್ತು ಅಂದರೆ 5 ಸ್ಕ್ರೀನಲ್ಲಿ 5 ನಿಮಿಷ ಡಿಫ್ರೆನ್ಸಲ್ಲಿ ಸೇಮ್ ಪಿಕ್ಚರ್ ಪ್ಲೇ ಆಗ್ತಿರುತ್ತೆ. ಯಾಕೆಂದರೆ ಇಟ್ ಇಸ್ ಜಸ್ಟ್ ಡಿಜಿಟಲ್. ಅದೇ ಮುಂಚೆ ಆದರೆ 5 ಸ್ಕ್ರೀನಲ್ಲಿ ಅಂದರೆ 5 ಪ್ರಿಂಟ್ ಹಾಕ್ಬೇಕಿತ್ತು ನೀವು. 5 ಸಪ್ರೇಟ್ ಪ್ರಿಂಟ್, ಪ್ರತಿಯೊಂದಕ್ಕೂ 60,000 ಖರ್ಚಾಗೋದು. ಈಗೇನಾಗತ್ತೆ, ಅದು ಇಟ್ ಹ್ಯಾಸ್ ಕಮ್ ಡೌನ್ ಟು ಸಮ್ 3,000 rupees ಫಾರ್ ವೀಕ್, ಏನೋ ಆ ಥರ ಏನೋ ಚಾರ್ಜಸ್ ಇದೆ. ಆ ಡಿಜಿಟಲ್ ಫಿಲ್ಮ್ ಏನು ಡೇಟಾ ಪ್ರೊವೈಡರ್ ಇದಾರಲ್ಲ, ಅವರಿಗೆ ವೀಕ್ಲಿ ಒಂದಷ್ಟು ದುಡ್ಡು ಕೊಡಬೇಕು ಅಷ್ಟೇ ಹೊರತು, ನೀವು 10 ಸ್ಕ್ರೀನ್ ಆದರೂ ಹಾಕ್ಕೊಳ್ಳಿ, 20 ಸ್ಕ್ರೀನ್ ಆದರೂ ಹಾಕ್ಕೊಳ್ಳಿ, ಡಸಂಟ್ ಮ್ಯಾಟರ್. ಸೊ ಅದರಿಂದ ಇದು ಓಪನ್ ಅಪ್ ಆಯ್ತೇ ಹೊರತು ಏನು ಹೊಸ ವಿಷಯ ಅಲ್ಲ ಇದು, ಏನು ದೊಡ್ಡ ವಿಷಯ ಅಲ್ಲ ಇದು. ಏನಂತಂದರೆ, ಮುಂಚೆ ಅಂದರೆ 360 ಒಂದು ವರ್ಷ ಓಡ್ತು ಒಂದು ಸಿನಿಮಾಗಳು ವರ್ಷಗಟ್ಟಲೆ ಓಡೋದು. 1.5 ವರ್ಷ, 500 ದಿನ ಎಲ್ಲ ಕಂಪ್ಲೀಟ್ ಆಗಿದೆ ಕೆಲವು ಸಿನಿಮಾಗಳು. ಯಾಕೆ ಅಂತಂದರೆ ಲಿಮಿಟೆಡ್ ಥಿಯೇಟ್ರಲ್ಲಿ ಆ ಥಿಯೇಟ್ರಿಗೆ ಹೋಗಿ ಹೌಸ್ಫುಲ್ ಆದ್ರೂ ಅಯ್ಯೋ ಟಿಕೆಟ್ ಸಿಕ್ಕಿಲ್ಲ ಅಂತ ನೆಕ್ಸ್ಟ್ ಡೇ ಹೋಗಿ ಸಿನಿಮಾ, ಅಥವಾ ಒಂದು ವಾರ ಬಿಟ್ಟು ಹೋಗಿ ಇವತ್ತು ಯಾವುದೇ ಸಿನಿಮಾ ತಗೊಳ್ಳಿ, ಎಂಥದ್ದೇ ಬಜೆಟ್ ಸಿನಿಮಾ ತಗೊಳ್ಳಿ, ಫಸ್ಟ್ ಡೇ ಮಾರ್ನಿಂಗ್ ಶೋ ಟಿಕೆಟ್ ಸಿಕ್ಕಿಲ್ಲ ಅಂತ ಪ್ರಶ್ನೆನೇ ಬರಲ್ಲ. ಯಾಕೆಂದರೆ ಬೆಂಗಳೂರಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಟಿಕೆಟ್ ಸಿಕ್ಕೇ ಸಿಗುತ್ತೆ ನಿಮಗೆ. ಖಂಡಿತ. ಯಾಕೆಂದರೆ ಒಟ್ಟೊಟ್ಟಿಗೆ 1000 ಸ್ಕ್ರೀನಲ್ಲಿ ಪ್ಲೇ ಆಗ್ತಿರುತ್ತೆ. 1000 ಸ್ಕ್ರೀನಲ್ಲಿ ಒಂದು ಟಿಕೆಟ್ ಸಿಗಲ್ವಾ ನಿಮಗೆ?
ಸರ್ ಆ ರೀತಿ ಆಲ್ಸೋ ನೋಡೋದಾದ್ರೆ ಈಗ ಆಗಿನ ಕಾಲದಲ್ಲೆಲ್ಲ ಪ್ರಮೋಷನ್ಸ್ಗೆ ನಮ್ಗೇನು ಪ್ಲಾಟ್ಫಾರ್ಮ್ಸ್ ಇರ್ತಾ ಇರಲಿಲ್ಲ. ಅವ್ರು ಮ್ಯಾನ್ಯಲ್ ಆಗಿ ಹೋಗಿ ಮಾಡ್ತಿದ್ರು, ಇವಾಗ ಒಂದು ವೆಹಿಕಲ್ ಹೋಗ್ತಿದ್ರು, ಪ್ರಚಾರಗಳು ಮಾಡ್ತಿದ್ರು. ಬಟ್ ಈಗ ನಮಗೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ತುಂಬ ಅವೈಲೇಬಲ್ ಇದೆ ನಮಗೆ ಪ್ರಮೋಷನ್ಸ್ ಮಾಡ್ಕೊಳಕ್ಕೆ. ಬಟ್ ಆದರೂ ನಮ್ಗೆ ಏನು ಅಂದರೆ ಒಂದು ಲ್ಯಾಕ್ ಆಗ್ತಾ ಇದೆ, ಜನ ಥಿಯೇಟ್ರ್ವರೆಗೂ ಬರ್ತಾ ಇಲ್ಲ. ಆಗಿನ ಕಾಲದಲ್ಲಿ ಯಾವುದೇ ಹೀರೋ ಒಂದು ಮಾಲ್ಗೆ ಹೋಗ್ಬಿಟ್ಟು ಡ್ಯಾನ್ಸ್ ಆಡ್ತಿರಲಿಲ್ಲ. ಬನ್ನಿ 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 ನಮ್ಮ ಸಿನಿಮಾ ನೋಡಿ ಅಂತ ಬಂದು ಡ್ಯಾನ್ಸ್ ಆಡ್ತಾ ಇರಲಿಲ್ಲ. ಯಾವ ಹೀರೋನು ಮನೆ ಬಿಟ್ಟಿದ್ದು ಅಂದರೆ ಅವರು ಹೀರೋನ ಸ್ಕ್ರೀನಲ್ಲೇ ನೋಡಬೇಕು ಹೊರತು ಎಲ್ಲೋ ಒಂದು ಕಡೆ ಶೂಟಿಂಗ್ ನಡೀತಿದೆ ಅಂತಂದರೆ ಜನ ಗುಂಪು ಕಟ್ಕೊಂಡು ನೋಡ್ತಾ ಇದ್ರೆ ಹೊರತು ಒಬ್ಬ ಹೀರೋ ಪಬ್ಲಿಕ್ ಲೈಫಲ್ಲಿ ಬರ್ತಾ ಇರಲಿಲ್ಲ. ಅದಕ್ಕೆ ಆ ಲೆವೆಲ್ ಫೆನೆಟಿಸಮ್ ಕ್ರಿಯೇಟ್ ಆಗಿದ್ದು, ಫ್ಯಾನ್ ಫಾಲೋಯಿಂಗ್ ಕ್ರಿಯೇಟ್ ಆಗಿದೆ ಅದಕ್ಕೆ. ಯಾಕೆಂದರೆ ಹೀರೋಗಳು ರಸ್ತೆಗೆ ಬರ್ತಿರ್ಲಿಲ್ಲ. ಈಗ ಹಂಗಲ್ಲ, ಹೀರೋಗಳು ರಸ್ತೆಗಲ್ಲ, ಕಾಲೇಜ್ಗೆ ಹೋಗೋದು, ಡ್ಯಾನ್ಸ್ ಆಡೋದು, ಬಸ್ಸಲ್ಲಿ ಹೋಗೋದು, ಮೆಟ್ರೋದಲ್ಲಿ ಹೋಗೋದು. ಹೋಗಿ ಅಂದರೆ ಒಂಥರ ಜನಗಳಿಗೆ ಬನ್ನಿ 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 ನಮ್ಮ ಸಿನಿಮಾ ನೋಡಿ ಅನ್ನೋ ಕಾಲ ಬಂದ್ಬಿಟ್ಟಿದೆ ಈಗ. ಅನಿವಾರ್ಯ ಆಗ್ಬಿಡಿ. ಯಾಕೆಂದ್ರೆ ಯಾರೋ ಒಬ್ಬ ಸ್ಟಾರ್ಟ್ ಮಾಡ್ತಾನೆ ರೀ, ಅದನ್ನು ಎಲ್ಲರೂ ಫಾಲೋ ಮಾಡ್ತಿದ್ದಾರೆ ಈಗ. ಫಸ್ಟ್ ಸ್ಟಾರ್ಟ್ ಮಾಡೋದಲ್ಲ, ಅವ್ನು ಹಿಡಿದು ಹೊಡಿಬೇಕು. ಯಾಕೆಂದರೆ ಏನಕ್ಕೆ ಯು ಹ್ಯಾವ್ ಡನ್ ಎ ಗುಡ್ ಇಫ್ ದ ಪ್ರಾಡಕ್ಟ್ ಇಸ್ ಗುಡ್, ಜನ ಬಂದು ನೋಡ್ತಾರೆ ಸಿನಿಮಾನ. ಮುಂಚೆ ಪಬ್ಲಿಸಿಟಿ ಅಂದರೆ ಏನಿತ್ತು? ಪೇಪರ್ ಆ್ಯಡ್. ಪ್ರತಿ ಶುಕ್ರವಾರ ಮನೆಯಲ್ಲಿ ಪೇಪರ್ ತೆಗೆದು ನೋಡಿದ್ರೆ ಆ್ಯಡ್ಸ್ ಇರೋದು, ಒಂದು 8 ಪೇಜ್ ಬರೀ ಸಿನಿಮಾ ಆ್ಯಡ್ಸೇ ಇರೋದು, ಅಥವಾ ಪೋಸ್ಟರ್ಸ್ ಇರೋದು. ಹೋರ್ಡಿಂಗ್ಲು ಬಹಳ ಕಡಿಮೆ, ಪೋಸ್ಟರ್ಸ್ ಇರೋದು. ಟ್ರೇಲರ್ಸ್ ಕೂಡ ಇರಲಿಲ್ಲ. ಟ್ರೇಲರ್ಸ್ ಫಸ್ಟ್ ಮಾಡಿದ್ದು 99 ನಾನೇ ಮಾಡಿದ್ದು ಟ್ರೇಲರ್. ಸೊ ಟ್ರೇಲರ್ಸ್ ಕೂಡ ಕಡಿಮೆ ಇರಲಿಲ್ಲ. ಸಿನಿಮಾ ಓಡ್ತಿತ್ತು, ಸಿನಿಮಾ ಲಾಭ ಮಾಡ್ತಿತ್ತು. ಈಗ ಎಷ್ಟು ಸಿನಿಮಾಗಳು ಲಾಭ ಮಾಡಿದೆ? ದೊಡ್ಡ ಬಜೆಟ್ ಸಿನಿಮಾ ಇರಬಹುದು, ಬಟ್ ಲಾಭ ಎಷ್ಟು ಮಾಡಿದೆ? ನನ್ನ ಪ್ರಕಾರ 5 ಕೋಟಿ ಹಾಕ್ಬಿಟ್ಟು 5 ಕೋಟಿ 10 ಲಕ್ಷ ಬಂತಾ, ದಟ್ ಇಸ್ ಅ ಹಿಟ್. 100 ಕೋಟಿ ಹಾಕ್ಬಿಟ್ಟು 30 ಕೋಟಿ ಬಂತಾ, ದಟ್ ಇಸ್ ಅ ಫ್ಲಾಪ್, ಅಷ್ಟರ್ ಫ್ಲಾಪ್ ಅಲ್ವಾ? 100 ಕೋಟಿ ಹಾಕೋದಲ್ಲ, ಹಾಕಿದ್ದಕ್ಕೆ ಎಷ್ಟು ಬಂತು? ನನ್ನ ಕ್ಯಾಲ್ಕುಲೇಷನ್, ನಾನು ಇದ್ರ ಬಗ್ಗೆ ತುಂಬ ಒಂಚೂರು ಅನಲೈಸ್ ಮಾಡಿದ್ದೀನಿ. ಒಂದು 100 ಕೋಟಿ ಸಿನಿಮಾ ಬಜೆಟ್ ಅಂತಂತಾರಲ್ಲ, 100 ಕೋಟಿ ಬ್ರೇಕ್ ಇವನ್ ಆಗಲಿಕ್ಕೆ 400 ಕೋಟಿ ಕಲೆಕ್ಷನ್ ಆಗಬೇಕು. 400 crores ನಿಮಗೆ ಕಲೆಕ್ಷನ್ ಆಯಿತು ಅಂದರೆ, ವಾಟ್ ಎವರ್ ವೀಟ್ ಥಿಯೇಟ್ರಿಕಲ್, ಸೋಷಿಯಲ್, OTT ಆಗಲಿ, ಟೆಲಿವಿಷನ್ ಆಗಲಿ, ಎಲ್ಲವೂ ಸೇರಿ 400 crores ಬಂದ್ರೇ ಬ್ರೇಕ್ ಇವನ್ ಆಗುತ್ತೆ. ಯಾಕೆಂದರೆ ಅಲ್ಲಿ ಥಿಯೇಟ್ರಿಕಲ್ 50% ಹೋಗುತ್ತೆ, ಡಿಸ್ಟ್ರಿಬ್ಯೂಟರ್ ಕಾಸ್ಟ್ ಹೋಗುತ್ತೆ, ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಹೋಗುತ್ತೆ, ಜೊತೆಗೆ ಟ್ಯಾಕ್ಸ್ ಹೋಗುತ್ತೆ. ಅದೆಲ್ಲ ಹೋಗಿ ಬರೋಷ್ಟೊತ್ತಿಗೆ 100 ಕೋಟಿ ಆಗಿರುತ್ತೆ, ಅಂದರೆ 400 ಕೋಟಿ. ಸೊ ಯಾರೇ 100 crore ಪ್ರಾಜೆಕ್ಟು ಲಾಭ ಮಾಡ್ತೀವಿ ಅಂತಂದರೆ 400 crores ಬಂದ ಗುರು ತೋರಿಸು ನಮ್ಮ ಟೇಬಲಲ್ಲಿ. ಬಂದಿರಲ್ಲ. ಹಾಗಾದರೆ ಈಗಿನ ಜನ್ರೇಷನಲ್ಲಿ ಒಂದು ಸಿನಿಮಾ ಹಿಟ್ ಆಗಬೇಕು ಅಂದರೆ ಯಾವ ಥರ ಒಂದು ಕತೆ ಮಾಡಬೇಕಾಗತ್ತೆ, ಅಥವಾ ಅದರಿಂದ ಒಂದು ಯಾವ ಥರ ಕೆಲಸ ಮಾಡಿದ್ರೆ ನಾವು ಬೇಗ ಜನಗಳನ್ನ ಮುಟ್ಬೋದು ಅಂತ ನೀವು ಹೇಳಕ್ಕೆ ಇಷ್ಟಪಡ್ತೀರಾ? ಸಿನಿಮಾ ಎಷ್ಟು ಬೇಗ ಮುಗಿಸಿ ಎಷ್ಟು ಬೇಗ ಥಿಯೇಟರ್ ತರ್ತಿರಲ್ಲ, ಮೀಡಿಯಂ ಬಜೆಟಲ್ಲಿ. ನಾನು ಹೇಳ್ತಿರೋದು ತುಂಬ ಲೋ ಬಜೆಟ್ ಅಂತಲ್ಲ, ಅಂದರೆ ಕ್ರೂಗೆ, ಆರ್ಟಿಸ್ಟ್ಗೆಲ್ಲ ಊಟ ತಿಂಡಿ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ನಾನು. ಮೀಡಿಯಂ ಬಜೆಟಲ್ಲಿ ಫಾಸ್ಟರ್, ಎಷ್ಟು ಬೇಗ ನಿಮ್ಮ ಔಟ್ಪುಟ್ ಬರುತ್ತೆ, ಎಷ್ಟು ಬೇಗ ಥಿಯೇಟ್ರ್ ಡೇ 1 ಏನು ಸ್ಟಾರ್ಟ್ ಮಾಡ್ತೀವಲ್ಲ, ವಿತಿನ್ 6 months ಥಿಯೇಟ್ರಿಗೆ ಬಂದರೆ ಡೆಫಿನೆಟ್ಲಿ ಅಂಥ ಸಿನಿಮಾಗಳು ಲಾಸ್ ಆಗಲ್ಲ. ಯಾಕೆಂತಂದರೆ ಆಮೇಲೆ ಜೊತೆಗೆ ಕತೆ ಇರಲೇಬೇಕು. ಸುಮ್ಮನೆ ಹಂಗಂತ ಏನೋ ಒಂದು ಸುತ್ತಬಿಟ್ಟು 6 ತಿಂಗಳು ನಾವು ಸಿನಿಮಾ ರಿಲೀಸ್ ಮಾಡಿಬಿಟ್ವಿ ಅಂತಲ್ಲ. ಬಟ್ ಮೀಡಿಯಂ ಬಜೆಟ್ ಸಿನಿಮಾಗಳು ಚೆನ್ನಾಗಿರಲ್ಲ ಅಂತ ಓಡಿಲ್ಲ ಅಂತ ಇಲ್ವಲ್ಲ. ಮೀಡಿಯಂ ಬಜೆಟ್ ಸಿನಿಮಾಗಳು, ಸಣ್ಣ ಸಿನಿಮಾಗಳು ಓಡಿವೆ. ಈವನ್ ಇಫ್ ಯು ಲುಕ್ ಅಟ್ 20 years ಬ್ಯಾಕ್, 15 years ಬ್ಯಾಕ್, ಆವರೇಜ್ ಆಫ್ ಹಿಟ್ಸ್ ಹ್ಯಾವ್ ಬೀನ್ ದ ಸೇಮ್ ಎಲ್ಲ ಇಂಡಸ್ಟ್ರಿನಲ್ಲೂ. ಈಗ ನಮ್ಮಲ್ಲಿ 300 ಸಿನಿಮಾ ಬರುತ್ತೆ, ಆದ್ರೂ 10 ಸಿನಿಮಾ ಅಷ್ಟೇ ಹಿಟ್ ಆಗೋದು. ನೀವು ಹಿಸ್ಟ್ರಿ ತೆಗೆದು ನೋಡಿದ್ರು ಆವರೇಜ್ ನಂಬರ್ ಆಫ್ ಹಿಟ್ಸ್ ಸೇಮ್. ಹಿಂದಿನಲ್ಲೂ ಅಷ್ಟೇ. ಹಿಂದಿ ಎಷ್ಟೋ ಸಿನಿಮಾಗಳು ಬೆಂಗಳೂರಲ್ಲಿ ರಿಲೀಸ್ ಆಗಲ್ಲ, ಅಲ್ಲೂ ಒಂದು 300-400 ಸಿನಿಮಾ ಆಗುತ್ತೆ. ಬಟ್ ಬೆಂಗಳೂರಿಗೆ ಬರೋದು ಒಂದು 100 ಸಿನಿಮಾ ಬರ್ಬೋದು ಅಷ್ಟೇ. ಇನ್ನು 250 ಸಿನಿಮಾ ಬರೋದೇ ಇಲ್ಲ ಬೆಂಗಳೂರಿಗೆ, ಅಂದರೆ ನಮ್ಮೂರಿಗೆ ಬರೋದೇ ಇಲ್ಲ. ಸೊ ಆ ಲೆಕ್ಕಾಚಾರ ಯಾರಿಗೂ ಅದ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಹಿಂದಿ ಅಥವಾ ಬೇರೆ ಭಾಷೆ ಸಿನಿಮಾಗಳು ಅಲ್ಲೂ ಒಂದು 200-300 ಸಿನಿಮಾಗಳು ಆಗ್ತಾ ಇರುತ್ತೆ. ಹಿಟ್ ಆಗೋದೆಷ್ಟು? ಲಾ ಆಫ್ ಆವ್ರೇಜ್ ತೊಗೊಂಡ್ರೆ ಒಂದು 10 ಸಿನಿಮಾ ಹಿಟ್ ಆಗ್ಬೋದು ವರ್ಷಕ್ಕೆ. ಸೊ ಏನೂ ಡಿಫ್ರೆನ್ಸ್ ಇಲ್ಲ. ಅಂದರೆ ಆವಾಗಲೂ ಸಿನಿಮಾಗಳು ಫ್ಲಾಪ್ ಆಗ್ತಿತ್ತು, ಹಿಟ್ ಆಗ್ತಿತ್ತು. ಈಗಲೂ ಸಿನಿಮಾಗಳು ಫ್ಲಾಪ್ ಆಗ್ತಿದೆ, ಹಿಟ್ ಆಗ್ತಿದೆ. ಬಟ್ ಈಗ ಲಾಸ್ ಜಾಸ್ತಿ ಆಗ್ತಿದೆ ಅಷ್ಟೇ. ದ ಪ್ರಪೋರ್ಷನ್ ಆಫ್ ಇನ್ವೆಸ್ಟ್ಮೆಂಟ್ ವರ್ಸಸ್ ದ ಲಾಸ್
ಅದು ಆ ಮಾರ್ಜಿನ್ ಜಾಸ್ತಿ ಆಗ್ಬಿಟ್ಟಿದೆ. ಆಗಿನ ಕಾಲದಲ್ಲ ಒಂದು ಸಿನಿಮಾ ಅಂದರೆ ಇಡೀ ಕುಟುಂಬ ಹೋಗೋದು, ಬಟ್ ಈಗ ಹಂಗಲ್ಲ. ಈಗ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ ಮನೆಗಳಲ್ಲೂ. ಇವಾಗ ನನಗೆ ದರ್ಶನ್ ಇಷ್ಟ ಅಂದರೆ ನಿಮಗೆ ಸುದೀಪ್ ಇಷ್ಟ, ಆ ಥರ ಒಂದು ಮನೇಲಿರುತ್ತೆ. ಸೊ ಈ ಒಂದು ಏನಾದರೂ ಅಂದರೆ ಇವಾಗ ಅವ್ರ ಸಿನಿಮಾ ನಾನು ಯಾಕೆ ನೋಡಬೇಕು ಅನ್ನೋದು ಅಂದರೆ ಜನರ ಮನಸ್ಸಿನಲ್ಲಿ ಬರುತ್ತಲ್ವಾ. ಸೊ ಅದು ಏನಾದರೂ ಒಂದು ಕಾರಣ ಆಗುತ್ತಾ ಒಂದು ಸಿನಿಮಾಗೆ ಜನ ಯಾಕೆ ಬರ್ತಿಲ್ಲ ಅನ್ನೋದಕ್ಕೆ? ಇಲ್ಲ ಆ್ಯಕ್ಚುಲಿ ಫ್ಯಾನ್ಸ್ ಏನು ಒಂದು ಕ್ರೇಜ್ ಇತ್ತಲ್ಲ, ಅದು ಮುಂಚೆ ಇರೋಷ್ಟು ಈಗ ಇಲ್ವೇ ಇಲ್ಲ ಆ್ಯಕ್ಚುಲಿ. ಹಂಗೆ ನೋಡಿದ್ರೆ ಈಗ ಮುಂಚೆ ಕಟೌಟ್ ಹಾಕೋರು, ಹೂನಾರ ಹಾಕೋರು, ಹಾಲಭಿಷೇಕ ಮಾಡೋರು, ಯಾಕೆಂದರೆ ಸಿಂಗಲ್ ಥಿಯೇಟ್ರ್ಗಳಿತ್ತು. ಈಗ ಅದೇ ಕಟೌಟ್ ನಿಮಗೆ 3 ಅಡಿಗೆ ಬಂದ್ಬಿಟ್ಟಿದೆ. ಅಂದರೆ ಲೈಫ್ ಸೈಜು ಇಲ್ಲ. ಮಾಲಲ್ಲಿ ನಿಮಗೆ 3 ಅಡಿ ಅಷ್ಟೇ, 3 ಅಡಿ ಸ್ಟ್ಯಾಂಡಿ, ದಟ್ ಈಸ್ ಯುವರ್ ಕಟೌಟ್. ಎಷ್ಟು ಸಿಂಗಲ್ ಥಿಯೇಟ್ರ್ ಇದೆ, ಎಷ್ಟು ಕಡೆ ಕಟೌಟ್ ಆಗ್ತಿದ್ದಾರೆ ಈಗ, ಬಹಳ ಕಡಿಮೆ ಆಗಿದೆ. ಈ ಫ್ಯಾನ್ ಫಾಲೋಯಿಂಗ್ ಅಂತ ಏನಿತ್ತು ಆವಾಗಿಂದು ಸಿನಿಮಾಗಳು, ಅಣ್ಣವ್ರ ಸಿನಿಮಾಗಳಾಗಲಿ, ರಜನಿಕಾಂತ್ ಸಿನಿಮಾಗಳಾಗಲಿ, ವಿಷ್ಣುವರ್ಧನ್ ಅವ್ರ ಸಿನಿಮಾಗಳಾಗಲಿ, ಥಿಯೇಟ್ರಲ್ಲಿ ಜನ ಚಿಲ್ಲರೆ ಕಾಸು ಎಸೆಯೋರು, ಪೇಪರ್ ತುಂಡುಗಳು ಎಸೆಯೋರು. ಈಗ ಅಲ್ಲಿ ಅದೆಲ್ಲಿದೆ? ಈಗ ಏನು ಫ್ಯಾನ್ ಫಾಲೋಯಿಂಗ್ ಅನ್ನೋದು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ. ಆ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಫ್ಯಾನ್ಸ್ ಮಾತಾಡ್ತಾರಲ್ಲ, ಯಾವನು ಬಂದು ಥಿಯೇಟ್ರಲ್ಲಿ ಪಿಕ್ಚರ್ ನೋಡಿರಲ್ಲ. ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡೋನು ಯಾರು ಈ ಥರ ಫ್ಯಾನ್ ವಾರ್ ಅವೆಲ್ಲ ಮಾಡೋದೇ ಇಲ್ಲ. ಈ ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ಸುಮ್ಮನೆ ಕಮೆಂಟ್ ಮಾಡ್ತಾರೆ ಅಷ್ಟೇ ಹೊರತು ಅವ್ರು ಯಾರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಲ್ಲ. ಅವರೆಲ್ಲ ಸಿನಿಮಾ ನೋಡೋಂಗಿದ್ದಿದ್ರೆ ಎಷ್ಟೋ ಸಿನಿಮಾಗಳು ಬರೀ ಫ್ಯಾನ್ಸಿಂದ ನೋಡ್ಬಿಡ್ಬೇಕಿತ್ತಲ್ಲ. ಯಾಕೆ 2ನೇ ದಿನ ಆದ್ಮೇಲೆ ಖಾಲಿ ಹೊಡಿಯುತ್ತೆ? ಹೌದು ಅಲ್ವಾ? ಆಗಿನ ಇದಿರೋ ಫ್ಯಾನ್ಸ್ ಈಗ ಇಲ್ಲವೇ ಇಲ್ಲ. ಆ ನಂಬರ್ ಆಫ್ ಆ ಒಂದು ಫ್ಯಾನ್ ಫಾಲೋಯಿಂಗ್ ಈಗಿಲ್ಲ, ಕಡಿಮೆ ಆಗಿದೆ. ಯಾಕೆಂತಂದ್ರೆ ನೋಡೋ ರೀತಿನೇ ಬೇರೆ ಆಗಿದೆ, ಸಿನಿಮಾ ನೋಡೋ ಸೈಕಾಲಜಿನೇ ಬೇರೆ ಆಗಿಬಿಟ್ಟಿದೆ. ಯಾಕೆಂದರೆ ನಿಮ್ಮ ವ್ಯೂವಿಂಗ್ ಆ್ಯಂಗಲೇ ಬೇರೆ ಆಗಿಬಿಟ್ಟಿದ್ದಲ್ಲ. ಸಿಂಗಲ್ ಥಿಯೇಟ್ರಲ್ಲಿ ನಾವು ಹಿಂಗೆ ನೋಡ್ತಿದ್ವಿ, ಈ ಮಲ್ಟಿಪ್ಲೆಕ್ಸಲ್ಲಿ ಹಿಂಗೆ ನೋಡ್ತೀವಿ ಅಥವಾ ಹಿಂಗೆ ನೋಡ್ತೀವಿ. ಎಷ್ಟು ಒಂದು ದೊಡ್ಡ ಟಿ ವಿನಲ್ಲಿ ನೋಡ್ದಂಗೆ ನೋಡ್ತೀವಿ ನಾವು ಮಲ್ಟಿಪ್ಲೆಕ್ಸಲ್ಲಿ. ಸೊ ನಿಮಗೆ ಆ ಲಾರ್ಜರ್ ದ್ಯಾನ್ ಲೈಫ್ ಎಕ್ಸ್ಪೀರಿಯನ್ಸೇ ಕಟ್ ಆಗಿಬಿಟ್ಟಿದೆಯಲ್ಲ. ಸೊ ಈ ಫ್ಯಾನ್ ಫಾಲೋಯಿಂಗು, ಅವ್ರ ಸಿನಿಮಾ ನಾವು ನೋಡಲ್ಲ, ಇವ್ರ ಸಿನಿಮಾ ನಾವು ನೋಡಲ್ಲ, ಅವೆಲ್ಲ ಇಲ್ಲ. ಅದೆಲ್ಲ ಸುಮ್ಮನೆ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ಹೊರತು ಸಿನಿಮಾ ಚೆನ್ನಾಗಿದ್ರೆ ಯಾವ ಹೀರೋ ಇದ್ರೂ ಬಂದು ನೋಡ್ತಾರೆ ಜನ, ಯಾವ ಫ್ಯಾನ್ಸ್ ಇದ್ರೂ ಬಂದು ನೋಡ್ತಾರೆ. ದ ರಿಯಲ್ ಫ್ಯಾನ್ಸ್ ವಿಲ್ ನೆವರ್ ಗೆಟ್ ಇನ್ ಟು ದಿಸ್ ಫ್ಯಾನ್ ವಾರ್. ಸೂಪರ್ ಹೇಳಿದ್ರಿ. ನೀವು ಅಂಡರ್ ವಾಟರ್ ಶೂಟ್ ಸಹ ಮಾಡಿದ್ದೀರಿ? ಅಂಡರ್ ವಾಟರ್ ಶೂಟ್ ಮಾಡಿದ್ದೀನಿ, 1-2 ಸಿನಿಮಾಗಳಿಗೆ ಅಂಡರ್ ವಾಟರ್ ಶೂಟ್ ಮಾಡಿದ್ದೀನಿ. ಸೊ ಅದೇ ಪ್ರಾಪರ್ ಸ್ಕೂಬಾ ಗೇರ್ ಹಾಕ್ಕೊಂಡು ಅಂಡರ್ ವಾಟರ್ ಶೂಟ್ ಮಾಡಿದ್ದೀನಿ. ಸೊ ಅಂಡರ್ ವಾಟರಿಂದ ಹಿಡಿದು ಕ್ಲೌಡ್ ಸೀಡಿಂಗ್ವರೆಗೂ ಮೋಡದ ಮೇಲೆ, ನೀರಿನ ಒಳಗೆ, ಸೊ ಆ ಒಂದು ಅಷ್ಟು ಸ್ಪೆಕ್ಟ್ರಮ್ ನೋಡಿದ್ದೀನಿ ನಾನು. ನಿಮ್ಮೊಂದು ಹೈಯೆಸ್ಟ್ ಫ್ಲೈಯಿಂಗ್ ಇವಾಗ ಶೂಟ್ ಮಾಡಬೇಕಾದ್ರೆ ಎಷ್ಟು ಡಿಸ್ಟೆನ್ಸಲ್ಲಿ ಶೂಟ್ ಮಾಡಿದ್ದೀರಾ ಸರ್? ಹೈಯೆಸ್ಟ್ ಅಲ್ಲ, ಫ್ಲೈಯಿಂಗ್ ನಾವು ಶೂಟಿಂಗ್ ಮಾಡುವಾಗ ಒಂದು ಮ್ಯಾಕ್ಸಿಮಮ್ 1000 feet ಫ್ರಮ್ ದ ಗ್ರೌಂಡ್, ಅಂದರೆ ಗ್ರೌಂಡ್ ಲೆವೆಲಿಂದ 1000 ಅಡಿ. ಬಟ್ ಸಿ ಲೆವೆಲ್ ಲೆಕ್ಕ ಜನರಲಿ ನಾವು ಫ್ಲೈ ಮಾಡೋಕೆ ಸಿ ಲೆವೆಲ್ ಲೆಕ್ಕ ಹಾಕೊಂಡ್ತೀವಿ. ಫಾರ್ ಎಕ್ಸಾಂಪಲ್ ಬೆಂಗಳೂರು ಒಂದು 3300 ಆಡ್ 3400 ಅಬೌವ್ ಸಿ ಲೆವೆಲ್ ಲೆಕ್ಕ. ಸೊ ನಾವು ವಿಲ್ ಬಿ ಫ್ಲೈಯಿಂಗ್ ಅರೌಂಡ್ 4500 ಅಬೌವ್ ಸಿ ಲೆವೆಲ್, ಅಂದರೆ ಗ್ರೌಂಡ್ ಲೆವೆಲಿಂದ ಒಂದು 1000 feet. ಕಡಿಮೆ ಅಂತಂದರೆ lowest we come down to 200-300 feet. ಫಾರ್ ಎಕ್ಸಾಂಪಲ್ ಬಹಳ ಹಿಂದೆ ಒಂದು ಫಸ್ಟ್ ಮ್ಯಾರಥಾನ್ ಬೆಂಗಳೂರಲ್ಲಿ ಫಸ್ಟ್ ಎವರ್ ಮ್ಯಾರಥಾನ್ ಅನ್ನೋದಾಗ 2003 ಅನ್ಸುತ್ತೆ. ಅದನ್ನ ಹೆಲಿಕಾಪ್ಟರ್ ಶೂಟ್ ಮಾಡಬೇಕು ಅಂತ ನಮ್ಮ ಬಾಸ್ ಡಿಸೈಡ್ ಮಾಡಿ, ಹೆಲಿಕಾಪ್ಟರ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಅಂದರೆ ಕಂಠೀರವ ಸ್ಟೇಡಿಯಂ ಇಂದ ಹೆಬ್ಬಾಳ್ ಅಲ್ಲಿ ಯೂಟರ್ನ್ ತೊಗೊಂಡು ಬರ್ತಾರೆ. ಸೊ ಕಂಠೀರವ ಸ್ಟೇಡಿಯಂ ಅಲ್ಲಿ ಜನ ಹಿಂಗೆ ಓಡ್ತಾರಲ್ಲ, ಅದನ್ನ ಅಲ್ಲಿಂದ ಫಾಲೋ ಮಾಡಬೇಕು ಅಂತ. ಸೊ ಅಲ್ಲಿಂದ ಫಾಲೋ ಮಾಡ್ಬೇಕಂದ್ರೆ ನಾವು ಜಕ್ಕೂರಿಂದ ಹೊರಡಬೇಕು. ಒಂದು 15 ನಿಮಿಷ ಮುಂಚೆ ನಮಗೆ ಕಾಲ್ ಬರುತ್ತೆ. ಸೊ ಟೇಕ್ ಆಫ್ ಆಗಿ ಇಲ್ಲಿಗೆ ಬರಬೇಕು. ಇಲ್ಲಿಗೆ ಬಂದು ಕಂಠೀರವ ಸ್ಟೇಡಿಯಮಿಂದ ಎಲ್ಲ ಈಚೆ ಬರ್ತಾರೆ, ವಿಧಾನಸೌಧ ಮುಂದೆ ಬರ್ತಾರೆ, ಹಂಗೆ ಹೋಗ್ತಾರೆ. ಸೊ ಅದು ಒಂದು ಪಾಯಿಂಟಲ್ಲಿ ಪೈಲಟ್ಗೆ ಈವನ್ ಮೋರ್ಲು ಅಂತ ಕಿರ್ಚ್ತಾ ಇದೆ, ಇನ್ನೂ ಕೆಳಗೆ ಹೋಗಿ. ಯಾಕೆಂದ್ರೆ ಮೇಲಿಂದ ಇಷ್ಟಿಷ್ಟೇ ಜನಗಳು ಕಾಣಿಸೋದಿಲ್ಲ, ಇಷ್ಟಿಷ್ಟೇ ಕಾಣಿಸ್ತಾರೆ. ನನಗೆ ಹೆಂಗೆ ಎಷ್ಟು ಝೂಮ್ ಹೋದ್ರು ಅಂದರೆ ತೀರಾ ಝೂಮ್ ಮಾಡಿದ್ರೆ ಶೇಕ್ ಆಗುತ್ತೆ, ಸ್ಟೆಬಿಲೈಸ್ ಆಗಿರ್ಬೇಕಲ್ಲ. ಸೊ ಇನ್ನೂ ಕೆಳಗೆ ಹೋಗಿ ಅಂದರೆ ಒಂದ್ಸರಿ ಬೈದೇ ಬಿಟ್ರು, ಮ್ಯಾನ್ ಐ ಕಾಂಟ್ ಫ್ಲೈ ಲೋವರ್ ದ್ಯಾನ್ ದಿಸ್ ಅಂತ ಅಂದ್ಬಿಟ್ಟು. ನಾನು ಏನಕ್ಕೆ ಹಿಂಗೆ ಅಂತಿದ್ದಾರೆ ಅಂತ ವ್ಯೂ ಪಾಯಿಂಟಲ್ಲಿ ನೋಡ್ತಾ ಇದ್ದೀನಿ. ಸಡನ್ ಆಗಿ ಏನೋ ಅಡ್ಡ ಬಂತು ಫ್ರೇಮಲ್ಲಿ. ನೋಡಿದ್ರೆ ಬಿಲ್ಡಿಂಗ್ ಇದೆ ಮುಂದೆ, ಇಲ್ಲಿ ವಿಧಾನಸೌಧ ಮುಂದೆ ವಿಶ್ವೇಶ್ವರ ಟವರ್ ಇದೆ. ಅದು ಒಂದು 14 floors ಏನಿದೆ. 14 floors ಹೈಟ್ ಇದ್ರೆ ನಾವು ಒಂದು 4 floor ಕೆಳಗಡೆ ಇದ್ವಿ. ಅಂದ್ರೆ ಇನ್ನು ನಮ್ಮ ಮೇಲೆ ಒಂದು 4 floor ಇದೆ, ಅಷ್ಟು ಕೆಳಗಡೆ
ಓ ಇಷ್ಟು ಕೆಳಗಡೆ ಇದೀವ ಅಂದ್ರೆ ಗೊತ್ತೇ ಆಗ್ಲಿಲ್ಲ ನನಗೆ. ಯಾಕಂದ್ರೆ ಅಷ್ಟು ಕಾನ್ಸಂಟ್ರೇಟ್ ಮಾಡ್ತಿದ್ದೆ ಕ್ಯಾಮ್ರಾ ಒಳಗಡೆ, ಫುಲ್ ಫೋಕಸ್ ಮಾಡ್ಕೊಂಡು ಅಂದ್ರೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸಡನ್ ಆಗಿ ಬಿಲ್ಡಿಂಗ್ ಅಡ್ಡ ಬಂದು ಏನದು ಅಡ್ಡ ಅಂದ್ರೆ ಬಿಲ್ಡಿಂಗು. ಸೊ ಅಷ್ಟು ಅಂದ್ರೆ ಅಂದ್ರೆ ಅಷ್ಟು ರಿಲೇಟಿವಿಟಿ ಇರುತ್ತೆ ನಮಗೂ ಗ್ರೌಂಡಿಗೂ. ಸೊ ಒಂದು ಮ್ಯಾಕ್ಸಿಮಮ್ ಅಂದ್ರೆ ಲೋಯೆಸ್ಟ್ ಒಂದು 200-300 feet ಫ್ರಮ್ ದ ಗ್ರೌಂಡ್. ಯಾಕಂದ್ರೆ ಟ್ರೀ ಲೈನ್ ಇರುತ್ತೆ, ಪವರ್ ಲೈನ್ಸ್ ಇರುತ್ತಲ್ಲ. ಸೊ ಬಟ್ ಜನರಲ್ ಅಂದರೆ ಒಂದು 700 to 1000 feet ಫ್ರಮ್ ದ ಗ್ರೌಂಡ್ ಶೂಟಿಂಗ್ ಮಾಡೋದು. ಬಟ್ ಅದೇ ಸ್ಟೆಬಿಲೈಸರ್ ಏನಿಲ್ಲ, ಕೈಯೇ ಜಿಮಿ ಜಿಬ್ ಕಾನ್ಸೆಪ್ಟು ಎಷ್ಟೋ ವರ್ಷ ಗೊತ್ತೇ ಇಲ್ಲ. ಈಗ ಮುಂಚೆ ಎಲ್ಲ ನಾವು ವಿಡಿಯೋ ಅಂದ್ರೆ ಪ್ರೊಫೆಷನಲ್ ವಿಡಿಯೋ ಕ್ಯಾಮ್ರಾದಲ್ಲಿ ಶೂಟಿಂಗ್ ಮಾಡುವಾಗ ಈಗ ಟ್ರಾವೆಲಿಂಗ್ ಶಾಟ್ ಬೇಕು ಅಂತಂದರೆ ಈ ಹಳೇದು ಒಂದು ಸುಮೋ ಗಾಡಿಗಳು ಬರೋದು, ಅವಾಗ ಅದೇ ದೊಡ್ಡ ಗಾಡಿ, ಅದರಲ್ಲಿ ಮುಂದ್ಗಡೆ ಏನೋ ಕ್ರ್ಯಾಶ್ ಗಾರ್ಡ್ ಇರೋದು. ಸೊ ಬಾನೆಟ್ ಮೇಲೆ ಕುತ್ಕೊಂಡು ಕಾಲನ್ನ ಸ್ಪ್ರೆಡ್ ಮಾಡಿ ಕ್ರ್ಯಾಶ್ ಗಾರ್ಡ್ಗೆ ಇಟ್ಕೊಂಡ್ರೆ ಈ ಡ್ರೈವರ್ ಪಕ್ಕದ ಸೀಟಿಂದ ಹೊರಗಡೆ ಒಬ್ಬ ಬಂದು ಅಸಿಸ್ಟೆಂಟ್ ಈಚೆ ಬಂದು ಸೊಂಟದ ಬೆಲ್ಟ್ ಇಟ್ಕೊಂಡಿರೋನು, ಅಷ್ಟೇ ಸೇಫ್ಟಿ. ಬಾನೆಟ್ ಮೇಲೆ ಕುತ್ಕೊಂಡ್ರೆ ಗಾಡಿ ಹೋಗು ಅಂತಂದ್ರೆ ಹೋಗ್ತಾರೆ ಸೊಯ್ ಅಂತ. ಏನ್ ಸ್ಟಡಿ ಕ್ಯಾಮ್ ಇಲ್ಲ, ಎಂಥದ್ದು ಇಲ್ಲ, ಏನು ಏನೋ ಗಿಂಬಲ್ಗಳು ಇಲ್ಲ, ಯಾವ ಗ್ಯಾಜೆಟ್ಸು ಇಲ್ಲ, ಶೋಲ್ಡ್ರೆ ಗಿಂಬಲ್ ಹೋಗ್ತಾ ಇರೋದು ಅಷ್ಟೇ. ಸೊ ಅವೆಲ್ಲ ನೆನ್ಸ್ಕೊಂಡ್ರೆ ನಗು ಬರುತ್ತೆ. ಈಗ ಎಷ್ಟು ಈಸಿ ಆಗ್ಬಿಟ್ಟಿದೆಯಲ್ಲ, ಕ್ಯಾಮ್ರಾ ಸಣ್ಣದಾಗೋಯ್ತು, ಅದರಲ್ಲೇ ಗಿಂಬಲ್ ಬಂದ್ಬಿಡ್ತು, ಅದರಲ್ಲೇ ಸ್ಟೆಬಿಲೈಸರ್ ಬಂದ್ಬಿಡ್ತು. ಬಟ್ ಆಗಿನ ಮಜಾ ಆದರೆ ಅದರಲ್ಲಿ ನಾವು ಎಷ್ಟು ಸ್ಟಡಿ ಅಚೀವ್ ಮಾಡ್ತೀವಿ. ಬಂದು ಪ್ಲೇಬ್ಯಾಕ್ ಮಾಡಿ ನೋಡಿದ್ರೆ ಆ ಸ್ಟಡಿ ಅಪ್ಪ ಸದ್ಯ ಜಾಸ್ತಿ ಅಲ್ಲಾಡ್ತಿಲ್ಲ, ಅದೇ ಒಂದು ಖುಷಿ. ಈಗ ಹೆಂಗಾಗಿದೆ ಅಂದರೆ ಕ್ಯಾಮ್ರಾ ಹಿಡ್ಕೊಂಡು ಹೋಗ್ತಾ ಇದ್ರೆ ಅದೇ ಸ್ಟೇಬಲ್, ಅದರಲ್ಲೇ ಇನ್ಬಿಲ್ಟ್ ಸ್ಟೆಬಿಲೈಸರ್ ಇರುತ್ತೆ. ಸರ್, ಇನ್ನು ನಿಮ್ಮ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಮಾತಾಡೋದಾದ್ರೆ, ಈಗ ನೀವು ಎಡಿಟಿಂಗ್ ಮಾಡಿದ್ದೀರಾ ಆ್ಯಂಡ್ ಸಿನಿಮಾಟೋಗ್ರಫಿ ಮಾಡಿದ್ದೀರಾ, ಈಗ ಮ್ಯೂಸಿಕ್ ಮಾಡ್ತೀನಿ ಅಂತ ಬೇರೆ ಹೇಳ್ತಾ ಇದ್ದೀರಾ, ಹಾಡು ಹಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಸೊ ಇನ್ನು ನೆಕ್ಸ್ಟ್ ಯಾವ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಕೆಲಸ? ಯಾವ ಡಿಪಾರ್ಟ್ಮೆಂಟಲ್ಲಿ ಹುಡುಕ್ಬೇಕೀಗ? ಸದ್ಯಕ್ಕೆ ಡೈರೆಕ್ಷನ್ ಯೋಚನೆ ಮಾಡ್ತಾ ಇದ್ದೀನಿ, ನೋಡೋಣ. ಒಂದು ನನ್ನ ಮೈಂಡ್ ಸೆಟ್ಟಿಗೆ ಕ್ರೇಜಿಯಾಗಿ ಏನಾದರೂ ಒಂದು ಕತೆ ಸಿಕ್ಕಿದ್ರೆ, ಯಾಕಂದರೆ ಕತೆ ಹೊಳೆಯಲ್ಲ, ಯಾಕಂದರೆ ಕತೆ ಎಲ್ಲ ಮಾಡೋಕ್ಕೆ ಬರಲ್ಲ ನನಗೆ, ಅದೊಂದು ಒಪ್ಕೊತೀನಿ. ಸೊ ಯಾವುದಾದ್ರು ಒಂದು ಕ್ರೇಜಿಯಾಗಿ ಒಂದು ಕಾನ್ಸೆಪ್ಟ್ ಸಿಕ್ಕಿದ್ರೆ ಡೈರೆಕ್ಷನ್ ಮಾಡ್ತೀನಿ, ಖಂಡಿತ ಮಾಡ್ತೀನಿ, ಇಲ್ಲ ಅಂತಲ್ಲ. ಬಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಏನೇನು ಮಾಡ್ತಿದ್ದೀನಲ್ಲ ಅದರಲ್ಲೊಂದು ಕಿಕ್ ಇದೆ, ಒಂದು ಮಜಾ ಇದೆ. ಸೊ ಈಗ ಮ್ಯೂಸಿಕ್ ಬಗ್ಗೆ ನಾನು ಒಂದು ಅನಲೈಸ್ ಮಾಡ್ತಾ ಇದ್ದೀನಿ, ವರ್ಕ್ ಮಾಡ್ತಾ ಇದ್ದೀನಿ ಮ್ಯೂಸಿಕ್ ಪ್ರೊಡಕ್ಷನ್ನು. ಸೊ ಅದೊಂದು ಕಿಕ್ ಇದೆ, ಅದನ್ನೊಂದಷ್ಟು ದಿನ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ಅದು ಬಿಟ್ಟು ನೋಡೋಣ, ಗೊತ್ತಿಲ್ಲ. ಯಾಕೆಂದರೆ ತುಂಬ ದಿನ ಆಯಿತು ಪ್ರೊಡಕ್ಷನ್ ಡಿಸೈನಿಂಗ್ ಹ್ಯಾಂಡಲ್ ಮಾಡಿ, ತುಂಬ ವರ್ಷಗಳಾಯಿತು. ಅದು ಯಾವುದಾದ್ರು ಒಂದು ಸಿನಿಮಾದಲ್ಲಿ ವರ್ಕ್ ಸಿಕ್ಕಿದ್ರೆ ವರ್ಕ್ ಮಾಡೋಣ ಅಂತ. ಜೊತೆಗೆ ಒಳ್ಳೆ ಯಾವ್ದಾದ್ರು ಪ್ರಾಜೆಕ್ಟ್ ಇದ್ದರೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡೋಣ ಅಂತಿದ್ದೀನಿ, ನೋಡೋಣ, ಅದೊಂದು ನೋಡೇ ಬಿಡೋಣ. ಯಾಕೆಂದರೆ ನಾವು ಕ್ಯಾಮ್ರಾ ಹಿಂದೆ ಕುತ್ಕೊಂಡು ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಬೈತಾ ಇರ್ತೀವಲ್ಲ, ಸೊ ಆ ಸೀಟಲ್ಲಿ ಹೋಗ್ಬಿಟ್ಟು ಹೇಗಿರುತ್ತೆ ಅದನ್ನು ಅನುಭವಿಸಿ ನೋಡೋಣ ಅಂತ. ಆ್ಯಕ್ಚುಲಿ ಪಾಪ ಕಷ್ಟದ ಕೆಲಸ, ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಭಾಳ ಕಷ್ಟದ ಕೆಲಸ. ಸರ್, ನೀವು ಅಮೆರಿಕಾ 2 ಅಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಒಟ್ಟಿಗೆ ಕೆಲಸ ಮಾಡ್ತೀರಾ, ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಹಂಗಾದ್ರೆ? ಓಹ್, ನನ್ನ ಮೇಷ್ಟ್ರ ಒಡನಾಟ ಭಾಳ ವರ್ಷ ಆಳಿದು. ಅದು ಒಂಥರ ಏನಂತಾರೆ, ಒಂಥರ ಡ್ರೀಮ್ ಕಮ್ ಟ್ರೂ. ಏಕೆಂದರೆ ನಾನು ಸಿನಿಮಾ ಏನೋ ಸಿನಿಮಾ ಬರಬೇಕು ಅಂತೆಲ್ಲ ಆಸೆ ಇಟ್ಕೊಂಡಿದ್ದ ಟೈಮಲ್ಲಿ, ಕಾಲೇಜ್ ಸ್ಕೂಲ್ ಟೈಮಲ್ಲಿ ಯಾರ್ಯಾರದ್ದು ಸಿನಿಮಾ ನೋಡಿ ನಾನು ಇವ್ರ ಜೊತೆ ಎಲ್ಲ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ರೆ ಹೆಂಗಿರುತ್ತಪ್ಪ ಅಂತೆಲ್ಲ ಯೋಚನೆ ಮಾಡ್ಕೊಂಡು ಬಂದಿದ್ನಲ್ಲ, ಅವ್ರೆಲ್ಲರ ಜೊತೆನೂ ಕೆಲಸ ಮಾಡಿದ್ದೀನಿ ನಾನು ಸಿನಿಮಾದಲ್ಲಿ. ಎಸ್ಪೆಷಲಿ ಈ ಮೇಷ್ಟ್ರ ಜೊತೆ ಕೆಲಸ ಅದೊಂದು ಹೆಂಗೆ ಅಂತಂದ್ರೆ ಒಂದು ಸಣ್ಣದಾಗಿ ಹೇಳ್ತೀನಿ ಒಂದು ಕತೆ. ಕಾಲೇಜಲ್ಲಿ ಇದ್ದಾಗ ಅಮೇರಿಕಾ ಸಿನಿಮಾ ಬಂತು. ಆ ಸಿನಿಮಾ ನೋಡಿದಾಗ ರೋಲಿಂಗ್ ಟೈಟ್ಲಲ್ಲಿ ಹೆಸರು ಓಡುವಾಗ ಒಂದು ಹೆಸರು ನೋಡಿದೆ, ಅಮೇರಿಕಾ ಶೆಡ್ಯೂಲ್ ಡಿಫೈನ್ಡಾಗಿ ಹಾಕಿದ್ರು, ಇಂಡಿಯಾ ಶೆಡ್ಯೂಲ್, ಅಮೇರಿಕಾ ಶೆಡ್ಯೂಲ್ ಅಂತ. ಅಮೇರಿಕನ್ ಶೆಡ್ಯೂಲ್, ಅಸೋಸಿಯೇಟ್ ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟ್ರು, ಇವ್ರದ್ದೆಲ್ಲ ಹೆಸರುಗಳು ಹಾಕಿದ್ರು. ನಾನು ಈ ಸಿನಿಮಾದಲ್ಲಿ ಕೆಲಸ ಮಾಡಿದರೆ ನಂದು ಹೆಸರು ಬಂದಿರೋದಲ್ಲ ಅಂತ. ಕಟ್ ಮಾಡಿದ್ರೆ ಒಂದು 10 ವರ್ಷ ನಂತರ ಅವರ ಊರು ನಾಗತಿಹಳ್ಳಿ ಊರಿಗೆ ಹೋಗಿದ್ದೆ. ಅಲ್ಲಿ ಒಂದು ಗ್ಯಾದರಿಂಗ್, ಅಂದರೆ ಒಂದು ಬಂಚ್ ಆಫ್ ಸ್ಟೂಡೆಂಟ್ಸ್ನ ಅಡ್ರೆಸ್ ಮಾಡಲಿಕ್ಕೆ ಒಂದು ಮಾಸ್ಟರ್ ಕ್ಲಾಸ್ ಥರ. ಆವಾಗ ಅವರು ಅಲ್ಲಿ ಒಳಗಡೆ ಹೋದಾಗ
ಆ ಸಿನಿಮಾ ಜಸ್ಟ್ ನೋಡಿ ಪ್ರೊಜೆಕ್ಷನ್ ಹಾಕಿದ್ರು, ಆ ಸಿನಿಮಾ ರೋಲಿಂಗ್ ಟೈಟ್ಲ್ ಓಡ್ತಾ ಇತ್ತು. ಆ ರೋಲಿಂಗ್ ಟೈಟ್ಲ್ ನೋಡಿದಾಗ ಅನ್ಕೊಂಡೆ, ಹಿಂಗಲ್ಲ ಲೈಫು. ಅದೇ ರೋಲಿಂಗ್ ಟೈಟ್ಲ್ 10 ವರ್ಷದಿಂದ ನಾನು ನೋಡಿದಾಗ, 10-15 ವರ್ಷದಿಂದ ನೋಡಿದಾಗ ಅವಕಾಶ ಸಿಕ್ಕಿದ್ರೆ ಹೆಂಗಿರೋದು ಅಂದ್ಕೊಂಡೆ. ಅವ್ರ ಜೊತೆ ಅವ್ರ ಊರಲ್ಲಿ ಅದೇ ಸಿನಿಮಾ ರೋಲಿಂಗ್ ಟೈಟ್ಲ್ ನೋಡ್ಬಿಟ್ಟು ನಂತರ ಸ್ಟೂಡೆಂಟ್ಸ್ನ ಅಡ್ರೆಸ್ ಮಾಡುವಾಗ ಅವ್ರು ಪರಿಚಯ ಮಾಡಿಕೊಟ್ರು. ಇವ್ ನನ್ನ ಗೆಳೆಯ, ಒಳ್ಳೆ ಎಡಿಟ್ರು, ಆ್ಯಕ್ಟ್ರು, ಸಿನಿಮಾಟೋಗ್ರಫರು, ಹಂಗೆ ಹಿಂಗೆ ಅಂತ. ಆ ಒಂದು ಖುಷಿ ಒಂದು. ಇನ್ನೊಂದು, ನಾನು ಆ್ಯಡ್ಸ್ ಕಾರ್ಪೊರೇಟ್ಸ್ ಮಾಡುವಾಗ ಯಾವುದೋ ಒಂದು ಪ್ರಾಜೆಕ್ಟಿಗೆ ಅಮೇರಿಕಾಗೆ ಹೋಗ್ಬೇಕಿತ್ತು. ಅನ್ಫಾರ್ಚುನೇಟ್ಲಿ ನನ್ನ ಹತ್ರ ಪಾಸ್ಪೋರ್ಟ್ ಇರಲಿಲ್ಲ. ಹೊಡೆದು ಮಾಡಿ ಆ ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ರು ಸ್ಯಾಟರ್ಡೇ ನಾನು ಹೋಗಬೇಕು. ನನಗೆ ಸಿಕ್ಕಿದ್ದೆ ಪಾಸ್ಪೋರ್ಟ್ ಮಂಗಳವಾರ. 5 ದಿನದಲ್ಲಿ ವೀಸಾ ಪ್ರೋಸೆಸ್ ಎಲ್ಲ ಆಗಲ್ಲ ಅಂತ ನಾನು ಹೋಗಲಿಲ್ಲ. ನನ್ನ ಬದಲು ಯಾರೋ ಒಬ್ಬ ಲೈಫ್ ಬಾಯ್ ಹೋದ ಅಮೇರಿಕಾ, US, UK 2. ಆವಾಗ ಅಂದ್ಕೊಂಡೆ, ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡೆ, ಎಲ್ಲ ಪ್ರಪಂಚ ಸುತ್ತೀನಿ, ಬಟ್ ಅಮೇರಿಕಾಗೆ ಮಾತ್ರ ನನ್ನ ಕಾಸಲ್ಲಿ ಹೋಗಲ್ಲ, ಶೂಟಿಂಗೇ ಹೋಗ್ಬೇಕು, ಯಾರಾದರೂ ಶೂಟಿಂಗ್ ಅಂತಲೇ ಕರ್ಕೊಂಡು ಹೋಗ್ಬೇಕು ನನ್ನ ಅಂತ. ಹಂಗಾಯ್ತು. ಅಮೇರಿಕಾ ಹೋಗೋ ಒಂದು ವಿಷಯ ಮತ್ತು ಮೇಷ್ಟ್ರ ಜೊತೆ ವರ್ಕ್ ಮಾಡೋ ವಿಷಯ ಎರಡೂ ಒಟ್ಟಿಗೆ ಕೂಡಿ ಬಂದು ಅಮೇರಿಕಾ 2ಗೆ US ಹೋಗಿದೆ. ನಾನು ಆ ಸಿನಿಮಾದಲ್ಲಿ ಮೇನ್ಲಿ ಎಡಿಟಿಂಗ್ ಮಾಡಿದ್ದೀನಿ, ಜೊತೆಗೆ ಅಡಿಷ್ನಲ್ ಫೋಟೋಗ್ರಫಿ ಮಾಡಿದ್ದೀನಿ. ಅಲ್ಲಿ ಕೆಲವು ಸ್ಪೆಷಲ್ ಶಾರ್ಟ್ಸು, ಏರಿಯಲ್ ಶಾರ್ಟ್ಸ್ ಎಲ್ಲ ಶೂಟ್ ಮಾಡಿದ್ದೀನಿ. ಸೊ ಜೊತೆಗೆ ಅವರ ಟೆಂಟ್ ಸಿನಿಮಾ ಇನ್ಸ್ಟಿಟ್ಯೂಟಲ್ಲಿ ಪಾಠ ಮಾಡ್ತೀನಿ ನಾನು. ಅಂದರೆ ಆವಾಗವಾಗ ಎಡಿಟಿಂಗ್ ಬಗ್ಗೆ ಕ್ಲಾಸಸ್ ತೊಗೊತೀನಿ ನಾನು. ಸೊ ಸಾಕಷ್ಟು ಯೂನಿವರ್ಸಿಟಿಗಳಲ್ಲೂ ಪಾಠ ಮಾಡ್ತೀನಿ ಹೋಗ್ಬಿಟ್ಟು. ಸೊ ಇದು ನನ್ನ ಮೇಷ್ಟ್ರು ಒಡನಾಟ. ಈಗ ಅಮೇರಿಕಾ 2 ರಿಲೀಸ್ ರೆಡಿ ಇದೆ, ಸೆನ್ಸರ್ ಆಯಿತು, ರಿಲೀಸ್ ರೆಡಿ ಇದೆ. ಸೊ ಸದ್ಯದಲ್ಲೇ ಪಬ್ಲಿಸಿಟಿ ಎಲ್ಲ ಸ್ಟಾರ್ಟ್ ಆಗುತ್ತೆ, ರಿಲೀಸ್ ಆಗುತ್ತೆ. ಸೊ ನನ್ನ ಅವರ ಸ್ನೇಹ ಒಂದು ಅಂದರೆ 10-15 ವರ್ಷದ ಹಳೇದು. ಸೊ ಮೇಷ್ಟ್ರು ಒಂಥರ ಏನೋ ಮೇಷ್ಟ್ರು ಕಮ್ ಫ್ರೆಂಡ್. ಸೂಪರಾಗಿ ಹೇಳಿದ್ರಿ ಸರ್, ಸೂಪರಾಗಿ ಹೇಳಿದ್ರಿ ಸರ್. ಇನ್ನು ಹೇಳೋದಾದರೆ #ಜೊಲ್ಲು, ಇದ್ರ ಬಗ್ಗೆ ಏನು ಸರ್ ಕತೆ ಇದು ಹಿಂದೆ? #ಜೊಲ್ಲು, ಐ ಆಮ್ ಎ ಫೂಡಿ. ನನಗೆ ಏನೋ ಬೇರೆ ವೆಜಿಟೇರಿಯನ್, ನಾನು ಪಕ್ಕ ವೆಜಿಟೇರಿಯನ್. ಸೊ ಬೇರೆ ಹೋಟೆಲ್ ರೆಸ್ಟೋರೆಂಟ್ಗಳು ಹೋಗಿ ಏನೋ ತಿಂಡಿ ತಿನಿಸು ಟ್ರೈ ಮಾಡೋ ಅಭ್ಯಾಸ ಇದೆ. ಆ್ಯಂಡ್ ಜೊತೆಗೆ ಐ ಆಮ್ ಎ ಗುಡ್ ಕುಕ್, ಅಂದರೆ ಅಡುಗೆ ಮಾಡ್ತೀನಿ ನಾನು. ಸೊ ನನ್ನ ಆಫೀಸಲ್ಲೇ ಒಂದು ಕಿಚನ್ ಇದೆ. ಸೊ ಈ ಲಾಕ್ಡೌನ್ ಟೈಮಲ್ಲಿ ಏನು ಕೆಲಸ ಇರಲಿಲ್ವಲ್ಲ, ಸೊ ಕಿಚನಲ್ಲಿ ಏನೋ ಅಡುಗೆ ಮಾಡೋದನ್ನು ಶೂಟ್ ಮಾಡಿ, ನನ್ನ ಶಿಷ್ಯ ಒಬ್ಬ ಇದ್ದ, ಅವ್ನು ಶೂಟ್ ಮಾಡ್ತಿದ್ದ. ಅಡುಗೆ ಮಾಡೋದನ್ನೆಲ್ಲ ಶೂಟ್ ಮಾಡಿ ಅದನ್ನೇ ಎಡಿಟ್ ಮಾಡಿ ಹಾಕ್ತಿದ್ದೆ. ಏನೋ ಅದು ಅಡುಗೆ ಮಾಡೋದೆಲ್ಲ ಟೋಟಲ್ ಪ್ರಾಸೆಸ್ ನೀಟಾಗಿ ಒಂದು ಫುಡ್ ಚಾನಲ್ ಏನು ಮಾಡೋರು ಆ ಥರ ಮಾಡ್ತಿದ್ದೆ. ಆಮೇಲೆ ನಂದೆಲ್ಲ ಇನ್ಸ್ಟಾಗ್ರಾಮ್ ಫುಡ್ ರಿಲೇಟೆಡ್ ಪೋಸ್ಟ್ಗಳಲ್ಲಿ #ಜೊಲ್ಲು, ಅದೊಂದು ನಾಲ್ಗೆ ಮತ್ತೆ ಒಂದು ಜೊಲ್ಲು, ಇದು ಇಮೋಜಿ ಇರುತ್ತೆ. ಸೊ ಅದು ಹಾಕ್ತಾ ಇರ್ತೀನಿ. ಅದಕ್ಕೆ ಅಂತ ಒಂದಷ್ಟು ಫ್ರೆಂಡ್ಸು, ಫಾಲೋವರ್ಸ್ ಇದ್ದಾರೆ. ತುಂಬ ಜನ ಏನೋ ಫುಡ್ ರಿಲೇಟೆಡ್ ಏನೋ ಪೋಸ್ಟ್ ಹಾಕಿಲ್ಲ ಅಂದರೆ ಎಲ್ಲಿ ಜೊಲ್ಲು ಮಿಸ್ಸಿಂಗ್ ಅಂತ ಮೆಸೇಜ್ ಮಾಡ್ತಾರೆ ನನಗೆ. ಸೊ ಇರಪ್ಪ, ಜೊಲ್ಲು ಹಾಕ್ತೀನಿ ಅಂತ ಅಂದ್ಬಿಟ್ಟು. ಏಕೆಂದರೆ ಅದು ಏನೋ ಟೇಸ್ಟ್ ಮಾಡಿದ್ದು ಚೆನ್ನಾಗಿ ಇಷ್ಟ ಆದರೆ ಮಾತ್ರ ಅದ್ರದ್ದು ಫೋಟೋ ತೆಗೆದು ಹಾಕ್ತೀನಿ. ಆ ಫೋಟೋ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫುಡ್ ಫೋಟೋಗ್ರಫಿ ಅಂತೀವಲ್ಲ, ಆ ರೇಂಜ್ಗೆ ನನ್ನ ಮೊಬೈಲಲ್ಲೇ ನೀಟಾಗಿ ಒಂದು ಫೋಟೋ ತೆಗೆದು ಹಾಕಿರ್ತೀನಿ. ನೋಡಿದವರು ತುಂಬ ಜನ, ಅಂದರೆ ಎಸ್ಪೆಷಲಿ ಬೇರೆ ದೇಶದಲ್ಲಿರೋ ಫ್ರೆಂಡ್ಸು ತುಂಬ ಶಾಪ್ ಹಾಕ್ಕೊಂತಾರೆ, ತುಂಬ ಬೈಕೊಂತಾರೆ ನನ್ನ. ಲೇ ನೀನು ಈ ಥರ ಎಲ್ಲ ಹಾಕ್ಬೇಡ, ಏನೋ ಒಳ್ಳೊಳ್ಳೆದು, ಖಾರ ಬಾತು, ಬಿಸಿಬೇಳೆ ಬಾತು, ಈ ಥರದ್ದೆಲ್ಲ ಹಾಕ್ಬೇಡ ನೀನು, ಯಾಕೆಂದ್ರೆ ಅಲ್ಲಿ ಸಿಗಲ್ಲ ಅವ್ರಿಗೆ. ಅಲ್ಲಿ ಅವ್ರಿಗೆ ಮಾಡ್ಕೊಂಡು ತಿನ್ನೋ ಅಷ್ಟು ಟೈಮ್ ಇರಲ್ಲ, ಪೇಷನ್ಸ್ ಇರಲ್ಲ. ಒಂದು ಬೇಕಾದ ಪದಾರ್ಥಗಳು ಅವ್ರಿಗೆ ಸಿಗಲ್ಲ ಸೊ ಬೇರೆ ದೇಶದಲ್ಲಿ. ಸೊ ಬೇರೆ ದೇಶದ ಕೆಲವು ಫಾಲೋವರ್ಸ್, ಫ್ರೆಂಡ್ಸ್ ಇದ್ದಾರೆ, ಅವರೆಲ್ಲ ಬೈತಿರ್ತಾರೆ ನನಗೆ, ನೀನು ಜೊಲ್ ಫೋಟೋ ಮಾತ್ರ ಹಾಕ್ಬೇಡ ಗುರು ಅಂತ. ನಿಜವಾಗ್ಲೂ ಅವ್ರಿಗೆ ಅದು ಫೋಟೋ ನೋಡಿ ಜೊಲ್ಲು ಬರುತ್ತೆ, ಹೊಟ್ಟೆ ಉರಿಯುತ್ತೆ, ನಿನಗೆ ಹೊಟ್ಟೆ ನೋವು ಬರುತ್ತೆ ಅಂತ ಅವರು ನನಗೆ ಬೈತಿರ್ತಾರೆ. ಸೊ ಅದು ಒಂದು ತುಂಬ ಜನ ಹೇಳಿದ್ರು, ನೀವು ಅದು ಯಾಕೆ ಸ್ಟಾಪ್ ಮಾಡಿಬಿಟ್ರಿ, ಫುಡ್ ವಿಡಿಯೋಸ್ ಎಲ್ಲ ಸ್ಟಾಪ್ ಮಾಡಿಬಿಟ್ರಿ. ಏನಂದರೆ ಲೈಫು ಮುಂದಕ್ಕೆ ಹೋಗ್ತಾ ಇರುತ್ತೆ, ಕೆಲವೆಲ್ಲ ಹಾಗೆ ಬಿಟ್ಟು ಹೋಗ್ತಾ ಇರುತ್ತೆ. ಸೊ ಕೋವಿಡ್ ಟೈಮಲ್ಲಿ ಹುಟ್ಟಿದಂಥ ಪ್ರತಿಭೆ ಇದು ಅಲ್ಲ, ಅದಕ್ಕೆ ಮುಂಚೆನೂ ಕುಕ್ ಮಾಡ್ತಿದ್ದೆ, ಮನೇಲಿ ಮಾಡ್ತಿದ್ದೆ. ಬಟ್ ಕೋವಿಡ್ ಟೈಮಲ್ಲಿ ಆಫೀಸಲ್ಲಿ ಅದು ಪ್ರೊಫೆಷ್ನಲ್ ಆಗಿ, ಸ್ವಲ್ಪ ಪ್ರೊಫೆಷ್ನಲ್ ಟಚ್ ಇರಲಿ ಅಂತ ಹೇಳಿ ಅದನ್ನ ನೀಟಾಗಿ ಶೂಟ್ ಎಲ್ಲ ಮಾಡಿ, ಅದನ್ನ ಎಡಿಟ್ ಮಾಡಿ, ಒಂದು ಮ್ಯೂಸಿಕ್ ಹಾಕಿ ಅದಕ್ಕೆ
ಮಾಡ್ತಿದ್ದೆ. ಸೊ ಈಗಲೂ ಒಂದೊಂದ್ಸರಿ ಹಾಕ್ತಿರ್ತೀನಿ, ಕ್ರೇಜಿ ಮೈಂಡ್ಸ್ ಕುಕ್ಸ್ ಅಂತ ಹಾಕ್ತಿರ್ತೀನಿ, ಹ್ಯಾಶ್ಟ್ಯಾಗ್ ಜೊಲ್ಲು ಅಂತ ಹಾಕ್ತಿರ್ತೀನಿ. ನಾನು ಕೆಲವೆಲ್ಲ ಏನೋ ವಿಚಿತ್ರವಾಗಿ ಹಾಕ್ತಾ ಇರ್ತೀನಿ ಹ್ಯಾಶ್ಟ್ಯಾಗ್ಗಳು. ಈಗ ಯಾವ್ದಾದ್ರು ಟ್ರಾವೆಲ್ ಮಾಡುವಾಗ ಹಾಕ್ತಿರ್ತೀನಿ ಹ್ಯಾಶ್ಟ್ಯಾಗ್ ಬಿ ಎ ಬರ್ಡ್ ನಾಟ್ ಎ ಟ್ರೀ ಅಂತ, ಬಿ ಎ ಟ್ರಾವೆಲರ್ ನಾಟ್ ಎ ಟೂರಿಸ್ಟ್ ಅಂತ. ಯಾಕೆಂತಂದ್ರೆ ಮರವಾಗಿ ನಿಲ್ಬೇಡ, ಹಕ್ಕಿಯಾಗಿ ಹಾರು. ದರ್ ಇಸ್ ನೋ ಬೌಂಡ್ರಿ. ಮನುಷ್ಯರಿಗೆ ಮಾತ್ರ ಬೌಂಡ್ರಿ, ಪಾಸ್ಪೋರ್ಟ್ ಎಲ್ಲ. ಹಕ್ಕಿಗೆ ಬೌಂಡ್ರಿನೇ ಇಲ್ವಲ್ಲ, ಎಲ್ಲಿ ಬೇಕಾದ್ರೂ ಹಾರತ್ವೆ. ಸೊ ಅದು ನನ್ನ ಥಾಟ್. ಯಾಕಂದರೆ ನನಗೆ ಟ್ರಾವೆಲಿಂಗ್ ತುಂಬ ಇಷ್ಟ. ಏನೋ ಐ ಕೀಪ್ ಟ್ರಾವೆಲಿಂಗ್. ನಾನು ಬಹಳಷ್ಟು ಅಂದರೆ ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲೆಲ್ಲ ಶೀರ್ಷಾಸನ ಮಾಡ್ತಿದ್ದೆ ಉಲ್ಟಾ. ಸೊ ಅದಕ್ಕೊಂದು ಹ್ಯಾಶ್ಟ್ಯಾಗ್ ಆಗ್ತಿದ್ದೆ, ಏನೋ ಸೀಯಿಂಗ್ ದ ವರ್ಲ್ಡ್ ಇನ್ ದ ರೈಟ್ ವೇ ಅಂತ. ಯಾಕೆಂತಂದರೆ ನಾವೆಲ್ಲ ಹೆಂಗೆ ನಾವು ನಿಂತ್ಕೊಂಡು ಓಡಾಡೋತಿರ್ತೀವಲ್ಲ, ನಾವು ಅಂದ್ಕೊಂಡಿದ್ದೀವಿ ನಮ್ಮ ಸ್ಟ್ಯಾಂಡಿಂಗ್ ಅಪ್ ರೈಟ್ ಸ್ಟ್ರೇಟ್ ಅಂತ. ಬಟ್ ಲಾಜಿಕಲಿ ಯೋಚನೆ ಮಾಡಿದ್ರೆ ಭೂಮಿ ಹಿಂಗಿದೆ ಅಂದರೆ ನಾವಿಲ್ಲಿ ನಿಂತಿದ್ದೀವಿ ಅಂತ ನಮ್ಮ ಭ್ರಮೆ. ಬಟ್ ಆನ್ ದ ಅದರ್ ಸೈಡ್ ಆಫ್ ದ ವರ್ಲ್ಡ್ ಈಸ್ ಆ್ಯಕ್ಚುಲಿ ಹ್ಯಾಂಗಿಂಗ್ ಅಪ್ಸೈಡ್ ಡೌನ್ ಅಲ್ವಾ? ಯಾಕಂದರೆ ನಮ್ಮ ಗ್ರಾವಿಟಿಯಿಂದ ನಾವು ಅಂಟ್ಕೊಂಡಿದ್ದೀವಿ ಅಷ್ಟೇ ಹೊರತು ಅದರ್ ಪಾರ್ಟ್ ಆಫ್ ದ ವರ್ಲ್ಡ್ ಅವ್ನು ನೇತಾಡ್ತಾ ಇರ್ತಾನೆ. ಅವನು ಆ್ಯಕ್ಚುಲಿ ನೇತಾಡ್ಕೊಂಡು ಅಂಟ್ಕೊಂಡಿರ್ತಾನೆ ಅಷ್ಟೇ. ಸೊ ನನ್ನ ಪರ್ಸ್ಪೆಕ್ಟಿವ್ ಹಾಗೆ ಇರೋ ಪ್ರಪಂಚ ನಾವು ನೋಡೋ ರೀತಿನೇ ಬದಲಾಗಬೇಕು ಅನ್ನೋದು. ಆಮೇಲೆ ಬಿ ಎ ಟ್ರಾವೆಲರ್ ನಾಟ್ ಎ ಟೂರಿಸ್ಟ್. ಯಾಕೆಂದರೆ ಟೂರಿಸ್ಟ್ ಆಗಿ ಹೋದರೆ ನೀವು ಒಂದು ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾನೆ, ಅಲ್ಲಿ ನೋಡು ವಿಧಾನಸೌಧ, ಇಲ್ಲಿ ನೋಡು ಕಬ್ಬನ್ ಪಾರ್ಕ್ ಅಂತ ತೋರಿಸ್ತಾರೆ. ಬಟ್ ನಾವೇ ಒಂದು ಬ್ಯಾಕ್ ಪ್ಯಾಕ್ ಎತ್ಕೊಂಡು ಹೋಗುವಾಗ ಸಿಕ್ಕಿದ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲಿ ಸಿಗುತ್ತೋ ಉಳ್ಕೊಳ್ಳೋಕ್ಕೆ, ಅಲ್ಲಿ ಫುಡ್, ಇದನ್ನ ಅಂದರೆ ಒಂದು ಆ್ಯಕ್ಚುಲಿ ಬ್ಯಾಕ್ ಪ್ಯಾಕ್ ಟೂರಿಸ್ಟ್ ಅಂದರೆ ಬ್ಯಾಕ್ ಪ್ಯಾಕ್ ಟ್ರಾವೆಲರ್ ಥರ ಹೋಗಬೇಕು, ಪ್ರಪಂಚ ಏನೋ ನೋಡಬೇಕು. ಸೊ ಆಮೇಲೆ ಸ್ಕೂಬಾ ಡೈವಿಂಗ್ ಮಾಡ್ತಿರ್ತೀನಿ. ಸೊ ಅದೊಂದು ಪ್ರಪಂಚ. ನೀರು ಒಳಗಡೆ ನೀವು ಹೋಗ್ಬಿಟ್ರೆ ಅದು ಅನ್ಫಾರ್ಚುನೇಟ್ಲಿ ನೀವು ಒಂದು ಏನೋ ಏರ್ ಟ್ಯಾಂಕ್ ಖಾಲಿ ಆಗೋವರೆಗೂ ಅಷ್ಟೇ ಇರೋಕ್ಕಾಗೋದು. ಇಲ್ಲಾಂದ್ರೆ ನಾನು ಅಲ್ಲೇ ಇದ್ಬಿಡ್ತೀನಿ ನೀರೊಳಗೆ. ಏನೋ ಸರ್ಫೇಸ್ ಲೆವೆಲ್ ಬರೋಕ್ಕೆ ಹೋಗಲ್ಲ, ಅಷ್ಟು ಬ್ಯೂಟಿಫುಲ್ ಪ್ರಪಂಚ ಒಳಗಡೆ, ನೀರು ಒಳಗಡೆ ಮರೀನ್ ಲೈಫ್ ನೋಡೋದೇ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಇರಲಿ ಸರ್. ಸೊ ಇದಾಗಿತ್ತು ಸರ್ ನಿಮ್ಮ ಒಂದು ಸಿನಿಮ್ಯಾಟಿಕ್ ಜರ್ನಿ. ಸೊ ನಿಮ್ಮ ಇಡೀ ಸಿನಿಮಾ ಜರ್ನಿಯನ್ನ ಒಂದು ಪದದಲ್ಲಿ ಹೇಳೋದಾದ್ರೆ ಯಾವ ಒಂದು ಪದನ ಹೇಳೋಕೆ ಇಷ್ಟಪಡ್ತೀನಿ? ಕ್ರೇಜಿ ಜರ್ನಿ. ಕ್ರೇಜಿ ಜರ್ನಿ. ಯಾಕಂದರೆ ಐ ಫೀಲ್ ವೆರಿ ಫಾರ್ಚುನೇಟ್. ಅಂದರೆ ನನಗೆ ಅನ್ಕೊಂತೀನಿ ತುಂಬ ಅದೃಷ್ಟ ಮಾಡಿದ್ದೀನಿ. ಅಟ್ ದ ಸೇಮ್ ಟೈಮ್ ಸಾಕಷ್ಟು ಸ್ಟ್ರಗಲ್ ಇತ್ತು. ಬಟ್ ತುಂಬಾ ಫಾರ್ಚುನೇಟ್. ಯಾಕೆಂದರೆ ಕಾರ್ಪೊರೇಟ್ ಇಂಡಸ್ಟ್ರಿ, ಸಿನಿಮಾ ಇಂಡಸ್ಟ್ರಿ ಎಲ್ಲವೂ ನೋಡಿದ್ದೀನಿ. ಸಾಕಷ್ಟು ಸರಿ ಹೆಲಿಕಾಪ್ಟ್ರಲ್ಲಿ ಓಡಾಡಿದ್ದೀನಿ, ಪ್ರೈವೇಟ್ ಜೆಟ್ಗಳಲ್ಲಿ ಓಡಾಡಿದ್ದೀನಿ. ಯಾರಿಗುಂಟು ಯಾರಿಗಿಲ್ಲ. ನಾನು ಅವಾಗಲೂ ಹೇಳ್ತಾ ಇರ್ತೀನಿ, ಐ ಗೆಟ್ ಪೇ ಟು ಹ್ಯಾವ್ ಫನ್ ಅಂತ. ಸೊ ಈ ಕಡೆ ಒಳ್ಳೆ ಮಜಾನೂ ಮಾಡ್ತೀವಲ್ಲ, ಅಟ್ ದ ಸೇಮ್ ಟೈಮ್ ಕಾಸು ಕೊಡ್ತಾರೆ. ಹೆಲಿಕಾಪ್ಟ್ರಲ್ಲಿ ಹತ್ತಿ ರೌಂಡ್ ಹಾಕಕ್ಕೆ ಕಾಸು ಕೊಡ್ತಾರೆ. ಸೊ ಅದಕ್ಕಿಂತ ಇನ್ನೇನು ಬೇಕು? ಸೊ ಅದೇ ಬರೋ ಯಾವುದೇ ಕೆಲಸ ಇದ್ರೂ ಖುಷಿಯಿಂದ ಮಾಡಿದ್ರೆ ಅದರಲ್ಲೊಂದು ಮಜಾ ಇರುತ್ತೆ ಅಷ್ಟೇ. ಸೊ ದಟ್ಸ್ ವೈ ಕ್ರೇಜಿ ಇಸ್ ಬೀನ್ ಎ ಕ್ರೇಜಿ ಜರ್ನಿ, ಕ್ರೇಜಿ ರೈಡ್. ಸೂಪರ್ ಸರ್. ಸೊ ನಿಮ್ಮೊಟ್ಟಿಗೆ ಮಾತಾಡಿ ಪ್ರತಿಯೊಂದು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಕಡೆಯಿಂದ ನಿಮಗೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ನಮಸ್ಕಾರ. ಥ್ಯಾಂಕ್ ಯು.